आपामोदपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। मुद्रा पुस्तकशङ्काक्षविद्योचितकराम्बुजा हृद्यवेश हयग्रीवा मध्याह्नविषयो भव सच्चास्त्रोचितवर्त्मना पदमिदं ध्यायन्मदङ्काङ्कितो मन्मन्त्रं जप शास्त्रसम्पदमतो दास्यामि भाग्यैः सह तत्तत्त्वान् विबोधयामि तदनुप्राप्योपसङ्ग्रहपेजित्या घोषयति वयकरचकैः तं वाजिवक्त्रं भजे। सृष्टिस्थित्यप्ययेयाः चतुर्शतमो बन्धमोक्षाश्च यस्मात् अस्य श्रीब्रह्मरुद्र प्रभृतिसर्वसुरात्मकस्य विष्णोर्व्यस्ताः समस्ताः सकलगुणनिधिः सर्वदोषो व्यपेतः पूर्णानन्दो व्ययो यो गुरुर्परमः चिन्तयेतं महान्तं जन्माद्यस्य यतोऽन्वयादितरतश्चार्तेषु विद्यस्वराट् येने ब्रह्म हृदाय आदिकवये मुह्यन्ति यं सूरयः तेजो वारिमृतामिता विनिमयो यत्र सर्गो वृषाधाम्ना स्वेन सदा निरस्तकुहकं सत्यं परं धीमहि। धर्मप्रोचितकैतवोत्तरपरमो निर्मत्सराणां सतां वेद्यं वास्तवमत्रवशशिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्यो हृद्यप्रकृतिभिः शुश्रूषविस्तक्षणात् निगमकल्पतरोर्गलितं फलं शुकमुखाद्मृतद्रवसंयुतं पिबत भागवतं रसमालयं मुहुरहोरसिकाः भुवि भावुकाः यं प्रव्रजन्तमनपेतमपेतकृत्यं द्वैपायनो विरहकातराजुगाव पुत्रेचितं मेतया दरवो विनेदुः तं सर्वभूतहृदयं मुनिमानतोऽस्मि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। स्वस्ति श्रीरश्मिमेषस्तं विस्तरादिस्तरात् पुनः वस्तुनो नित्यं समस्तव्यवस्थयोगतः नमः परस्मै पुरुषाय भूयसे सदुद्भवस्थाननिरोधलीलया ग्रीतशिष्टर्या इदैहिनां दर्ध्रुवायानुपलभ्यवस्मने भूयो नमः सदृदनचिदे सतामसम्भवायाग्रसत्त्वमूर्तये पुंसां पुनः पारमहंसाश्रमे वसितानामनुमृग्यदाशुषे स्वस्त्यस्तु सतामग्रसन्मङ्गलवन्तो श्लोकैक श्रवणमदताप्तिष्ठ श्रोतॄणां निखिलकलकृत कल्मषापनुपृते धर्माधिकपुरुषार्थसाधनीभूते श्रीमद्भागवते अद्य कथा प्रारम्भ्यते किञ्चित् पूर्वप्रसक्तप्रमेयानुवादः। हरिः ओम्। ಹಿಂದಿನ ಮನ್ವಂತರದಲ್ಲಿ ಅಂದರೆ ಚಾಕ್ಷುಷ ಮನ್ವಂತರದಲ್ಲಿ ಭಗವಂತ ಸತ್ಯವ್ರತ ಎಂಬುವಂತಹ ರಾಜನಿಗೆ ಮತ್ಸ್ಯರೂಪಿಯಾಗಿ ಕಂಡು ಅವನಿಗೆ ಆದೇಶ ಕೊಟ್ಟಿದ್ದ, ನೀನು ಸಪ್ತಋಷಿಗಳನ್ನು ಕರ್ಕೋ, ಕಶ್ಯಪ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ವಸಿಷ್ಠ ಇವರನ್ನು ಕರ್ಕೊಂಡು ಒಂದು ಭಾಗದಲ್ಲಿ ನಿಂತಿರೋ. ನೀನು ನಿಂತಿರುವಂಥ ಭೂಭಾಗ ಅದು ನೀರಿನಿಂದ ಆವೃತ ಆಗೋದಿಲ್ಲ. ಬಾಕಿ ಎಲ್ಲ ಭೂಭಾಗಗಳು ಕೂಡ ನೀರಿನಿಂದ ಆವೃತ ಆಗಿಬಿಡ್ತವೆ. ಹೀಗೆ ಮನ್ವಂತರ ಪ್ರಳಯ ಅಂತ ಭಗವಂತ ಮನ್ವಂತರ ಪ್ರಳಯವನ್ನು ಮಾಡಿಸಿದ್ದಾನೆ. ಭೂರ್ಲೋಕ, ಭುವರ್ಲೋಕ, ಸ್ವರ್ಗಲೋಕ 3 ಲೋಕಗಳಿಗೆ ಆಗುವಂತಹ ಪ್ರಳಯ ಮನ್ವಂತರ ಪ್ರಳಯ. ಈ ಪ್ರಳಯ ಎಂಬುವಂಥದ್ದು ಮಾಡಿಸಿದಾಗ ದೇವರು ನಿಂತಿರುವಂಥ ಭೂಭಾಗ ಮಾತ್ರ ನೀರಿನಿಂದ ಆವೃತ ಆಗಬಾರದು. ಹಾಗೆ ಮಾಡಿ ಇಡೀ ಸ್ವರ್ಗಲೋಕ ತನಕಲೂ ಕೂಡ ನೀರಿನ ಜಲವನ್ನು ಪ್ರಳಯೋಲೋಕವನ್ನು ಭಗವಂತ ನೆಲೆಸಿದ್ದಾನೆ. ಅವನು ನಿಂತಿರೋ ಮಾತ್ರ ಭೂಭಾಗ ಮಾತ್ರ ಹಾಗೆ ನಿಂತಿದೆ. ನೋಡಿ, ಈ ರೀತಿಯಾದ ಅತ್ಯಂತ ಅದ್ಭುತ ಶಕ್ತಿಯಿಂದ ಭಗವಂತ ಅದನ್ನು ಕಾಪಾಡಿದ್ದಾನೆ. ಕಾಪಾಡಿ ಕಡೆಗೆ ಭಗವಂತನೇ ಮತ್ಸ್ಯಾವತಾರಿಯಾಗಿ ಮೀನಿನ ಆಕಾರದಲ್ಲಿ ಬಂದ. ಆ ಮೀನಿನ ಆಕಾರದಲ್ಲಿ ಬಂಗಾರದ ಕೊಂಬಿನಿಂದ ಒಂದು ದೋಣಿ ನಡ್ಕೊಂಡ್ಬರ್ತಾನೆ ದೇವರು. ಶ್ರೇಷ್ಠಾತ್ಮ ಶೃಂಗಧೃತ ಕಾಷ್ಟಾಂಬುವಾಹನ ವರಾಷ್ಟಾಪದ ಪ್ರಬತನೋ ಅಂತ ರಾಜರು. ಶ್ರೇಷ್ಠ ಆತ್ಮಶೃಂಗಧೃತ, ಆತ್ಮಶೃಂಗ ಅಂತ ತನ್ನ ಕೊಂಬಿನ ಮೇಲೆ ಧಾರಣ ಮಾಡಿರುವಂತಹ ಕಾಷ್ಟಾಂಬುವಾಹನ. ಕಾಷ್ಟಾಂಬುವಾಹನ ಅಂದರೆ ಕಟ್ಟಿಗೆಯ ನೀರಿನ ಮೇಲೆ ಸಂಚಾರ ಮಾಡುವಂಥ ವಾಹನ ಅಂತ ಅರ್ಥ. ಕಟ್ಟಿಗೆಯ ವಾಹನ, ನೀರಿನ ಮೇಲೆ ಸಂಚಾರ ಮಾಡುವಂಥ ವಾಹನ, ಅದೇ ದೋಣಿ. ಅದನ್ನು ತಗೊಂಡ್ಬಂದು ಪರಮಾತ್ಮ ಆ ಸತ್ಯವ್ರತ ರಾಜನನ್ನ ಮತ್ತು ಸಪ್ತಋಷಿಗಳನ್ನು ಅದರಲ್ಲಿ ಕೂಡಿಸಿಕೊಂಡು ನೀರಿನ ಒಂದು ಹನಿಯೂ ಕೂಡ ನೋಡಿ ಒಳಗೆ ಬೀಳದೇ ಇದ್ದಂತೆ ಮಾಡಿ ಒಂದು ಮನ್ವಂತರ ಪ್ರಳಯ ಕಾಲ ಅವರು ಭಗವದ್ ಧ್ಯಾನ ಮಾಡ್ತಾ ಕೂತಿರ್ಬೇಕು ಒಳಗೆ, ಇನ್ನೇನು ಮಾಡಬಾರದು. ಆ ರೀತಿಯಾಗಿ ಅವ್ರನ್ನ ಶಾಸನ ಮಾಡಿ
ಅವರು ಧ್ಯಾನ ಮಾಡ್ತಾ ಕೂತಿರೋ ಕಾಲಕ್ಕೆ ಆ ದೋಣಿಯನ್ನು ಮನ್ವಂತರ ಕಾಲ ಸಂಚಾರ ಮಾಡಿಸಿದ್ದಂತೆ. ಒಂದು ಮನ್ವಂತರ ಕಾಲ ಅಂದರೆ 72 ಮಹಾಯುಗ ಕಳೆಯುವಂತಹದ್ದು. ಅಷ್ಟು ಕಾಲ ಅವರು ಕೂತಿದ್ದರು ನೀರಿನಲ್ಲಿ, ಆ ದೋಣಿಯಲ್ಲಿ. ಹಸಿವೆ, ನೀರಡಿಕೆ, ಬಾಯಾರಿಕೆ ಅವ್ರಿಗೆ ಯಾವ್ಯಾವುದೂ ಇರಲಿಲ್ಲ. ಮಲಮೂತ್ರ ವಿಸರ್ಜನೆಗಳು ಇವು ಯಾವುದೂ ಕೂಡ ಮಾಡಬೇಕು ಅಂತ ಅನ್ನಿಸ್ತಿರಲಿಲ್ಲ ಅವರಿಗೆ. ಅಂಥ ಯೋಗಿಗಳವರಲ್ಲ. ಅದಕ್ಕೆ ವೈವಸ್ವತ ಮನು ಆ ಸಪ್ತರ್ಷಿಗಳ ಸಮ ಅಂತ ರೀತಿಯಾಗಿ ಹೇಳ್ತಾರೆ. ವಿಶ್ವಾಮಿತ್ರಾದಿ ಋಷಿಗಳ ಸಮಾನ ವೈವಸ್ವತ ಮನು. ಅಷ್ಟು ರಾಜ ಋಷಿಯಾಗಿದ್ದ. ಅಂದರೆ ಸತ್ಯವ್ರತ ರಾಜನೇ ಮುಂದೆ ವೈವಸ್ವತ ಮನು ಆಗ್ತಾನೆ. ಹೀಗೆ ಸಂಚಾರವನ್ನು ಮಾಡಿಸಿ ಪರಮಾತ್ಮ ಅದು ಹೇಗಿತ್ತು ಅಂದರೆ ಅವರಿಗೆ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋಗಿತ್ತಂಥದ್ದು. ಆ ರೀತಿ ಮಾಡಿಸ್ಬಿಟ್ಟ ಭಗವಂತ ಕಾಲವನ್ನು, ಕಾಲ ನಿಯಾಮಕ. ಆಗ ಮಾಡಿಸಿದ ಮೇಲೆ ಅವ್ರನ್ನ ತಂದು ಭೂಭಾಗದಲ್ಲಿ ಬಿಟ್ಟು ಈ ದೇಹತ್ಯಾಗವನ್ನು ಮಾಡು ಅಂತೇಳಿ ಸತ್ಯವ್ರತರಾಜನಿಗೆ ಆದೇಶ ಕೊಟ್ಟು ದೇಹತ್ಯಾಗ ಮಾಡಿದ ಮೇಲೆ ಮುಂದಿನ ಮನ್ವಂತರದಲ್ಲಿ ಬ್ರಹ್ಮದೇವರಿಂದ ಮರೀಚ ಋಷಿಗಳು, ಮರೀಚ ಋಷಿಗಳಿಂದ ಕಶ್ಯಪರು, ಕಶ್ಯಪರಿಂದ ಸೂರ್ಯ, ಆ ಸೂರ್ಯನ ಮಗನಾಗಿ ಈ ವೈವಸ್ವತಮನು ಹುಟ್ಟುತ್ತಾ ಇದ್ದಾನೆ. ವಿವಸ್ವಾನೆಂಬ ಸೂರ್ಯನ ಮಗನಾದ್ರಿಂದ ಇವನಿಗೆ ವೈವಸ್ವತಮನು ಅಂತ ರೀತಿಯಾಗಿ ಹೆಸರು. ಆ ಸೂರ್ಯನ ಮಕ್ಕಳಿಗೆಲ್ಲ ವೈವಸ್ವತ ಅಂತಲೇ ಹೆಸರಿದೆ. ಬ್ರಹ್ಮದೇವರಿಗೂ ಕೂಡ ವೈವಸ್ವತ ಅಂತಲೇ ಹೆಸರು. ವಿಶೇಷಣ ಹಾಕ್ಕೊಳ್ಬೇಕಿಲ್ಲ. ವಾಸ್ತವಿಕ ಇವನ ಹೆಸರು ಶ್ರಾದ್ದದೇವ ಅಂತ ರೀತಿಯಾಗಿ ಹೆಸರು. ಇವನು ಹುಟ್ಟಿದ್ದಾರೆ ಎಲ್ಲ ಈಗಿನ ಮನ್ವಂತರದ ಅಂದರೆ ವೈವಸ್ವತ ಮನ್ವಂತರದ ಎಲ್ಲ ಪ್ರಜೆಗಳಿಗೂ ಕೂಡ ಆದಿಪುರುಷ. ವೇದಗಳಿಗೆ ಯಾವ ರೀತಿಯಾಗಿ ಪ್ರಣವ ಮಂತ್ರ ಇದೆಯೋ ಆ ರೀತಿಯಾಗಿ ಇವ ಇದ್ದಾನೆ ಅಂತ ರೀತಿಯ ವರ್ಣನೆ ಮಾಡ್ತಾರೆ ಕವಿಗಳು. ಪಂಡಿತಾಚಾರ್ಯರು ಮಾನವಾನಾಂ ಪಿತಾ ಅಜಜ್ಞೆ ಅಂತ ರೀತಿಯಾಗಿ ಹೇಳಿದ್ದಾರೆ. ಎಲ್ಲ ಮಾನವರಿಗೂ ಕೂಡ ತಂದೆ ಆದಮ್ಮ ಹುಟ್ಟಿದ ವೈವಸ್ವತಮನು ಅಂತ ಹುಟ್ಟಿದ. ಅವನ ವಂಶ ಬ್ರಹ್ಮವಂಶವೂ ಬೆಳೀತು, ಕ್ಷತ್ರವಂಶವೂ ಬೆಳೀತು, ಅವನಿಂದ ಚಂದ್ರವಂಶವೂ ಬೆಳೆದಿದೆ, ಸೂರ್ಯವಂಶವೂ ಬೆಳೆದಿದೆ ಅಂತ ಈ ರೀತಿಯಾಗಿ ಮುಂದೆ ಅವನ ಕಥಾವನ್ನು ಆರಂಭ ಮಾಡಿದ್ದಾರೆ ಹೇಳಲಿಕ್ಕೆ. ಶ್ರೀ ಗುರುಭ್ಯೋ ನಮಃ. ಅದ್ಯ ಕಥಾ ಪ್ರಸಕ್ತಿ. ವೈವಸ್ವತಮನು ಹುಟ್ಟಿದ ಮೇಲೆ ಅವನು ಭೂಮಂಡಲಕ್ಕೆ ಅಧಿಪತಿಯಾಗಿ ಸೃಷ್ಟಿಯನ್ನು ಮಾಡೋ ಸಂದರ್ಭ ಬಂದಾಗ ವಸಿಷ್ಠ ಋಷಿಗಳನ್ನು ಪುರೋಹಿತರನ್ನಾಗಿ ವರೆಸಿದ್ದಾನೆ, ತನ್ನ ಕುಲ ಪುರೋಹಿತರನ್ನಾಗಿ. ವಸಿಷ್ಠ ಋಷಿಗಳು ಯಜ್ಞ ಮಾಡಿಸ್ತಾ ಇರೋ ಕಾಲಕ್ಕೆ ಅವನ ಹೆಂಡತಿ ವೈವಸ್ವತಮನ ಹೆಂಡತಿ ಕೇಳ್ಕೊಂಡು, ನನಗೆ ಹೆಣ್ಣು ಮಗು ಬೇಕು, ಹಾಗೆ ಆಹುತಿಯನ್ನು ಹಾಕ್ರಿ ನೀವು ಅಂತ. ಋತ್ವಿಕರು ಕಾಣೆ ಬೀಸಿದ್ದಾಳೆ ಅಂತ ಹೇಳಿ ಹೆಣ್ಣು ಮಗು ಹುಟ್ಟಲಿಕ್ಕೆ ಏನು ಬೇಕೋ ಆ ಆಹುತಿಯನ್ನು ಹಾಕಿದ್ದಾರೆ. ವೈವಸ್ವತಮನಿಗೆ ಗೊತ್ತೇ ಇಲ್ಲ. ಕಡೆಗೆ ಗರ್ಭಿಣಿ ಆದ್ದು, ಪ್ರಸವ ಆಯಿತು, ನೋಡಿದರೆ ಹೆಣ್ಣು ಮಗು ಹುಟ್ಟುಬಿಟ್ಟಿದೆ. ಅವನು ವೈವಸ್ವತಮನು ವಸಿಷ್ಠರಿಗೆ ಹೇಳಿದ್ದಂತೆ, ನಾನು ಬ್ರಾಹ್ಮಣರಿಗೂ ಕೂಡ ಸುಳ್ಳು ಹೇಳಲಿಕ್ಕೆ ಬರ್ತೇನೆ ತಿಳ್ಕೊಂಡಿರಲಿಲ್ಲ, ನೀವು ಹೆಣ್ಣು ಮಗು ಆವಾಗ ಮಾಡಿಬಿಟ್ಟಿದ್ದೀರಲ್ಲ ನನಗೆ ಅಂತ ಕೇಳಿದ. ವಸಿಷ್ಠ ಋಷಿಗಳು ತಡೆಯಪ್ಪ ಈ ನೋಡ್ತೀನಿ ಏನಾಗಿದೆ ಅಂತೇಳಿ ಜ್ಞಾನದೃಷ್ಟಿದ್ದು ವಿಚಾರ ಮಾಡಿ ನೋಡಿದರು. ಋತ್ವಿಕರೆಲ್ಲರೂ ಕೂಡ ಹೆಣ್ಣು ಮಗು ಆಗುವಂತೆ ಆಹುತಿ ಹಾಕಿತ್ತು, ರಾಣಿ ಬಂದು ಕೇಳ್ಕೊಂಡಿದ್ದು, ಇದೆಲ್ಲ ಗೊತ್ತಾಯ್ತು ಅವರಿಗೆ. ಅವ್ರು ನಡೆದದ್ದೆಲ್ಲ ಹೇಳಿದರು ಹೀಗಾಗಿದೆ ಅಂತ. ಸ್ವಾಮಿ ಆಗಿದ್ದರೆ ನನಗೆ ಗಂಡು ಮಗು ಆಗುವಂತೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಂಡಾಗ ವಸಿಷ್ಠ ಋಷಿಗಳು ರುದ್ರದೇವರನ್ನು ಕೂಡ ತಪಸ್ ಮಾಡಿದರಂತ. ರುದ್ರದೇವರು ಪ್ರತ್ಯಕ್ಷ ಆದರು. ಪ್ರತ್ಯಕ್ಷ ಆದ ಕೂಡ ಈ ಮಗು ಅದು ಇಲ್ಲ ಅಂತ ಹುಟ್ಟಿತ್ತು ಮಗು. ಆ ಮಗುವಿಗೆ ಗಂಡು ಆಗುವಂತೆ ಆಶೀರ್ವಾದ ಮಾಡಿದ್ದಾರೆ. ಅದು ಗಂಡು ಮಗು ಆಯಿತು. ಗಂಡು ಮಗು ಹಾಗೆ ಅದು ಸುದ್ಯುಮ್ನ ಅಂತ ರೀತಿಯಾಗಿ ಅವನಿಗೆ ಹೆಸರು ಬಂತು, ರಾಜ ಆದ. ಅವನು ರಾಜ ಆದ ಮೇಲೆ ಬೇಟೆಯಾಡ್ತಾ ಇಲಾವೃತ ಖಂಡಕ್ಕೆ ಹೋಗ್ಬಿಟ್ನಂತೆ. ಆ ಇಲಾವೃತ ಖಂಡದಲ್ಲಿ ರುದ್ರದೇವರೊಬ್ಬರೇ ಗಂಡಸು, ಇನ್ನೆಲ್ಲರೂ ಕೂಡ ಹೆಣ್ಮಕ್ಳೇ ಇರಬೇಕಲ್ಲಿ. ಯಾಕೆಂದರೆ ಪಾರ್ವತಿ ದೇವಿ ರುದ್ರದೇವರ ಜೊತೆಗೆ ಏಕಾಂತದಲ್ಲಿ ಇರಬೇಕು ಅಂತ ಇಲಾವೃತ ಖಂಡಕ್ಕೆ ಬಂದಿದ್ದು. ಆಗ ಋಷಿಗಳು ಬಂದ್ಬಿಟ್ರಂತಲ್ಲಿ. ಪಾರ್ವತಿದೇವಿ ನಾಚಿಕೆ ಆಯಿತು. ಪಾರ್ವತಿದೇವಿ ಹೇಳಿದಂತೆ, ಈ ಥರ ನಮ್ಗೆ ಏಕಾಂತಕ್ಕೆ ಭಂಗ ಬರ್ತಾ ಇದ್ದರೆ ನಾವು ಏಕಾಂತದಲ್ಲಿ ಇರೋ ಹಾಗೆ ಇಲ್ಲ, ಅದರಿಂದ ನೀವೇನಾದ್ರು ಹೊರ ಕೊಡಬೇಕು ಅಂತ ಕೇಳಿದಾಗ ಆಗ ಹೊರ ಕೊಟ್ರಲ್ಲ. ಇಲಾವೃತ ಖಂಡಕ್ಕೆ ಯಾರು ಬರ್ತಾರಲ್ಲೂ ಕೂಡ ಹೆಣ್ಮಕ್ಳೇ ಆಗಲಿ ಅಂತ. ನಾಚಿಕೆ ಪ್ರಸಂಗವೇ ಇಲ್ಲ, ಹೆಣ್ಮಕ್ಳು ಬಂದ್ಬಿಟ್ರೆ. ಗಂಡಸರು ಬಂದರೆ ನಾಚಿಕೆ ಪ್ರಸಂಗ. ಆದ್ದರಿಂದ ಪಾರ್ವತಿ ದೇವಿ ಆ ಒಂದು ಮಾತು ಕೇಳಿವರು ಆ ಖಂಡಕ್ಕೆ ಬಂದವರೆಲ್ಲ ಹೆಣ್ಣಾಗಲಿ ಅಂತ, ತಮ್ಮನೊಬ್ಬರನ್ನ ಬಿಟ್ಟು ಬಾಕಿ ಎಲ್ಲರೂ ಕೂಡ ಹೆಣ್ಣಾಗಲಿ ಅಂತ ಈ ರೀತಿಯಾಗಿ ಏನು ಮಾಡಿದ್ದಾರೆ, ಅವರು ವರವನ್ನು ಕೊಟ್ಟಿದ್ದಾರೆ. ಆ ಪ್ರಕಾರ ಈ ಸುದ್ಯುಮ್ನ ಇಲಾವೃತ ಖಂಡಕ್ಕೆ ಹೋದ ಕೂಡಲೇ ಅಲ್ಲಿ ಹೆಣ್ಣಾಗಿಬಿಟ್ಟ. ಅವನಷ್ಟೇ ಅಲ್ಲ, ಅವನು ಹೆಣ್ಣು, ಅವನು ಕುದುರೆಗಳು ಹೆಣ್ಣು, ಸೈನಿಕರು ಹೆಣ್ಣು, ಎಲ್ಲ ಹೆಣ್ಣೆ. ನಾಚಿಕೆ ಆಗ್ಬಿಡ್ತ ಅವನಿಗೆ. ಬರಲಿಕ್ಕೆ ಅವನಿಗೆ ಸ್ವಲ್ಪ ಹಿಂದೆ ಮುಂದೆ ಆಯಿತು. ಅಲ್ಲಿ ಪರ್ವತದ ಹತ್ರ, ಕುಕ್ಕರ ಪರ್ವತದ ಹತ್ರ ಅಲ್ಲಿ ಕೂತ್ಕೊಂಡ, ಮೇರು ಪರ್ವತದ ಕೆಳಗೆ. ಈ ಕಡೆ ಅತ್ರ ಋಷಿಗಳ ಮಗನಾಗಿ ಚಂದ್ರ ಹುಟ್ಟಿದ, ಚಂದ್ರನ ಮಗನಾಗಿ ಬುಧ ಅವತಾರ ಮಾಡಿದ್ದು. ಬುಧ ಹುಟ್ಟಿದ್ದ. ಆ ಬುಧ ಪರ್ವತದ ಹತ್ರ ಬಂದಾಗ ಇವಳನ್ನ ನೋಡಿದ. ಇಲಾದೇವಿಯನ್ನು ನೋಡಿ ಅವನು ಆಕೆಯನ್ನು ಲಗ್ನ ಆಗಿದ್ದ. ಲಗ್ನ ಆದ್ಮೇಲೆ ಆಕೆ ಸಂಸಾರ ಮಾಡ್ಲಿಕ್ಕೆ ಆರಂಭ ಮಾಡಿದ. ಅಲ್ಲೊಬ್ಬ ಮಗ ಹುಟ್ಟಿದ, ಅವನೇ ಪುರೂರವ ಮಹಾರಾಜ ಅಂತ. ಆ ಮಗ ಹುಟ್ಟಿದ ಮೇಲೆ ಆಮೇಲೆ ಬುಧ ಮಗನ ದೊಡ್ಡವನಾದ ಕೂಡಲೇ ತಾಯಿಯನ್ನು ನೋಡ್ಕೊ ಅಂತ ರೀತಿಯಾಗಿ ಹೇಳಿ ಅವನು ಬುಧ ಹೊರಟು ಬಿಟ್ಟ. ಅವನು ಗ್ರಹಸ್ಥಾನಕ್ಕೆ ಹೊರಟ.
ಹೊರಟಾಗ ಇವಳಿಗೆ ನೆನಪಾಯ್ತು, ನಾನು ಗಂಡಾಗಿದ್ದೆ ಹೆಣ್ಣಾಗಿದ್ದೇನೆ ನೆನಪಾಯ್ತು ಅವಾಗ. ಆಗ ಪುರೂರವ ಮಹಾರಾಜನನ್ನು ಕರ್ಕೊಂಡು ಅವಳು ಬರ್ತಾ ಇದ್ದಾಳೆ. ತಂದೆ ಹತ್ರ ಬಂದು ಹೇಳಿದ್ಲು, ಈ ಥರ ವ್ಯವಸ್ಥಾನ ಹತ್ರ ಬಂದು ಹೇಳಿದ್ಲು, ನನ್ನ ಮಗ ಪುರೂರವ ಮಹಾರಾಜ ನಾನು ಹೆಣ್ಣಾಗಿದ್ದೀನಿ ಎಲ್ಲಾವರ್ತ ಕಂಡಕ್ಕೆ ಹೋಗಿ ಅಂತ ಈ ರೀತಿ ಹೇಳಿದಾಗ ಮತ್ತೆ ಅವನು ವ್ಯವಸ್ಥಮನು ವಸಿಷ್ಠರನ್ನು ಪ್ರಾರ್ಥನೆ ಮಾಡಿದ್ದಾನೆ. ಆ ವಸಿಷ್ಠ ಋಷಿಗಳು ಋತುದೇವರನ್ನು ಕೂಡ ತಪಸ್ ಮಾಡಿದರು. ಮತ್ತೆ ಋತುದೇವರು ಬಂದು ನೋಡಿದ್ರು, ಇವಳು ಹೆಣ್ಣಾಗಿದ್ದಕ್ಕೆ ಕಾರಣ ಗೊತ್ತಾಯ್ತು. ನಾನೇ ವರ ಕೊಟ್ಟಿದ್ದೇನೆ ಎಲ್ಲಾವರ್ತ ಕಂಡಕ್ಕೆ ಬಂದವರೆಲ್ಲ ಹೆಣ್ಣಾಗಲಿ ಅಂತ, ನಾನೇ ಅವನನ್ನು ಗಂಡು ಮಾಡಿದ್ದೆ, ಮತ್ತೆ ಈಗ ಹೆಣ್ಣಾಗಿದ್ದೆ, ನಾ ಏನು ಮಾಡಲಿ? ಆದ್ದರಿಂದ ಒಂದು ವ್ಯವಸ್ಥೆ ಮಾಡ್ತೀನಿ, ಪರ್ಯಾಯ ವ್ಯವಸ್ಥೆ. 1 ತಿಂಗಳು ಗಂಡು 1 ತಿಂಗಳು ಹೆಣ್ಣಾಗಲಿ ಇವನು ರಾಜ ಅಂತ ಈ ರೀತಿಯಾಗಿ ವರ ಕೊಟ್ಟಿದ್ದಾರೆ. ಆ ಪ್ರಕಾರ ಗಂಡಾದಾಗ ರಾಜ್ಯ ಆಳ್ತಿದ್ದ, ಹೆಣ್ಣಾದಾಗ ಅಂತಃಪುರದಲ್ಲಿ ಒಳಗೆ ಇರ್ತಿದ್ದ, ಹೊರಗೆ ಬರ್ತಿರಲಿಲ್ಲ. ಜನರಿಗೆಲ್ಲ ಸ್ವಲ್ಪ ರಾಜಕೀಯ ವ್ಯವಸ್ಥೆ ಅವ್ಯವಸ್ಥೆ ಆಗೋಯ್ತು. ಆಗ ಅವನು ವೈರಾಗ್ಯನೂ ಬಂತು. ವೈರಾಗ್ಯ ಬಂದು ಕಡೆಗೆ ಪುರೂರವ ಮಹಾರಾಜನನ್ನ ತನ್ನ ಉತ್ತರ ದೇಶಕ್ಕೆ ರಾಜನನ್ನಾಗಿ ಮಾಡಿಬಿಟ್ಟು ಇನ್ನು ಬಾಕಿ ದೇಶಗಳಿಗೆ ತನ್ನ ಮಕ್ಕಳನ್ನ ಸುದ್ಯುಮ್ನಾಗಿದ್ದಾಗ ತನ್ನ ಮಕ್ಕಳು ಯಾರಾಗಿದ್ರು ಅಂಥವ್ರನ್ನ ರಾಜನನ್ನಾಗಿ ಮಾಡಿ ಕಾಡಿಗೆ ಹೊರಟೋದ. ತನ್ನ ದೇಹ ತ್ಯಾಗವನ್ನು ಮಾಡಿದ. ಗಂಡು ಹೆಣ್ಣು ಸೇರಿರ್ತಕ್ಕಂಥ ಎರಡೂ ದೇಹವನ್ನು ತ್ಯಾಗ ಮಾಡಿ ಪರಮಾತ್ಮನ ಹೊಂದೋದ ಸುದ್ಯುಮ್ನ ಮಹಾರಾಜ. ಅದಾದ್ಮೇಲೆ ವ್ಯವಸ್ಥಾಪನಿಗೆ ಚಿಂತೆ ಆಯಿತು, ಇದರಿಂದ ಸೃಷ್ಟಿ ಯಾಕೋ ಸರಿ ಆಗಲಿಲ್ಲ. ಚಂದ್ರವಂಶ ಏನೋ ಉದ್ಧಾರ ಆಯಿತು, ಬೆಳೀತು ಪುರೂರವ ರಾಜನಿಂದ. ಆದರೂ ಸೃಷ್ಟಿಯಲ್ಲಿ ನಮಗೆ ತೃಪ್ತಿ ಬರಲಿಲ್ಲ. ಅವನು ಪರಮಾತ್ಮನ ಕುರಿತು ತಪಸ್ ಮಾಡಿದ್ದಾನೆ. ವ್ಯವಸ್ಥಾಪನು ತಪಸ್ ಮಾಡಿ ಭಗವಂತನ ಆರಾಧನೆ ಮಾಡಿದಾಗ ಆ ಭಗವಂತನ ಆರಾಧನೆ ಪ್ರಭಾವದಿಂದ ಅವನಿಗೇನಾಯಿತು ಅಂತಂದರೆ ಸೃಷ್ಟಿ ಮಾಡುವಂತಹ ಶಕ್ತಿ ಬಂತು. ಹೆಂಗೆ ಶಕ್ತಿ ಅಂತಂದರೆ ಅವನು ಒಂದು ಸರ್ತಿ ಸೀನಿದ್ನಂತೆ. ಸೀನಿದ ಕೂಡಲೇ ಒಬ್ಬ ಹುಟ್ಟು ಬಂದ. ಅವನಿಗೆ ಇಕ್ಷ್ವಾಕು ಅಂತ ಹೆಸರು. ಅವನಿಗೆ ಅವ ಇಕ್ಷ್ವಾಕು ಕ್ಷುವತಃ ಮನೋಹೋ ಜಗ್ಮೆ ಅತಃ ಇಕ್ಷ್ವಾಕು ಅಂತ. ಅವನು ಕ್ಷುವತಃ ಅಂತಂದರೆ ಅಕ್ಷಿ ಅಂತ ಸೇಂತಾರಲ್ಲ, ಅದು ಕ್ಷುವ ಅಂತ ತಿಳಿದೇ ಸಂಸ್ಕೃತ ಕರೀತಾರ. ಆ ಕ್ಷುವಿಸಬೇಕಾದ್ರೆ ಹುಟ್ಟಿದ ಅದಕ್ಕೆ ಇಕ್ಷ್ವಾಕು ಆಗಿಬಿಟ್ಟ. ಇಕ್ಷ್ವಾಕು ಮಹಾರಾಜ ದೊಡ್ಡ ಮಹಾರಾಜ. ಅವನು ತಪಸ್ ಮಾಡಿ ಭಗವಂತನಿಂದ ಬ್ರಹ್ಮದೇವರಿಂದ ಭಗವಂತನನ್ನು ಪಡ್ಕೊಂಡಾನ. ಬ್ರಹ್ಮದೇವ ತಪಸ್ತತ್ವ ವಿರಿಂಚಾತ್ ಸಹ ದೇವೇ ರಂಗೇಶ್ವರಂ ಹರಿಂ ಅಂತ ಹೇಳ್ತಾರೆ. ರಂಗೇಶ್ವರ ಹರಿ ಅಂತ ಬ್ರಹ್ಮದೇವರು ಸುತ್ತಲೋಕದಲ್ಲಿ ಇಟ್ಟು ಪೂಜೆ ಮಾಡ್ತಾ ಇರ್ತಕ್ಕಂತಹ ರಂಗನಾಥ ಸ್ವಾಮಿ ನಾವೇ ಶ್ರೀರಂಗದಲ್ಲಿ ನೋಡ್ತಾ ಇದ್ದೇವೆ. ಆ ರಂಗನಾಥ ಸ್ವಾಮಿ ರಂಗೇಶ್ವರ. ಆ ರಂಗೇಶ್ವರ ಹರಿಯನ್ನು ಇಕ್ಷ್ವಾಕು ಮಹಾರಾಜ ತಪಸ್ಸು ಮಾಡಿ ಪಡ್ಕೊಂಡಿರ್ತಕ್ಕಂತಹದ್ದು. ಅವನು ಭೂಮಿಯಲ್ಲಿ ಇಟ್ಟುಕೊಂಡು ಅದನ್ನು ಪೂಜೆ ಮಾಡ್ತಾ ಇದ್ದ, ಆರಾಧನೆ ಮಾಡ್ತಾ ಇದ್ದ. ಅದು ಕುಲದೈವ ಆಯಿತು. ವಸಿಷ್ಠ ಋಷಿಗಳು ಕುಲಪುರೋಹಿತರಾದರು. ಇಕ್ಷ್ವಾಕು ರಾಜನಿಂದ ರಾಜ್ಯ ಎಂಬುದು ಸುರಕ್ಷಿತ ನಡೀಲಿಕ್ಕೆ ಆರಂಭ ಆಯಿತು. ಮೊದಲನೇ ಮಗ. ಇದಾದ್ಮೇಲೆ ಮುಂದೆ 9 ಜನ ಮಕ್ಕಳು ಆ ವ್ಯವಸ್ಥಿತ ಮನುವಿಗೆ ಆಗಿದ್ದಾರೆ. ಅದರಲ್ಲಿ ಪ್ರಧಾನರಾಗಿರ್ತಕ್ಕಂಥ ವ್ಯಕ್ತಿಗಳು ಯಾರಂದ್ರೆ ಶರಿಯಾತಿ ಅಂತ ಅವನೊಬ್ಬ ರಾಜ. ಆ ಶರಿಯಾತಿ ರಾಜ ನೃಗ ಮಹಾರಾಜ ಅಂತ ಬಂದಿದ್ದಾನೆ. ಆ ನೃಗ ಎಂಬ ಮಹಾರಾಜನಿಗೆ ಏನಾಗೋಯ್ತು ಅಂದ್ರೆ ಅವನು ಓದಿಕೆತ ಆಗುವಂಗೆ ಪ್ರಸಂಗ ಬಂದ್ಬಿಡ್ತವನಿಗೆ. ಅವನು ಏನು ಮಾಡಿದ ಅಂತಂದ್ರೆ ಬ್ರಾಹ್ಮಣನಿಗೆ ಆಕಳು ಕೊಟ್ಟುಬಿಟ್ಟ. ಈ ಆಕಳು ತಪ್ಪಿಸ್ಕೊಂಡ್ಬಂದು ಅವನ ಕೊಟ್ಟಿಗೆ ಸೇರ್ಕೊಂಡ್ಬಿಡ್ತು. ಮತ್ತೆ ಇನ್ನೊಬ್ಬ ಬ್ರಾಹ್ಮಣ ಅದನ್ನೇ ಕೊಟ್ಟುಬಿಟ್ಟ. ಈ ಬ್ರಾಹ್ಮಣ ನೋಡ್ದ ಆ ಆಕಳನ್ನು ನಂದು ರಾಜ ನಂಗೆ ಕೊಟ್ಟಿದ್ದು ಅಂತ. ರಾಜ ನಂಗೆ ಕೊಟ್ಟಿದ್ದು ಈ ಬ್ರಾಹ್ಮಣ ಜಗಳ ಆಡ್ತಾನೆ. ರಾಜನಿಗೆ ಕೇಳೋಣ ಮಾತು ಇಬ್ರು ಕೂಡ ಬರ್ತಾ ಇದ್ದಾರೆ ನೃಗನ ಹತ್ರ. ನೃಗ ನೋಡ್ದ ಇಬ್ರಿಗೂ ನಾನೇ ಕೊಟ್ಟಿದ್ದು ನಿಜ, ಆದರೆ ಇಬ್ರು ಈಗ ಒಂದು ಏನಾದ್ರು ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ರಿ. ಈ ಆಕಳು ಬದಲು ನೀನು 10 ಆಕಳು ಕೊಡ್ತೀನಿ, 1,00,000 ಆಕಳು ಕೊಡ್ತೀನಿ, ಈ ಒಬ್ಬ ಆಕಳನ್ನು ಯಾರೋ ಒಬ್ರು ಬಿಟ್ಕೊಡ್ರಿ ಅಂತ ಇರುತ್ತೆ ಅನ್ನೋ ಕಾಲಕ್ಕೆ ಇಬ್ರು ಬ್ರಾಹ್ಮಣರು ಹಠಕ್ಕೆ ಬಿದ್ದುಬಿಟ್ರು. ನನಗೆ ಇದೇ ಆಕಳ ಬೇಕು, ನಂಗೆ ಇದೇ ಆಕಳ ಬೇಕು ಅಂತ. ಅವನು ಹಠಕ್ಕೆ ಬಿದ್ದಾಗ ಹಠಕ್ಕೆ ಕಡೆ ಏನು ಮಾಡಿಬಿಟ್ರು ಅಂದರೆ ಇಬ್ಬರು ಆಕಳನ್ನು ಬಿಟ್ಟು ಹೋಗ್ಬಿಟ್ರು. ನೀನೇ ಇಟ್ಕೋ ಅಂತ. ಆ ಆಕಳು ಮತ್ತು ಆಕಳನ್ನು ಕೊಲ್ಲೋಂಗಿಲ್ಲ ರಾಜ, ಒಳಗೆ ಸೇರಿಸ್ಕೊಂಡ್ಬಿಟ್ಟ. ಇದೇನಾಗೋದು ದತ್ತ ಅಪಹಾರ. ಅವನು ಬೇಕಂತ ಮಾಡಿದ್ದಲ್ಲ, ಕೊಟ್ಟದ್ದನ್ನು ಅಪಹಾರ ಮಾಡೋ ಪ್ರಸಂಗ ಅವನಿಗೆ ತಾನಾಗಿ ಒದಗಿಬಿಡ್ತು. ಅದು ಆದ ಕೂಡಲೇ ಅವನು ಏನು ಮಾಡಿಬಿಟ್ಟ, ಆ ಒಂದು ದೋಷಕ್ಕೋಸ್ಕರವಾಗಿ ದೇಹತ್ಯಾಗ ಆದ್ಕೊಳ್ಳೆ ಓದಿಕೆ ಬಿಟ್ಟುಬಿಟ್ಟ ನೃಗ ಮಹಾರಾಜ. ನೋಡಿ ಎಂಥ ಜ್ಞಾನಿ, ಅಪರೋಕ್ಷ ಜ್ಞಾನಿ ಆದ್ರೂ ಕೂಡ ಆ ಕರ್ಮ ತಪ್ಪಿದ್ದಲ್ಲ ಅವನು. ಮುಂದೆ ಕೃಷ್ಣಾವತಾರದಲ್ಲಿ ಪರಮಾತ್ಮನ ಕಾಲಿಗೆ ಅವನ ದೇಹ ತಾಕಿದ ಕೂಡಲೇ ಮತ್ತೆ ಮಹಾರಾಜ ಆಗಿ ಅವನು ಮೋಕ್ಷವನ್ನು ಪಡೆದ ಅಂತ ರೀತಿ ಅವನ ಕಥೆ ಬರ್ತದೆ. ಆಮೇಲೆ ಶರಿಯಾತಿ ಮಹಾರಾಜ, ಅವನಿಗೊಬ್ಬ ಮಗಳಿದ್ಲು ಸುಕನ್ಯಾ ಅಂತ ರೀತಿಯಾಗಿ ಶರಿಯಾತಿ ಮಹಾರಾಜನಿಗೆ. ಅವನು ಒಂದು ದಿವಸ ಉದ್ಯಾನವನಕ್ಕೆ ಅಂತ ಬಂದಿದ್ದಾನೆ. ಉದ್ಯಾನವನಕ್ಕೆ ಬಂದಾಗ ಅಲ್ಲಿ ಆ ಚವನ ಋಷಿಗಳ ಆಶ್ರಮ. ಆ ಚವನ ಋಷಿಗಳ ಆಶ್ರಮದಲ್ಲಿ ಆ ಶರಿಯಾತಿ ಮಹಾರಾಜನ ಮಗಳು ಸುಕನ್ಯಾ ಆಟ ಆಡ್ತಾ ಇರೋ ಕಾಲಕ್ಕೆ ಏನು ಮಾಡಿಬಿಟ್ಲು ಅಂತ ಹುಚ್ಚದಲ್ಲಿ ಕೂತಿರ್ತಕ್ಕಂಥ ಚವನ ಋಷಿಗಳನ್ನು ನೋಡಿದ್ಲು. ಗೊತ್ತಾಗಲಿಲ್ಲ ಚವನ ಋಷಿ ಅಂತ. ಹುಚ್ಚದಲ್ಲಿ ಮಾತ್ರ ಏನೋ ಆ ಕಣ್ಣಿನಿಂದ ಪ್ರಕಾಶ ಬರ್ತಾ ಇತ್ತು. ಆ ಪ್ರಕಾಶ ಬರೋದನ್ನು ನೋಡಿಬಿಟ್ಟು ಇವಳು ಏನು ಮಾಡಿಬಿಟ್ಲು, ಇನ್ನೇನೋ ವಿಶೇಷ ಇದೆ ಅಂತ ತಿಳ್ಕೊಂಡು ಆ ಒಂದು ಕಡ್ಡಿ ತೊಗೊಂಡು ಚುಚ್ಚಿಬಿಟ್ಲಲ್ಲಿ. ಆಮೇಲೆ ರಕ್ತ ಬರ್ಲಿಕ್ಕೆ ಶುರುವಾಯಿತು. ಹೆದರಿಕೆ ಆಯ್ತು, ಆಕೆಗೆ ಓಡೋಗ್ಬಿಟ್ಟು. ಒಳಗಿರೋ ಚವನ ಋಷಿಗಳು ಏನು ಮಾಡಿದ್ರಪ್ಪ ಅಂದರೆ ಇಲ್ಲಿರ್ತಕ್ಕಂಥ ಯಾರು ಬಂದಿದ್ದಾರೆ ಎಲ್ಲರದು ಮಲಮೂತ್ರ ನಿರೋಧನ ಆಗಲಿ ಅಂತ ರೀತಿಯಾಗಿ ಕಟ್ಟಿ ಹಾಕಿಬಿಟ್ಟಿದ್ದಾರೆ. ಆವಾಗ ಮಹಾರಾಜ ಕೇಳಿದ್ದಂತೆ, ಯಾರೇನು ಅಪರಾಧ ಮಾಡಿದ್ದೀರೋ ಒಪ್ಪಿಕೊಳ್ಳ್ರಿ ಅಂತ. ಮಗಳು ಸುಕನ್ಯಾ ಒಪ್ಪಿಕೊಂಡ್ಲು. ಒಪ್ಪಿಕೊಂಡ ತಕ್ಷಣ ಅವಳನ್ನು ಕರ್ಕೊಂಡು ಆ ಚವನ ಋಷಿಗಳಿದ್ದಲ್ಲಿ ಬಂದು
ಹುಚ್ಚದಿಂದ ಎದ್ದು ಬಂದರು ಶವನ ಋಷಿಗಳು. ಎದ್ದು ಬಂದು ಕೂಡಲೇ ನನ್ನ ಮಗಳು ಅಪರಾಧ ಮಾಡಿದ್ದಾಳೆ ಸ್ವಾಮಿ, ಯಾರಿಗೂ ಶಾಪ ಕೊಡಬೇಡ್ರಿ, ನೀವು ಎಲ್ಲರಿಗೂ ಕೂಡ ಮಲಮೂತ್ರ ಬಂಧನಾಗುವಂಗೆ ಮಾಡಿದ್ದೀರಿ, ದಯವಿಟ್ಟು ಅದನ್ನು ಶಾಂತಗೊಳಿಸಬೇಕು ಅಂತ ಹೇಳಿದಾಗ ಅಂದಾಗ ಶಾಂತಗೊಳಿಸ್ತೀನಿ ನನಗೊಂದು ಕರಾರ ಮೇಲೆ ಅಂತಂದ್ರು. ಏನಪ್ಪ ಅಂದರೆ ನೀನು ಈ ಮಗಳನ್ನು ಕೊಟ್ಟು ನಂಗೆ ಲಗ್ನ ಮಾಡು ಅಂದರು. ಆ ಸುಕನ್ಯಾ ನೋಡಿದ್ರೆ ಇನ್ನೂ ಸಣ್ಣ ವಯಸ್ಸಿನವಳು, ಚವನ್ ಋಷಿಗಳು ನೋಡಿದ್ರೆ ಮುದುಕರಾಗಿಬಿಟ್ಟಿದ್ದಾರೆ, ರಾಜನಿಗೆ ಮನಸ್ಸಿಲ್ಲ. ಆದರೆ ರಾಜ್ಯ ಹಿತಕ್ಕೋಸ್ಕರವಾಗಿ ಮಗಳಿಗೆ ಕೇಳಿದಂತೆ, ಮಗಳು ನನ್ನ ಮದುವೆ ಮಾಡ್ಕೊಂಡು ನಾನು ಇರ್ತೀನಿ ಅಂತ ರೀತಿ ಹೇಳಿಲ್ಲ ಅಂತವಳು. ಆಕೆಯಲ್ಲಿರ್ತಕ್ಕಂಥ ಪಾತಿವ್ರತ್ಯ ಶಕ್ತಿ ಆ ಥರದಿತ್ತು ನೋಡ್ರಿ. ಆಯಿತು ಅಂತ ಹೇಳಿದ್ದು, ಮುದಿ ಆಗಿರ್ತಕ್ಕಂಥ ಗಂಡನನ್ನು ಮದುವೆ ಆದ್ಲು. ಮದುವೆ ಆದಮೇಲೆ ರಾಜ ಮದುವೆ ಆದ್ಮೇಲೆ ಅವನು ಚವನ್ ಋಷಿಗಳ ಆಶ್ರಮದಲ್ಲಿ ಆಕೆಯನ್ನು ಬಿಟ್ಟ, ನಿನ್ನ ಗಂಡನ ಸೇವೆ ಮಾಡ್ಕೊಂಡಿರುವಂಥ ರೀತಿ ರಾಜ್ಯಕ್ಕೆ ಎಲ್ಲರೂ ಕರ್ಕೊಂಡು ಹೋಗಿಬಿಟ್ಟ. ಆಕೆ ತನ್ನ ಪಾತಿವ್ರತ್ಯ ಶಕ್ತಿಯಿಂದ ಗಂಡ ಮುದಿಯಾಗಿದ್ರು ಕೂಡ ಸ್ವಲ್ಪ ಅಭ್ಯಾಸ ಮಾಡಿಕೊಳ್ಳದೆ ಪರಮಾತ್ಮನನ್ನ ಗಂಡನ ಅಂತರ್ಯಾಮಿಯಾಗಿ ಕಾಣ್ತಾ ಅವನು ಸೇವೆ ಮಾಡ್ತಾ ಚವನ್ ಋಷಿಗಳ ವಿಶೇಷವಾಗಿ ಸೇವೆ ಮಾಡ್ತಾ ಕಾಲ ಕಳೀತಾ ಇದ್ಲು. ಸ್ವಲ್ಪ ಕೂಡ ಬೇಜಾರಿಲ್ಲದೆ ಮಾಡುವಂಥ ಆಕೆ ಸೇವೆಯನ್ನು ನೋಡಿ ಚವನ್ ಋಷಿಗಳಿಗೆ ಆಕೆ ಮೇಲೆ ಕರುಣ ಹೊಡ್ತು. ನಾನು ತಪ್ಪು ಮಾಡಿಬಿಟ್ಟೆ, ಸಿಟ್ಟಿನ ಬರದಲ್ಲಿ ಈಕೆ ಲಗ್ನ ಆಗಿಬಿಟ್ಟೆ, ಈಕೆ ಸಣ್ಣ ವಯಸ್ಸು ಅಂತ ರೀತಿ ವಿಚಾರ ಮಾಡಿ ಒಂದು ದಿವಸ ಅಶ್ವಿನಿ ಜೊತೆಗಳು ಅವ್ರ ಆಶ್ರಮಕ್ಕೆ ಬಂದಿದ್ರಂತ. ಬಂದಾಗ ಅಶ್ವಿನಿ ಜೊತೆಗಳು ಹೇಳ್ಕೊಂಡ್ರಂತವ್ರು, ನನಗೆ ಯವನವನ್ನು ಕೊಡ್ರಿ, ಕಣ್ಣನ್ನು ಕೊಡ್ರಿ ಅಂತ ಹೇಳಿದಾಗ ಆಗ ಅಶ್ವಿನಿಗಳಿಗೂ ಇಂದ್ರದೇವರಿಗೂ ಸ್ವಲ್ಪ ಕಿರಿಕಾಗಿತ್ತಂತವ. ಇಂದ್ರದೇವರು ಏನು ಮಾಡಿದ್ರಪ್ಪ ಅಂದರೆ ಅಶ್ವಿನಿಗಳಿಗೆ ಯಜ್ಞದಲ್ಲಿ ಆಹುತಿನೇ ಕೊಡಬಾರ್ದು, ಇವರಿಗೆ ವೈದ್ಯರು ಅಂತ ರೀತಿಯಾಗಿ ಅವ್ರನ್ನ ದೂರ ಇಟ್ಬಿಟ್ಟಿದ್ರಂತೆ. ಅದಕ್ಕೆ ಅವರು ಅಶ್ವಿನಿಗಳು ನಮಗೆ ಯಜ್ಞದಲ್ಲಿ ಆಹುತಿ ಬೇಕು, ನೀವು ಕೊಡಿಸೋದಾದರೆ ಯಜ್ಞದಲ್ಲಿ ಆಹುತಿಯನ್ನು ನಾನು ನಿಮಗೆ ಎಲ್ಲ ಈ ವೈದ್ಯಕೀಯ ಚಿಕಿತ್ಸೆ ಮಾಡ್ತೇವೆ ಅಂತ ಈ ರೀತಿಯಾಗಿ ಅಂದರು ಅಶ್ವಿನಿ ದೇವತೆಗಳು. ಆಯಿತು ಅಂತ ಈ ರೀತಿಯಾಗಿ ಚವನ್ ಋಷಿಗಳು ಒಪ್ಕೊಂಡ್ರು. ಆ ಒಪ್ಪಂದಕ್ಕೆ ಒಪ್ಪಿದ ಮೇಲೆ ಆಮೇಲೆ ಅವ್ರನ್ನ ಸರೋವರ ಕರ್ಕೊಂಡು ಹೋಗಿ ಚವನ್ ಋಷಿಗಳನ್ನು ಸ್ನಾನ ಮಾಡಿಸಿ ಎಬ್ಬಿಸ್ತಾ ಇದ್ದಾರೆ. ಆ ಚವನ್ ಋಷಿಗಳು ಯುವಕರಾಗಿ ಬಂದರು, ಕಣ್ಣು ಬಂದಿತ್ತು. ಒಬ್ಬ ಚವನ್ ಋಷಿ ಅಲ್ಲ, ಅವ್ರ ಜೊತೆಗೆ ಈ ನಾಸಿಕದಸ್ಥರು ಕೂಡ ಚವನ್ ಋಷಿಗಳ ವೇಷ ಹಾಕೊಂಡು ಬಂದ್ಬಿಟ್ರಂತೆ. ಬಂದಾಗ ಈ ಸುಕನ್ಯಾದೇವಿಗೆ ಭ್ರಾಂತಿಗೊಳಿಸ್ಬೇಕು ಅಂತ ಈ ರೀತಿಯಾಗಿ ಮಾಡಿದ ಉಪಾಯ. ಆದರೆ ಆಕೆಗೆ ಗೊತ್ತಾಯ್ತು ಚವನ್ ಋಷಿಗಳು ಯಾರು ಯಾರಲ್ಲ ಅಂತ. ಹಾಗೆ ಕಂಡುಹಿಡಿದು ಏನು ರೀತಿಯಾಗಿ ಕೇಳ್ತಾ ಇದ್ದಾರೆ ಅವರು ಅಶ್ವನಿಗಳು. ಹಾಗೆ ಹೇಳಿದ್ರಂತ ಅವಳು, ದೇವತೆಗಳು ಯಾವುದೇ ವೇಷದಲ್ಲಿ ಬರಲಿ ಅವರ ಪಾದ ಭೂಸ್ಪರ್ಶ ಆಗೋದಿಲ್ಲ, ಅವರ ಮೈಯಿಂದ ಮನುಷ್ಯ ಗಂಧ ವಾಸನೆ ಬರೋದಿಲ್ಲ, ದೇವಗಂಧ ಬೇರೆಯೇ ಇದೆ. ಮತ್ತು ಅವ್ರಿಗೆ ಕಣ್ಣು ರೆಪ್ಪೆ ಅಲ್ಲಾಡೋದಿಲ್ಲ, ಮನುಷ್ಯರಿಗೆ ಕಣ್ಣು ರೆಪ್ಪೆ ಅಲ್ಲಾಡ್ತದೆ, ದೇವತೆಗಳಿಗೆ ಕಣ್ಣು ರೆಪ್ಪೆ ಅಲ್ಲಾಡೋದಿಲ್ಲ. ಅವರು ಅನಿಮಿಷರು ಅಂತ ರೀತಿಯಾಗಿ ಅವ್ರನ್ನ ಕರೀತಾರೆ. ಹೀಗಾಗಿ ನನಗೆ ಈ ಲಕ್ಷಣಗಳಿಂದ ಗೊತ್ತಾಯಿತು ಅಂದಾಗ ಅವರು ಆಶೀರ್ವಾದ ಮಾಡಿ ಪತಿವ್ರತೆಯ ಕೀರ್ತಿನ ಎಲ್ಲ ಕಡೆಯೂ ಕೂಡ ಹೇಳ್ತಾ ಅಶ್ವನ್ ಇಟ್ಕೊಂಡು ಹೋಗಿದ್ದಾರೆ. ಚವನ್ ಋಷಿಗಳು ಯುವಕರಾಗಿ ಆ ಸುಕನ್ಯಾ ಜೊತೆಗೆ ಇರೋ ಕಾಲಕ್ಕೆ ಶರಿಯಾತಿ ಮಹಾರಾಜ ಯಜ್ಞ ಮಾಡಬೇಕು, ಮಕ್ಕಳಾಗಿಲ್ಲ ಅಂತ ರೀತಿಯಾಗಿ ವಿಚಾರ ಮಾಡಿ ಯಜ್ಞಕ್ಕೆ ಋತ್ವಿಕರನ್ನಾಗಿ ಈ ಚವನ್ ಋಷಿಗಳನ್ನು ಕರಿಬೇಕು ಅಂತ ಅವ್ರ ಆಶ್ರಮಕ್ಕೆ ಬರ್ತಾ ಇದ್ದಾನೆ. ಅವ್ರ ಆಶ್ರಮಕ್ಕೆ ಬಂದು ನೋಡಿದ ಚವನ್ ಋಷಿಗಳು ಇಲ್ಲ. ಅಲ್ಲಿ ಒಬ್ಬ ಯುವಕ ಕೂತಿದ್ದಾನೆ, ಮಗಳನ್ನ ನೋಡಿದ, ಮಗಳಿಗೆ ಬಾಯಿ ಬಂದಂಗೆ ಬೈತಾನೆ, ಸೂರ್ಯವಂಶದ ಕೀರ್ತಿಯನ್ನೇ ಹಾಳು ಮಾಡಿಬಿಟ್ಟು ನೀನು, ನಾವೆಲ್ಲ ಎಂಥವ್ರು, ನನ್ನ ಮಗಳಾಗಿ ನೀನು ಮುದಿಗಂಡನನ್ನು ಎಲ್ಲೋ ಬಿಟ್ಟು ಯುವಕನ ಜೊತೆ ಕುತ್ಕೊಂಡು ನೀನು ಹರಟೆ ಹೊಡಿತಾ ಇದ್ದೀಯ, ಅದಲ್ಲೇ ಮಾಡ್ತಾ ಇದ್ದೀಯ, ಅದರಿಂದ ಸರಿಯಲ್ಲ ಅಂತ ರೀತಿಯಾಗಿ ಬೈದಾಗ ಆಗ ಆಕೆ ಹೇಳಿದಂತೆ, ಅಪ್ಪ ಸುಮ್ಮನೆ ವೃತ್ತಾಕೋಪ ಮಾಡಬೇಡ, ಇಲ್ಲಿರ್ತಕ್ಕಂಥವ್ರು ನಿಮ್ಮ ಮಳೆಯ ಅಂದರೆ ಚವನ್ ಋಷಿಗಳೇ ಇವರು ಅಂತ ಈ ನಡೆದ ಘಟನೆ ಎಲ್ಲ ಹೇಳಿದ್ದು. ಆಗ ಅವನಿಗೆ ಸಂತೋಷ ಆಯಿತು. ಸಂತೋಷ ಆದಾಗ ನೀವು ಯಜ್ಞಕ್ಕೆ ಬರಬೇಕು ಅಂತ ಚವನ್ ಋಷಿಗಳಿಗೆ ಅವನು ಕೇಳ್ಕೊಂಡ. ಚವನ್ ಋಷಿಗಳು ಅವಕಾಶ ಕಾಯ್ತಾ ಇದ್ರು, ಅಶ್ವಿನಿಗಳಿಗೆ ಹೇಗೋ ಕೂಡ ಯಾವತ್ತೇನು ಕೊಡಿಸ್ಬೇಕು ಅಂತ. ಆಯ್ತು ಬರ್ತೀನಿ ಅಂತ ರೀತಿ ಯಜ್ಞ ಮಾಡಿಸ್ತೀನಿ ಅಂತ ರೀತಿಯಾಗಿ ಹೇಳಿ ಕಳಿಸಿದ್ರು ರಾಜನನ್ನು. ಚವನ್ ಋಷಿಗಳು ಸುಕನ್ಯಾ ಸಮೇತರಾಗಿ ಆ ಶರಿಯಾತಿ ರಾಜನ ಯಜ್ಞಕ್ಕೆ ಬರ್ತಾ ಇದ್ದಾರೆ. ಯಜ್ಞ ಮಾಡ್ತಿರೋ ಕಾಲಕ್ಕೆ ಅಶ್ವಿನಿಗಳಿಗೆ ಆಹುತಿಯನ್ನು ಕೊಟ್ರಂತಾರೆ. ಕೊಟ್ಟಾಗ ಆ ಆಹುತಿ ಸ್ವೀಕಾರ ಮಾಡಲಿಕ್ಕೆ ಅಶ್ವಿನಿಗಳು ಬಂದರು. ಈ ಆಹುತಿಯನ್ನು ಕೊಟ್ಟಿರ್ತಕ್ಕಂಥ ಚವನ್ ಋಷಿಯನ್ನು ಸಂಹಾರ ಮಾಡಿದಂಥ ಇಂದ್ರದೇವರು ವಜ್ರಾಯುಧ ಸಮೇತರಾಗಿ ಬಂದ್ರಂತ. ಆಗ ಚವನ್ ಋಷಿಗಳು ಇಂದ್ರದೇವರನ್ನು ವಜ್ರಾಯುಧ ಸಮೇತವಾಗಿ ಸ್ತಂಭನಗೊಳಿಸಿಬಿಟ್ರಂತ. ಚಿತ್ರದಲ್ಲಿರ್ತಕ್ಕಂಥ ಗೊಂಬೆ ಹೆಂಗಿರಬೇಕು ಹಾಗೆ ಮಾಡಿಬಿಟ್ರಂತ. ಇದೆಲ್ಲ ಆ ಬ್ರಾಹ್ಮಣರಲ್ಲಿರ್ತಕ್ಕಂಥ ಬ್ರಹ್ಮ ತೇಜಸ್ಸಿನ ಪ್ರಭಾವ. ಪರಮಾತ್ಮ ಅಲ್ಲಿ ನಿಂತು ಆ ವ್ಯಾಪಾರ ಮಾಡಿಸಿದ್ದಾನೆ. ಇಲ್ಲ ಇಂದ್ರದೇವರಲ್ಲಿ ಚವನ್ ಋಷಿಗಳಲ್ಲಿ ತಾರತಮ್ಯ ನೋಡಿದರೆ ಬಹಳ ಕಡಿಮೆ. ಆ ಬ್ರಹ್ಮ ತೇಜಸ್ಸು ಇದೆಯಲ್ಲ, ಅದು ಆ ಥರದ ಒಂದು ವಿಶೇಷವಾದ ಶಕ್ತಿಯನ್ನು ಕೊಟ್ಟಿದೆ. ಮತ್ತು ಚವನ್ ಋಷಿಗಳಿಗೆ ಕೀರ್ತಿ ಬರಲಿಕ್ಕೂ ಕೂಡ ಇಂದ್ರದೇವರು ಮಾಡಿದ್ದಾರೆ. ಇದೆಲ್ಲವೂ ಕೂಡ ಕಥೆ ಆಯಿತು. ಇದಾದ ಮೇಲೆ ಅಶ್ವಿನಿಗಳ ಆಹುತಿಯನ್ನು ಸ್ವೀಕಾರ ಮಾಡಿದ್ರು. ಕಡೆ ಇಂದ್ರದೇವರಿಗೆ ಪರಮಾತ್ಮನೇ ಬಂದು ಹೇಳಿದ್ದಂತೆ, ಅಶ್ವಿನಿಗಳಿಗೂ ಕೂಡ ಆಹುತಿ ಇರಬೇಕು ಒಂದು ರೀತಿಯಾಗಿ ಅಂದಾಗ ಆವಾಗ ಸರಿ ಅಂತ ಹೇಳಿ ಅನುಮೋದನೆ ಮಾಡಿದ್ದಾರೆ. ಅಶ್ವಿನಿಗಳಿಗೂ ಕೂಡ ಆಹುತಿ ಎಂಬುದು ಅವತ್ತಿಂದ ಯಜ್ಞದಲ್ಲಿ ಶುರುವಾಯಿತು. ಸಮರಸಕ್ಕೆ ಅರ್ಹರಾದರು ಅವರು ಕೂಡ. ಇದಾದ ಮೇಲೆ ಆ ಚವನ್ ಋಷಿಗಳ ಒಂದು ಪ್ರಭಾವವನ್ನು ನೋಡಿ ದೇವತೆಗಳು ಪುಷ್ಪವೃಷ್ಟಿ ಮಾಡಿದ್ದಾರೆ. ಇಂದ್ರದೇವ ಹೊರ ಕೊಟ್ಟರಂತೆ, ನಿಮ್ಮ ಸ್ಮರಣೆಯನ್ನು, ಸುಕನ್ಯಾ ಸ್ಮರಣೆಯನ್ನು, ಶರಿಯಾತಿ ಸ್ಮರಣೆಯನ್ನು, ನನ್ನ ಸ್ಮರಣೆಯನ್ನು ಯಾರು ಅಶ್ವಿನಿಗಳ ಸ್ಮರಣೆಯನ್ನು ಮಾಡ್ತಾರೋ ಅಂಥವರಿಗೆ ಕಣ್ಣಿಗೆ ಸಂಬಂಧಪಟ್ಟಿರತಕ್ಕಂತಹ 64 ದೋಷಗಳು ನಾಶ ಆಗಲಿ ಅಂತ ಈ ರೀತಿಯಾಗಿ ವರವನ್ನು ಕೊಟ್ಟಿದ್ದಾರೆ. ಊಟ ಆದ ಮೇಲೆ
ಬಲಗೈ ಹೆಬ್ಬಟ್ಟಿನಿಂದ ನೀರನ್ನು ತಗೊಂಡು ಕಣ್ಣಿಗೆ ಹಾಕ್ಕೊಳ್ಬೇಕು. ಆ ಅಂಗುಷ್ಟಾಂಗ್ರಾಂಬು ನಿಕ್ಷಿಪೇತಂತಿ ರೀತಿಯಾಗಿ ಮಂತ್ರ ಇದೆ. ಶರ್ಯಾದಿಂಚ ಸುಕನ್ಯಾಂಚ ಚವನಂತ ಇಂದ್ರಮಶ್ವಿನೋ ಭೋಜನಾಂತೆ ಸ್ಮರನ್ ನಿತ್ಯಂ ಅಂಗುಷ್ಟಾಂಗ್ರಾಂಬು ನಿಕ್ಷಿಪೇತ ಅಂತ. ಆ ನೀರನ್ನ ಕಣ್ಣಿನಲ್ಲಿ ಹಾಕ್ಕೊಂಡ್ರೆ 64 ದೋಷ ಕಣ್ಣಿಗೆ ಸಂಬಂಧಪಟ್ಟಿರೋದೆಲ್ಲವೂ ಕೂಡ ನಾಶ ಆಗ್ತದೆ ಅಂತ ರೀತಿಯಾಗಿ ಹೇಳಿದ್ದಾರೆ. ಈ ರೀತಿಯಾದ ಅವರ ಮಹಿಮೆಯನ್ನು ತಿಳಿಸಿದ ನಂತರದಲ್ಲಿ ಆಮೇಲೆ ಧೃತಪೃಷ್ಟ ಅಂತ ರೀತಿಯ ಒಬ್ಬ ರಾಜ. ಆ ಧೃತಪೃಷ್ಟ ರಾಜ ವಶಿಷ್ಠ ಋಷಿಗಳಲ್ಲಿ ಗುರುಕುಲವಾಸ ಮಾಡಬೇಕು ಅಂತ ರೀತಿಯಾಗಿ ಬಂದ. ಈ ವಯೋಷ್ಠ ಮನುವಿನ ಮಗ ಅವನೊಬ್ಬ ಬಂದಾಗ ಅವಾಗೇನಾಯ್ತು, ಅವನು ವಶಿಷ್ಠ ಋಷಿಗಳು ಅವನಿಗೆ ಗೋ ಕಾಯ್ಲಿಕ್ಕೆ ಹೇಳಿದ್ರಂತೆ. ಆಕಳನ್ನು ಕಾಯ್ತಾ ಇದ್ರು. ಆಕಳ ಕಾಯ್ತಿರೋ ಕಾಲಕ್ಕೆ ಏನಾಯ್ತು, ಒಂದು ಹುಲಿ ಆಕಳ ಈ ಪಟ್ಟಿಗೆಯಲ್ಲಿ ಪ್ರವೇಶ ಮಾಡ್ತು. ರಾತ್ರಿಯಲ್ಲಿ ಅವನಿಗೆ ಹುಲಿಯ ಗರ್ಜನೆ ಕೇಳಿದ ಕೂಡಲೇ ಆಕಳದಲ್ಲಿ ಕೊಂದು ಬಿಡ್ತದೋ ಅಂತ ಹೇಳಿ ಖಡ್ಗವನ್ನು ಬೀಸಿಬಿಟ್ಟ. ಆ ಖಡ್ಗ ಅವನು ಇದ್ದದ್ದನ್ನು ನೋಡಿಬಿಟ್ಟು ಆ ಬೀಸಿದ್ದನ್ನು ನೋಡಿ ಹುಲಿ ಹೆದರ್ಕೊಂಡು ಓಡೋಗ್ಬಿಡ್ತು. ಆ ಖಡ್ಗ ಆಕಳಿಗೆ ಬಿದ್ದು ಆಕಳ ಸತ್ತೋಯ್ತು. ಅವನಿಗೆ ಕೈಯಲ್ಲಿ ಗೊತ್ತಾಗದಂಗೆ ಗೋ ಹತ್ಯೆ ಆಗ್ಬಿಡ್ತು. ಬೆಳಗ್ಗೆ ಎದ್ದುಕೊಳ್ಳಿ ಋಷಿಗಳು ನೋಡಿದ್ರು, ಗೋ ಹತ್ಯೆ ಮಾಡಿದ್ದೀನಿ, ನೀನು ಶೂದ್ರನಾಗಿ ಶಾಪ ಕೊಟ್ಟಿದ್ದಾರೆ. ಅವನು ಶಾಪ ಕೊಟ್ಕೊಳ್ಳಿ ಅವನೇನಾದ ಅಂತಂದರೆ, ಗುರುಗಳ ಶಾಪ, ಗುರುಗಳಿಂದ ಏನೇ ಸಿಗಲಿ, ಶಾಪ ಸಿಗಲಿ ವರ ಸಿಗಲಿ, ಅದನ್ನು ನಾವು ಪ್ರಸನ್ನತೆಯಿಂದ ಸ್ವೀಕಾರ ಮಾಡಬೇಕು. ಹರಿಪ್ರೀತಿ ಆಗಲಿ ಅಂತ ನಾವು ಅದನ್ನು ಪರಮಾತ್ಮನಿಗೆ ಮುಡುಪಾಗಿಡಬೇಕು ಅಂತ ತಿಳ್ಕೊಂಡ. ಅಲ್ಲೇ ತಾನು ಗುರುಕುಲವಾಸವನ್ನು ಮುಗಿಸಿ ಕಾಡಿಗೆ ಹೋದ. ಶೂದ್ರನಾಗಿ ಇದ್ದುಕೊಂಡು ತಪಶ್ಚರ್ಯವನ್ನು ಮಾಡಿದ್ದಾನೆ. ಅವನ ತಪಶ್ಚರ್ಯಕ್ಕೆ ಪರಮಾತ್ಮ ಮೆಚ್ಚಿದ. ನಿಜವಾಗಿಯೂ ಅವನ ಅಪರಾಧ ಇಲ್ಲ, ಆದರೆ ಗುರುಗಳ ಸಿಟ್ಟಿಗೆ ತುತ್ತಾಗಿದ್ದಾನೆ. ಪರಮಾತ್ಮ ಅದನ್ನು ನೋಡಿ ಬಲದ. ಅಂದರೆ ಗುರುಗಳಂತರ್ಯಾಮಿಯಾಗಿ ಅನುಗ್ರಹ ಮಾಡೋದು ಪರಮಾತ್ಮನೇ. ಅಕಸ್ಮಾತ್ ಏನಾದ್ರು ಇವನು ತಪ್ಪಿಲ್ದೇನೆ ಗುರುಗಳಿಂದ ಸಿಟ್ಟಾಗಿತ್ತು, ಅಪರಾಧ ಆಗಿತ್ತು, ಭಗವಂತ ಅವ್ರನ್ನ ರಕ್ಷಣೆ ಮಾಡ್ತಾನೆ ಎಂಬುದಕ್ಕೆ ಒಂದು ಉದಾಹರಣೆ. ಭಗವಂತ ಅವನನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋದಂಥವನನ್ನು, ಆ ಘೃತಪೃಷ್ಟ ಎಂಬುವಂಥ ರಾಜನನ್ನು. ಇದಾದ್ಮೇಲೆ ಇನ್ನೊಬ್ಬ ಮಗ ಗುರುಕುಲವಾಸ ಮಾಡ್ತಾ ಇದ್ದ. ಅವನ ಹೆಸರು ನಾಭಾಗ ಅಂತಾನೆ ಅವನ ಹೆಸರು. ಯಾಕೆ ಅಂದರೆ ಅವನೇನು ಮಾಡಿಬಿಟ್ಟ ಅಂತಂದರೆ, ಎಲ್ಲ ಅಣ್ಣಂದರು ರಾಜ್ಯ ಹಂಚ್ಕೊಂಡ್ಬಿಟ್ರು ಮನುವೆಂದು, 9 ಜನರು ಕೂಡ. ಇವನು ಎಲ್ಲ ಹಂಚಿಕೆ ಆದಮೇಲೆ ಬಂದು ನೋಡ್ತಾನೆ, ಯಾವ ಭಾಗ ಉಳಿದಿರಲಿಲ್ಲ. ಅಪ್ಪನನ್ನು ವ್ಯವಸ್ಥೆ ಮನವನ್ನು ಕೇಳಿದ್ನಂತೆ, ನನಗೇನು ಭಾಗ ಇಲ್ವಾ ಅಂತ. ಅವ್ರು ವ್ಯವಸ್ಥೆ ಮನ ಹೇಳಿದ, ನಿನಗೆ ಯಾವ ಭಾಗವೂ ಇಲ್ಲಪ್ಪ, ನೀನು ನಾಭಾಗ ಅಂತ ಹೆಸರಿಟ್ಟ ಅವನಿಗೆ. ಅದಾದಮೇಲೆ ಅವನು ಏನು ಮಾಡಿದ ಅಂತಂದರೆ, ಆ ವ್ಯವಸ್ಥೆ ಮನ ಹೇಳಿದ್ನಂತೆ, ನೀನು ಒಂದು ಯಜ್ಞಕ್ಕೆ ಹೋಗು, ಅಲ್ಲಿ ಅಗಸ್ತ್ಯ ಋಷಿಗಳು ಇಂಥದ್ರೆಲ್ಲ ಸೇರ್ಕೊಂಡು ಯಜ್ಞ ಮಾಡ್ತಿರ್ತಾರೆ. ಅವ್ರು ಯಜ್ಞ ಮಾಡೋ ಕಾಲಕ್ಕೆ ಅವರಿಗೆ 6ನೇ ದಿವಸ ಮಾಡುವಂಥ ಮಂತ್ರಗಳು ಬರೀತಾವೆ. ಅದನ್ನು ನೆನಪು ಮಾಡಿಕೊಡೋವರಿಗೆ ಅವರು ನನಗೆ ಆ ಯಜ್ಞ ಸಂಪತ್ತನ್ನೆಲ್ಲ ಕೊಡ್ತಾರೆ, ಅದರಿಂದ ರಾಜ್ಯ ಸ್ಥಾಪನೆ ಮಾಡ್ಕೋ ಅಂತ ರೀತಿಯಾಗಿ ಹೇಳಿ ಕಳಿಸ್ಬಿಟ್ಟ. ಹೇಳಿದ ಮೇಲೆ ಅವನು ನಾವಾಗ ಆ ರೀತಿ ತಂದೆ ಆಜ್ಞೆಯಿಂದ ಬಂದ ಅಲ್ಲಿಗೆ. ಅವರು ಆ ರೀತಿಯಾಗಿ ಮಂತ್ರನೂ ಮರೆತರು. ಕಡೆಗೆ ಇವನನ್ನು ನೆನಪು ಮಾಡಿಕೊಟ್ಟ. ಅವರೆಲ್ಲ ಯಜ್ಞದಲ್ಲಿರ್ತಕ್ಕಂಥ ಸಂಪತ್ತೆಲ್ಲವನ್ನು ಕೂಡ ಅವನಿಗೆ ಕೊಟ್ಟರು. ಕೊಟ್ಟಾಗ ಅವನು ಗಂಟು ಕಟ್ತಾ ಇದ್ದ. ಈ ಗಂಟು ಕಟ್ಟಿರೋ ಕಾಲ ರುದ್ರದೇವರು ಬಂದ್ರಂತಲ್ಲಿ ಅಂದಿವಾಹನರಾಗಿ. ಇದರೆಲ್ಲ ನಂದು ಅಂತಂದ್ರಂಥವ್ರು. ಅಂದ ತಕ್ಷಣ ನಂದು ಅಂತ ಇವನಂದ. ಅಂದ ತಕ್ಷಣ ನನಗೆಲ್ಲ ಕೊಟ್ಟಿದ್ದಾರೆ ಅಂತ ನಿಮ್ಮಪ್ಪನ ಹೋಗಿ ಕೇಳ್ಕೊಂಬ ಅಂತ ಅವನು ರುದ್ರದೇವರು ಹೇಳಿದ್ರಂತ. ಸರಿ ಆಯಿತು ಅಂತ ಇವರು ವ್ಯವಸ್ಥಾಪನ ಹತ್ರ ಬಂದು ಕೇಳಿದಾಗ, ಇಲ್ಲಪ್ಪ ಅದು ರುದ್ರದೇವ್ರ ಭಾಗ, ಅದೆಲ್ಲವೂ ಕೂಡ ಯಜ್ಞಾವಶಿಷ್ಟ ಅಂತ ಹೇಳಿ ಕಳಿಸಿದ್ರು. ಬಂದು ನಿಮ್ಮದೇ ಭಾಗ ತಗೊಳ್ಳಿ ರೀತಿಯಾಗಿ ರುದ್ರದೇವರಿಗೆಲ್ಲ ಅರ್ಪಣೆ ಮಾಡಿಬಿಟ್ಟ. ಆ ರುದ್ರದೇವರು ಸಂತೋಷಪಟ್ಟು ಸತ್ಯಸಂಧತೆಗೆ ಮೆಚ್ಚಿ, ನಿನ್ನ ಭಾಗ ತಗೊಳಪ್ಪ ಇದೆಲ್ಲವೂ ಕೂಡ ಅಂತ ರೀತಿಯಾಗಿ ಅವನಿಗೆ ಆ ಭಾಗವನ್ನು ಕೊಟ್ಟರು. ಕೊಟ್ಟಾಗ ಅವನದನ್ನು ಸ್ವೀಕಾರ ಮಾಡಿ ರಾಜ್ಯ ಸ್ಥಾಪನೆ ಮಾಡಿದ. ಮುಂದೆ ಅವನ ಮಗನೇ ಅಂಬರೀಷ ಮಹಾರಾಜ ಹುಟ್ಟಿದ. ಆ ಅಂಬರೀಷ ಮಹಾರಾಜ ತಂದೆ ರಾಜ್ಯ ಸ್ಥಾಪನೆ ಮಾಡಿದ್ದ. ಆ ರಾಜ್ಯ ಸ್ಥಾಪನೆಯಿಂದ ಸಪ್ತದ್ವೀಪಗಳಿಗೆ ಅಧಿಪತಿಯಾಗಿಬಿಟ್ಟ. ಅಂಥ ದೊಡ್ಡ ರಾಜ. ಅಷ್ಟು ದೊಡ್ಡ ರಾಜ ಆದ್ರೂ ಕೂಡ ಅಂಬರೀಷ ಸ್ವಲ್ಪವೂ ಗರ್ವ ಇಲ್ಲದೆ ಹರಿಭಕ್ತಿಯನ್ನು ವಿಶೇಷವಾಗಿ ಮಾಡ್ತಾ ಇದ್ದ. ಅವನ ಕೈಯೆಲ್ಲವೂ ಕೂಡ ಪರಮಾತ್ಮನ ಮಂದಿರವನ್ನು ಮಾರ್ಜನೆ ಮಾಡೋದರಲ್ಲಿ, ಅಂದರೆ ಕಸ ಗುಡಿಸೋದ್ರಲ್ಲೇ ಪ್ರವೃತ್ತಿ ಆಗ್ತಾ ಇತ್ತು. ಅವನ ಕಣ್ಣುಗಳೆಲ್ಲವೂ ಕೂಡ ಪರಮಾತ್ಮನ ನೋಡೋದರಲ್ಲೇ ಪ್ರವೃತ್ತಿ ಆಗ್ತಾ ಇತ್ತು. ಅವನ ಮೂಗು ಪರಮಾತ್ಮನ ನಿರ್ಮಾಲ್ಯವನ್ನು ಆಗ್ರಹಣ ಮಾಡೋದರಲ್ಲೇನೇ ಇರ್ತಾ ಇತ್ತು. ಸದಾಕಾಲಕ್ಕೂ ಕೂಡ ಹರಿಕಥಾವನ್ನು ಕೇಳೋದ್ರಲ್ಲೇ ಅವನ ಶ್ರವಣಗಳು ಅತ್ಯಂತ ಆಸಕ್ತವಾಗಿರ್ತಿದ್ವು. ಅವನ ಶಿರಸ್ಸು ಯಾವಾಗಿದ್ರೂ ಕೂಡ ಪರಮಾತ್ಮನ ಮೂರ್ತಿಗಳ ನಮಸ್ಕಾರ ಮಾಡೋದರಲ್ಲಿ, ಭಗವದ್ಭಕ್ತರನ್ನು ಆಲಿಂಗನ ಮಾಡೋದ್ರಲ್ಲಿ ಅವನ ದೇಹ ಭಗವದ್ಭಕ್ತರ ನಮಸ್ಕಾರ ಮಾಡೋದರಲ್ಲಿ ಹೀಗೇ ಕಾಲ ಕಳೀತಾ ಇದ್ದ. ಅವನ ಪಾದಗಳೆಲ್ಲವೂ ಕೂಡ ಪರಮಾತ್ಮ ಕ್ಷೇತ್ರವನ್ನು ಸಂಚಾರ ಮಾಡೋದರಲ್ಲೇ ಕಾಲ ಕಳೀತಾ ಇದ್ವನು. ಈ ರೀತಿಯಾಗಿರ್ತಕ್ಕಂಥ ಅಜಾನುಭಾವವಾದ ರಾಜ, ಸ್ವಲ್ಪವೂ ಗರ್ವ ಇಲ್ಲ, ಮಹಾನ್ ಪರಾಕ್ರಮಿ. ಅವನ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಸುದರ್ಶನ ಕೊಟ್ಟುಬಿಟ್ಟ ಅವನಿಗೆ. ಆ ಸುದರ್ಶನ ಚಕ್ರ ಅವನ ದೇವರ ಮನೆಯಲ್ಲಿ ಬಂದು ಯಾವಾಗಿದ್ರೂ ಕೂಡ ಮಂಟಪದಿಂದ ತಿರುಗ್ತಾ ಇರ್ತಕ್ಕಂಥದ್ದು. ಈ ರೀತಿಯಾದ ಮಹಾರಾಜ ಏಕಾದಶಿ ವ್ರತವನ್ನು ಮಾಡಬೇಕು ಅಂತ ಈ ರೀತಿಯಾಗಿ ಆರಂಭ ಮಾಡಿದ್ದಾನೆ. ಆ ಏಕಾದಶಿ ವ್ರತವನ್ನು ಮಾಡೋ ಸಂದರ್ಭದಲ್ಲಿ ಇನ್ನೇನು ಉದ್ಯಾಪನೆ ಮಾಡಬೇಕು. ವ್ರತ ಅಂದರೆ ಸ್ವಲ್ಪ ಬೇರೆ ಇದೆ. ಏಕಾದಶಿ ನಾವು ಮಾಡೋ ಏಕಾದಶಿ ವ್ರತ ಅಲ್ಲ, ಉಪವಾಸ ಮಾಡ್ತೀವಿ ಅಷ್ಟೇ.
ವ್ರತಾಚರಣೆ ಸ್ವಲ್ಪ ಬೇರೆ ಇದೆ. ದಶಮಿ ದಿವಸ ಒಪ್ಪತ್ತು ವ್ರತಾಚರಣೆ. ಒಪ್ಪತ್ತು ಉಂಡು ಊಟ ಕೊಡೋದಿರು ಅಂತಂದರೆ ಒಂದ್ಸತಿ ಊಟ ಮಾಡಿ ನೀರು ಕುಡಿದ್ಮೇಲೆ ಮುಗೀತು, ಮತ್ತೇನು ತೊಗೊಳೋಂಗಿಲ್ಲ. ಮತ್ತು ಅವತ್ತು ದಿವಸ ರಾತ್ರಿ ಜಾಗರಣೆ ಮಾಡಬೇಕು, ಮಲಗೋಂಗಿಲ್ಲ. ಪರಮಾತ್ಮ ಕಥಾವನ್ನೇ 10 ದಿವಸ ಪೂರ್ಣ ಕೇಳಬೇಕು. ಆಮೇಲೆ ಮಾರನೇ ದಿವಸ ಏಕಾದಶಿ ದಿವಸ ಸಮಗ್ರವಾಗಿ ಉಪವಾಸ ಪರಮಾತ್ಮನ ಹತ್ರ ಬೆಳಗ್ಗೆ ಸ್ನಾನದಿಂದ ಆರಂಭಿಸಿ ರಾತ್ರಿವರೆಗೂ ಕೂಡ ತಮ್ಮ ನಿತ್ಯಕ್ರಮಾನುಷ್ಠಾನ ಮಾಡ್ತಾ ಮಾಡ್ತಾ ಉಪವಾಸ ಜಾಗರಣೆ ಮಾಡ್ತಾ ಕಾಲ ಕಳಿಬೇಕು. ದ್ವಾದಶಿ ಕಾಲದಲ್ಲಿ ಪ್ರಾತಃ ಪಾರಣೆಯನ್ನು ಬೇಗ ಬ್ರಾಹ್ಮಣರಿಗೆ ಮಾಡಿಸಿ ತಾನೂ ಕೂಡ ಪಾರಣೆಯನ್ನು ಮಾಡಿ ಅವತ್ತಿನ ದಿವಸ ನಿದ್ದೆ ಮಾಡದೇನೆ ಅವತ್ತಿನ ದಿವಸ ರಾತ್ರಿ ಜಾಗರಣೆ 3 ದಿವಸ ರಾತ್ರಿ ಜಾಗರಣೆ ಮಾಡಬೇಕು, ನಿದ್ದೆ ಮಾಡಬಾರದು. 4ನೇ ದಿವಸ ತ್ರಯೋದಶಿ ಬಂದಾಗ ಅನುಪಾರಣೆ ಅಂತ ಈ ರೀತಿಯಾಗಿ ಮತ್ತೊಂದು ದಿವಸ ಬೇಗ ಬ್ರಾಹ್ಮಣರಿಗೆ ಅಡಿಗೆ ಮನಸ್ಸು ಊಟಕ್ಕೆ ಹಾಕಿ ತಾನು ಪಾರಣೆಯನ್ನು ಮಾಡಿದೆ ಅಂತಂದರೆ ಒಂದು ಏಕಾದಶಿ ವ್ರತದ ಒಂದು ಮುಗಿತು. ಆ ಥರದ ಒಂದು ವರ್ಷದ ವ್ರತವನ್ನು ಮಾಡಬೇಕು ಅಂತ ಈ ರೀತಿಯಾಗಿ ವರ್ಷದಲ್ಲಿ ಒಟ್ಟು 24 ಆ ಥರ ಬರ್ತವೆ ಏಕಾದಶಿ ಸಂದರ್ಭಗಳು. 12 ಬರ್ತವೆ. 12 ಪಕ್ಷಕ್ಕೊಂದು ಅಂತಂದರೆ ತಿಂಗಳಿಗೆ 2, ವರ್ಷಕ್ಕೆ 24. ಈ 24 ವ್ರತಗಳನ್ನು ಏಕಾದಶಿ ವ್ರತಗಳನ್ನು ಅವನು ಮಾಡಲಿಕ್ಕೆ ಆರಂಭ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಕಡೆಗೆ ಏನೇನು ವ್ರತ ಮುಗಿಬೇಕು ಅಂಥ ಸಂದರ್ಭ ಇದ್ದಾಗ ದುರ್ವಾಸರು ಬಂದಿರೋದು. ಏಕಾದಶಿ ದಿವಸ ಬಂದಾಗ ಅವನಿಗೆ ನಾಳೆ ಪಾರಣೆಗೆ ಇಲ್ಲೇ ಬರಬೇಕು ಅಂತ ದುರ್ವಾಸರಿಗೆ ಅವನ ಆಮಂತ್ರಣ ಕೊಟ್ಟ ರಾಜ. ಆಯಿತು ಅಂತ ಏಕಾದಶಿ ಪಾರಣೆ ಏಕಾದಶಿ ಜಾಗರಣೆ ಎಲ್ಲ ಆಯಿತು. ಅವರು ಸ್ನಾನಕ್ಕೆ ಅಂತ ಹೋದರು. ದ್ವಾದಶಿ ದಿವಸ ಪಾರಣೆ ಬರಬೇಕು, ಸ್ನಾನಕ್ಕೆ ಹೋಗ್ತೇನೆ, ಸ್ನಾನಕ್ಕೆ ಹೋಗ್ಬರ್ತೀನಿ ಅಂತ ನದಿಗೆ ಹೋದರು. ಸ್ನಾನ ಮಾಡಿ ಅಲ್ಲಿ ಪರಮಾತ್ಮನ ಧ್ಯಾನ ಮಾಡ್ತಾ ಕುಳಿತು ಬಿಟ್ಟರು. ಅವರಿಗೆ ದ್ವಾದಶಿ ದಿವಸದ ಆ ಗಳಿಗೆಗಳು ಹೋಗ್ತಾ ಇದೆ ಎಂಬುದೇ ನೆನಪಾಗಲಿಲ್ಲ. ಅಸಂಪ್ರಜ್ಞಾತ ಸಮಾಧಿ ವ್ಯವಸ್ಥೆ ದೋಷ ಇಲ್ಲಲ್ಲ ಅವರಿಗೆ, ಅಪರೋಕ್ಷ ಜ್ಞಾನಿಗಳು. ಆದರೆ ಅವ್ರಿಗೇನೋ ದೋಷ ಇಲ್ಲ, ಇವನಿಗೆ ಬಂದ್ಬಿಡ್ತು ದೋಷ. ಏನು ಮಾಡಬೇಕು ಅಂತ ಧರ್ಮಸಂಕಟ ಸಿಗಾಕೊಂಡ್ಬಿಟ್ಟ ಅಂಬರೀಷ ಮಹಾರಾಜ. ಬ್ರಾಹ್ಮಣರನ್ನೆಲ್ಲ ಕೇಳಿದ್ನಂತೆ, ಬಿಟ್ಟರೆ ಪಾರಣೆ ಬಿಟ್ಟರೆ ವ್ರತ ಹಾನಿ, ಪಾರಣೆ ಮಾಡಿದರೆ ಬ್ರಾಹ್ಮಣನ ಬಿಟ್ಟು ಪಾರಣೆ ಮಾಡಿದಾಗ ಆಗ್ತದೆ, ಏನು ಮಾಡಬೇಕು ಇದಕ್ಕೆ ಉಪಾಯ ನೀವೇ ಹೇಳಬೇಕು ಅಂತ ರೀತಿಯಾಗಿ ಅಂದಾಗ ಆಗ ಬ್ರಾಹ್ಮಣರು ಹೇಳಿದ್ರಂತೆ, ನೋಡು ಪಾರಣೆ ಮಾಡ್ದಂಗೆ ಆಗಿರ್ಬೇಕು ಬಿಟ್ಟಂಗೆ ಆಗಿರ್ಬೇಕು, ಅದೊಂದು ಉಪಾಯ ಇದೆ. ಜಲಪಾನ ಮಾಡಿದರೆ ಅದು ಯಾವುದೂ ಕೂಡ ಅಲ್ಲ, ಪಾರಣೆ ಮಾಡ್ದಂಗೆ. ಏಕಾದಶಿ ದಿವಸ ಜಲಪಾನ ಮಾಡಿದ್ರೂ ಕೂಡ ಏಕಾದಶಿ ನಷ್ಟ ಆಗ್ತದೆ. ದ್ವಾದಶಿ ದಿವಸ ಜಲಪಾನ ಮಾಡಿದರೆ ಪಾರಣೆ ಮಾಡ್ದಂಗೆ ಆಗ್ತದೆ, ಮತ್ತು ಅದರ ಜೊತೆ ಉಪವಾಸ ಮಾಡಿದಂಗೂ ಆಗ್ತದೆ. ಆದ್ದರಿಂದ ಏಕಾದಶಿ ದಿವಸ ಜಲಪಾನ ಮಾಡಬಾರ್ದು, ದ್ವಾದಶಿ ಜಲಪಾನ ಮಾಡು ಅಂತೇಳಿ ತೀರ್ಥವನ್ನು ಸ್ವೀಕಾರ ಮಾಡಿ, ಅಂದರೆ ತೀರ್ಥ ವಿಭಾಗಿಸಿಟ್ಟುಬಿಟ್ಟ ದುರ್ವಾಸರಿಗೆ. ತೀರ್ಥ ತಗೊಂಡು ಆ ಜಲಪಾನ ಮಾಡಿಬಿಟ್ಟಿದ್ದಾನೆ. ಅದು ಎಷ್ಟೋ ಜಲಪಾನ ಮಾಡಿದ್ದವನು ಒಂದು ತಂಬಿಗೆಗಟ್ಟಲೆ ಅಲ್ಲ, ಅವನು ಉದ್ಧರಣೆ ಜಲಪಾನ ಮಾಡಿದ. ಪಾಲನೆ ಮಾಡಬೇಕು ಏಕಾದಶಿಗಳಿಗೆ ಎಲ್ಲಿ ಅಂತ ಹೇಳಿ, ದ್ವಾದಶಿಗಳಿಗೆ ಎಲ್ಲಿ ಪಾಲನೆ ಮಾಡಬೇಕು ಅಂತ ಆ ರೀತಿ ಮಾಡಿದ್ದವು. ಮಾಡಿ ಪಾಲನೆ ಮಾಡಿ ರಾಜ ಕೂತಿರೋ ಕಾಲಕ್ಕೆ ದುರ್ವಾಸರಿಗೆ ಎಚ್ಚರಿಕೆ ಆಯಿತು. ಬಂದು ನೋಡಿದ್ರೆ ಪಾಲನೆ ಎಲ್ಲ ಮುಗಿದೋಗಿದೆ. ಸಿಟ್ಟು ಬಂತು ರಾಜನ ಮೇಲೆ. ಸಿಟ್ಟು ಬಂದು ನನ್ನನ್ನು ಬಿಟ್ಟು ನೀವು ಪಾಲನೆ ಮಾಡಿದ್ಯಾ, ಆಮಂತ್ರಣ ಕೊಟ್ಟು ಬ್ರಾಹ್ಮಣನ ಅತಿಕ್ರಮಣ ಮಾಡಿದೆಯಾ, ನಿನ್ನ ನೋಡಿ ಏನು ಮಾಡ್ತೀನಿ ಅಂತ ಹೇಳಿ ಜಟಾವನ್ನು ಕೀರ್ತಿ ಅಪ್ಪಳಿಸ್ತಾ ಇದ್ದಾರೆ. ಕೃತ್ಯ ಸೃಷ್ಟಿಯಾಯಿತು. ಅಂಬರೀಷನನ್ನು ಕೊಲ್ಲಲಿಕ್ಕೆ ಪ್ರೇರಣೆ ಮಾಡಿದ ಆ ಕೃತ್ಯಕ್ಕೆ ಆ ಕೃತ್ಯ ಬರ್ತಾ ಇದೆ. ಅಂಬರೀಷ ಕೈ ಮುಕ್ಕೊಂಡು ನಿಂತ್ಕೊಂಡ್ಬಿಟ್ಟ, ಏನೂ ಮಾತಾಡಲಿಲ್ಲ. ಆಗ ಅವನು ನಿಂತಿರೋ ವಿಷ್ಣು ಭಕ್ತರಲ್ಲಿ ವಿನಮ್ರನಾಗಿ ನಿಂತಿರೋದನ್ನು ನೋಡಿಬಿಟ್ಟು ಆ ಚಕ್ರಕ್ಕೆ ಸಹಿಸ್ಲಿಕ್ಕಾಗಲಿಲ್ಲ. ಚಕ್ರ ದೇವನಲ್ಲಿತ್ತು. ಅಂಬರೀಷ ರಾಜನಿಗೆ ರಕ್ಷಣೆಗೆ ಭಗವಂತ ಕೊಟ್ಟಿದ್ದ. ಈ ನಾ ರಕ್ಷಣೆ ಮಾಡಲಿ ರಾಜನನ್ನ ಅಂತಂದರೆ ನಾ ಇದ್ದು ವ್ಯರ್ಥ ಅಂತ ತಿಳ್ಕೊಂಡು ಹೊರಗೆ ಬಂದ್ಬಿಟ್ಟು ಚಕ್ರ ಹೊರಗೆ ಬಂದು ಆ ಕೃತ್ಯವನ್ನು ಸುಟ್ಟು ಹಾಕ್ಬಿಡ್ತು. ದುರ್ವಾಸರಿಗೆ ಆಚಾರ್ಯ ನಿರ್ಣಯ ಬರೀತಾರೆ ಅಲ್ಲಿ, ದುರ್ವಾಸರಿಗೆ ಆ ಚಕ್ರ ದರ್ಶನ ಆಗೋ ತನಕರೂ ಕೂಡ ಅಸುರಾವೇಶ ಇತ್ತಂತೆ ದುರ್ವಾಸರಿಗೆ. ಯಾಕೆಂದರೆ ವಿಷ್ಣು ವ್ರತ ಅವನು ಮಾಡಿದ ಧರ್ಮ ಇದ್ದಾಗ ಅವನು ಶಿಕ್ಷೆ ಕೊಡ್ಲಿಕ್ಕೆ ಹೋದ್ರಲ್ಲ, ಈ ಧರ್ಮಿಷ್ಠನಾದವನು ಶಿಕ್ಷೆ ಕೊಡ್ಲಿಕ್ಕೆ ಹೋದ್ರು ಅಂತಂದರೆ ದಂಡನ ಮಾಡೋದ್ರಿಂದ ಇದು ಪಾಪ. ಈ ಪಾಪ ಕಾರ್ಯ ದುರ್ವಾಸರು ಹೇಗೆ ಮಾಡಿದರು ಅಂತ ಪ್ರಶ್ನೆ ಬಂದರೆ ಅಸುರಾವೇಶ ಇತ್ತು ಅಂತ ಹೇಳಿಬಿಡ್ತಾರೆ ಆಚಾರ್ಯ ಅವರಲ್ಲಿ. ಆದ್ದರಿಂದಲೇ ವಿಷ್ಣು ಭಕ್ತರನ್ನು ದ್ವೇಷ ಮಾಡಲಿಕ್ಕೆ ಹೋದಾಗ ಅದು ವಿಷ್ಣು ದ್ವೇಷದಲ್ಲಿ ಪರ್ಯವಸಾನ ಆಯಿತು. ಆದರೆ ಆ ಚಕ್ರ ದರ್ಶನ ಆಗ್ತಿದ್ದ ಹಾಗೆ ದುರ್ವಾಸರಲ್ಲಿ ಅಸುರಾವೇಶ ಹೋಗ್ಬಿಡ್ತು. ಅವ್ರಿಗೆ ಗೊತ್ತಾಯ್ತು, ಓ ನಾ ತಪ್ಪು ಮಾಡಿದೆ ಅಂತ. ತಪ್ಪು ಮಾಡಿ ಅನಿಸಿದಾಗಲೂ ಕೂಡ ಏನು ಮಾಡಿದ್ರಪ್ಪ ಅಂದರೆ ಅವರು ಹೆದರಿ ಓಡದಂಗೆ ಮಾಡ್ತಾ ಇದ್ದಾರೆ. ಚಕ್ರ ಅವ್ರನ್ನ ಬೆನ್ನಟ್ಟಿ ಬರ್ತಾ ಇದೆ. ಇದೆಲ್ಲ ಯಾಕೆ ಮಾಡಿದ್ರು ಅಂತ ಪ್ರಶ್ನೆ. ಇದೆಲ್ಲ ಯಾಕೆ ಅಂಬರೀಷ ರಾಜನ ಕೀರ್ತಿ ಕೊಡಲಿಕ್ಕೆ ಅಂತ. ಅದೇ ಅಂಬರೀಷ ಮಹಾರಾಜನ ಯೋಗ್ಯತೆ ಬಹಳ ಸಣ್ಣದು. ದುರ್ವಾಸರು ದೊಡ್ಡ ವ್ಯಕ್ತಿಗಳು. ಅಂಬರೀಷ ಮಹಾರಾಜನಿಗೆ ಈಗ ಅವ್ರು ಕೀರ್ತಿ ಕೊಡಲಿಲ್ಲ ಅಂದರೆ ಜಗತ್ತಿನಲ್ಲಿ ಯಾರೂ ಕೂಡ ಅಂಬರೀಷ ಮಹಾರಾಜನ ಈ ಪ್ರಖ್ಯಾತಿ ಏಕಾದಶಿ ವ್ರತದ ಪ್ರಭಾವ ವೈಷ್ಣವ ವ್ರತದ ವಿಷ್ಣು ಭಕ್ತರ ಒಂದು ಮಹಿಮಾ ಜಗತ್ತಿನಲ್ಲಿ ಪ್ರಸಾರ ಆಗೋದಿಲ್ಲ. ಅದು ಪ್ರಸಾರ ಆಗಲಿ ಎಂಬ ದೃಷ್ಟಿಯಿಂದ ಮಾಡಿದರು ಅಂತ ಈ ರೀತಿಯಾಗಿ ಹೇಳ್ತಾರೆ ಆಚಾರ್ಯ ದುರ್ವಾಸ. ಯಾಕೆ ಚಕ್ರ ದರ್ಶನ ಆದ ಕೂಡಲೇ ಅವರಿಗೆ ಕಲಿಯಾವೇಶ ಹೋಗಿಬಿಡ್ತು. ಚಕ್ರಕ್ಕೆ ಅವರು ಅವರೇ ಸ್ತೋತ್ರ ಮಾಡಿಬಿಟ್ಟಿದ್ರೆ ಶಾಂತಿ ಆಗ್ತಿತ್ತು ಚಕ್ರ. ಆದರೆ ಆ ರೀತಿ ಮಾಡಬಾರ್ದು, ಅಂಬರೀಷ ಕೈಯಿಂದ ಮಾಡಿಸ್ಬೇಕು ಅಂತ ಸಂಕಲ್ಪ ಮಾಡಿಕೊಂಡೆ ಹೊರಟ್ರಂಥವ್ರು. ಹೊರಟು ಅವರು ಕೂಡ ತಮ್ಮದೇ ರೂಪ ಕೈಲಾಸದಲ್ಲಿತ್ತು. ರುದ್ರದೇವ ಅಲ್ಲಿ ಬಂದರು. ರುದ್ರದೇವರಂತ ಇದ್ದಾರೆ, ನನ್ನ ಕೈಯಿಂದ ಆಗೋದಿಲ್ಲ ಅಂತಂದರು. ಬ್ರಹ್ಮಲೋಕಕ್ಕೆ ಬಂದರು, ಬ್ರಹ್ಮದೇವರು ಆಗೋದಿಲ್ಲ ಅಂದರು. ಪರಮಾತ್ಮ ಹತ್ರ ಬಂದ ಪರಮಾತ್ಮ ಅಹಂ ಭಕ್ತಪರಾಧೀನ, ನನಗೂ ಆಗೋದಿಲ್ಲ ಭಕ್ತಪರಾಧೀನ, ಅಂಬರೀಷನ ಹತ್ರ ಹೋಗ್ರಿ ಅಂತ ರೀತಿ ಹೇಳಿ ಕಳಿಸಿದ. ಆ ರೀತಿಯಾಗಿ ಅಂಬರೀಷನ ಹತ್ರ ಬಂದಾಗ ಅಂಬರೀಷ್ ಚಕ್ರಸೂತ್ರವನ್ನು ಮಾಡಿದ. ಆ ಚಕ್ರತಾಪ ಅಂಬೋ ಶಾಂತಿ ಆಯಿತು. ದುರ್ವಾಸರಿಗೆ ಅಲ್ಲಿಂದ ಆರಾಮಾಯಿತು.
ಈ ರೀತಿಯಾಗಿ ಬಂದಾಗ ಆಚಾರ್ಯ ಹೇಳ್ತಾರೆ, ಅಲ್ಲಿ ಚಕ್ರಶಾಪ ಶಾಂತಿ ಆಗೋ ದುರ್ವಾಸರಿಗೆ ಅವ್ರ ಚಿಂತನೆ ಮಾಡಿದರೆ ಆಗೋದಿಲ್ಲ ಅಂತಿಲ್ಲ. ಆದರೆ ಅಂಬರೀಷನ ಕೀರ್ತಿ ಬಳಸಲಿಕ್ಕೋಸ್ಕರವಾಗಿ ಆ ರೀತಿ ಮಾಡಿರೋದು ಆಚಾರ್ಯಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಅವರಲ್ಲಿ ಆ ಹಸರ ಆವೇಶ ಅಂಬುವಂಥದ್ದು ಸ್ವಲ್ಪ ಹೊತ್ತು ಮಾತ್ರ ಅದಿತ್ತು, ಹೋಗಿಬಿಡ್ತು. ಆದರೆ ಇಲ್ಲೇನಾಯಿತು ಅಂದರೆ, ಇಷ್ಟು ದಿವಸ ಇವ್ರು ಹೋಗಿ ಬಂದ್ರಲ್ಲ, ಇವರು 3 ಲೋಕಕ್ಕೆ ಹೋಗಿರೋ ಹೊತ್ತಿಗೆ ಇಲ್ಲಿ ಲೋಕದಲ್ಲಿ ಇವನು ಏಕಾದಶಿ ವ್ರತ ಅಂಬುವಂಥದ್ದು ಮುಗಿದೋಗಿದೆ. ಮುಂದೆ ಅವ್ರು ಹೋಗಿ ಬರೋ ಹೊತ್ತಿಗೆ ಇಲ್ಲಿ 1,000 ವರ್ಷ ಕಳೆದೋಗಿದೆ ಅಂತೆ ಎಲ್ಲಿ ಭೂಲೋಕದಲ್ಲಿ ಅವರು 3 ಲೋಕಕ್ಕೆ ಹೋಗಿ ಬರೋ ಹೊತ್ತಿಗೆ. ಆಮೇಲೆ ಚಕ್ರತಾಪ ಶಾಂತಿ ಆಯಿತು. ಆಮೇಲೆ ದುರ್ವಾಸರಿಗೆ ಪಾಲನೆ ಮಾಡಿಸಿದ. 6 ವರ್ಷದ ತನಕ ಏನು ಮಾಡಿದ್ದ ಏನು ಅಂದರೆ ಬರೇ ಜಲಪಾನ ಮಾಡಿಕೊಂಡೇ ಕಾಲ ಕಳೆದಂತೆ ರಾಜ. ಯಾಕೆಂದರೆ ಆ ದುರ್ವಾಸರಿಗೆ ಪಾಲನೆ ಆದ ಹೊತ್ತು ನಾ ಹೇಗೆ ಪಾಲನೆ ಮಾಡಲಿ ಒಂದು ಭಿಕ್ಷಾ. ಆ ಪ್ರಕಾರ ದುರ್ವಾಸರಿಗೆ ಮಹತ್ಫಲ ಬರಬೇಕಾದ್ರೆ ಭಗವಂತ ಮಹಾನ್ ಅದಕ್ಕೆ ಶ್ರಮ ಕೊಡ್ತಾನೆ. ಶ್ರಮ ಕೊಟ್ಟಾಗಲೇ ಮಹಾಫಲ ಕೊಡೋದು ದೇವರು. ಅವನ ಕೀರ್ತಿ, ಅವನ ಯಶಸ್ಸು. ಏಕಾದಶಿ ಉಪವಾಸ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಅಡ್ಡಿಲ್ಲ. ಅಂಬರೀಷ್ ರಾಜನ ಕಥಾ ಕೇಳ್ಬಿಟ್ಟು ಅಂಬರೀಷ ನಿನಗೆ ನಮೋ ನಮ ಅಂದ್ಬಿಟ್ಟು ಸಾಕಂತ ಭಗವಂತ ಏಕಾದಶಿ ಮಾಡಿ ಫಲ ಕೊಟ್ಬಿಡ್ತಾನಂತವ್ರಿಗೆ. ಈ ಅಂಬರೀಷ ರಾಜನ ಕೀರ್ತಿ ಅಂತ ಅಂಥ ಮಹಾನ್ ಭಾವ ಅಂಬರೀಷ ಮಹಾರಾಜ. ಭಗವಂತನ ವಿಶೇಷ ವಿಭೂತಿ ಪುರುಷ. ಆಗ ದುರ್ವಾಸರಿಗೆ ಪಾಲನೆ ಮಾಡಿಸಿ ತಾನೂ ಕೂಡ ಪಾಲನೆ ಮಾಡಿದ. ಇದಾದ್ಮೇಲೆ ಇಕ್ಷ್ವಾಕುವಿನ ವಂಶವನ್ನು ಹೇಳ್ತಾ ಬರ್ತಾರೆ. ಇಕ್ಷ್ವಾಕು ವಂಶದಲ್ಲಿ ಮುಂದೆ 3 ಮಂದಿ ಮಕ್ಕಳಾದರು. ವಿಕುಕ್ಷಿ, ದಂಡ, ನಿವಿ ಅಂತ. ದಂಡಕ, ನಿವಿ ಅಂತ 3 ಜನ ಮಕ್ಕಳಾದರು. ದಂಡಕ ದಕ್ಷಿಣ ಭಾರತಕ್ಕೆ ಬಂದು ದಂಡಕಾರಣ್ಯ ನಿರ್ಮಾಣ ಮಾಡ್ಕೊಂಡು ತಪಸ್ ಮಾಡ್ಕೊಂಡು ಅಲ್ಲೇ ಕಾಲ ಕಳೆದುಬಿಟ್ಟ. ನಿಮಿ ಮಹಾರಾಜ ಅವನು ರಾಜ್ಯ ಆಳ್ತಿರೋ ಕಾಲಕ್ಕೆ ಅಲ್ಲಿ ಅವನಿಗೇನಾಯಿತು ಅಂತಂದರೆ, ಈ ವಸಿಷ್ಠ ಋಷಿಗಳನ್ನು ಪುರೋಹಿತರನ್ನಾಗಿ ಮಾಡಿಕೊಂಡ. ವಸಿಷ್ಠ ಋಷಿಗಳು ಇಂದ್ರಲೋಕಕ್ಕೆ ಹೋಗ್ಬಿಟ್ರು. ಅವರು ಅಲ್ಲಿ ಹೋಗಿ ಅಲ್ಲಿ ಪುರೋಹಿತ ಮಾಡಿಸ್ತಾ ಇವನ ಸಮಯಕ್ಕೆ ಬರಲಿಲ್ಲ. ಸರಿ, ಇನ್ನೊಬ್ರು ಪುರೋಹಿತ ಮಾಡ್ಕೊಂಡು ಇವ್ಯಾಜ್ಞೆ ನಡೆಸಿಬಿಟ್ಟ. ಆಮೇಲೆ ಬಂದು ನಿಮಿ ಮಹಾರಾಜನ ಶಾಪ ಕೊಟ್ರಂತ, ನನ್ನನ್ನು ಪುರೋಹಿತರನ್ನಾಗಿ ಇಟ್ಕೊಂಡು ಇನ್ನೊಬ್ರು ಇಟ್ಕೊಂಡು ಬ್ರಾಹ್ಮಣ ತೆಕ್ರಮಣ ಮಾಡಿದ್ರೆ ನೀನು ದೇಹ ತ್ಯಾಗ ಆಗಲಿ ಶಾಪ ಕೊಟ್ಬಿಟ್ಟು. ನನಗೆ ದಕ್ಷ ದೇಹ ತ್ಯಾಗ ಆಗಲಿ, ನಿಮಗೂ ಆಗಲಿ, ನೀನು ಸಮಯ ಮೀರಿದ್ರೆ ಅಂತ ಅವಾಗೂ ಅವ್ರು ಶಾಪ ಕೊಟ್ಬಿಟ್ಟ. ಅವನು ಶಾಪ ಕೊಟ್ಕೊಳ್ಳಿ ಈ ವಸಿಷ್ಠ ಋಷಿಗಳಿಗೂ ದೇಹ ತ್ಯಾಗ ಆಗೋದು. ಅವ್ರು ತಕ್ಷಣಕ್ಕೆ ದೇಹ ತ್ಯಾಗ ಮಾಡಿಬಿಟ್ಟು ಅವ್ರು ಏನು ಮಾಡಿಬಿಟ್ರಪ್ಪ ಅಂತಂದರೆ, ಮಿತ್ರಾವರಣ ಮಕ್ಕಳಾಗಿ ಕೊಂಗದಲ್ಲಿ ಹುಟ್ಟು ಬಂದ್ಬಿಟ್ರು ಅಗಸ್ತ್ಯ ಋಷಿಗಳ ಜೊತೆಗೆ ವಸಿಷ್ಠ ಋಷಿಗಳು. ಈ ರೀತಿಯಾಗಿ ವಸಿಷ್ಠ ಋಷಿಗಳು ಹುಟ್ಟು ಬಂದರು. ಆದರೆ ನಿಮಿ ಮಾತ್ರ ದೇಹದಲ್ಲಿ ಇವನೇನು ಮಾಡಲಿಲ್ಲ ಅಂತಂದರೆ ಪ್ರವೇಶ ಮಾಡಲಿಲ್ಲ ಅಂತ. ಯಾಕೆ ದೇಹಗಳೆಲ್ಲ ಬಂದ್ರಂತ. ಆ ನಿಮಿರಾಜ ದೇಹದಲ್ಲಿ ಪ್ರವೇಶ ಮಾಡಲಿಲ್ಲ ಅಂದರೆ ಯಜ್ಞ ಆಗೋದಿಲ್ಲ, ನಾವೆಲ್ಲ ಯಾವತ್ತು ತೊಗೊಳಗೆ ಬಂದಿದ್ದೀವಿ, ನೀವು ಪ್ರವೇಶ ಮಾಡುವಂಗೆ ಮಾಡಿರಿ ಅಂತಂದಾಗ ವಸಿಷ್ಠ ಋಷಿಗಳು ಹೇಳಿದಾಗ ನಿಮಿರಾಜ ಹೇಳಿದ್ದಂತ, ಈ ದೇಹದಲ್ಲಿ ಮತ್ತೆ ನಾ ಬರೋದಿಲ್ಲ ಅಂತ. ಆಗ ಅವನ ದೇಹ ಇಲ್ಲದೇನೆ ಅವನ ಯಜ್ಞ ಸಂಪೂರ್ತಿ ಆಯಿತು. ಅದಕ್ಕೆ ಅವನಿಗೆ ವಿದೇಹ ಅಂತ ರೀತಿಯಾಗಿ ಅವನಿಗೆ ಹೆಸರು ಬಂತು. ಅವನ ವಂಶವೇ ವೈದೇಹ ವಂಶ ಅಂತ. ಅವನು ಮಿಥಿಲಾಪಟ್ಟಣಕ್ಕೆ ರಾಜನಾಗಿದ್ದ ಈಗ ನಿಮಿ ಮಹಾರಾಜ. ಆಮೇಲೆ ದೇವತೆಗಳಂದರೂ ಕೂಡ ಹೊರ ಕೊಟ್ಟರಂತ ಅವನು ಯಜ್ಞ ಪ್ರಸನ್ನರಾಗಿ ಹೊರ ಕೊಟ್ಟಿದ್ದಾರೆ. ಎಲ್ಲರ ಕಣ್ಣಿನಲ್ಲಿ ನೀನು ಹೋಗಿರು ಅಂತ. ಆಗ ಅವನು ಬಂದಿದ್ದಾನೆ. ಹಾಗಾಗಿ ನಮ್ಮೆಲ್ಲರ ಕಣ್ಣಿಗೂ ಕೂಡ ನಿಮೇ ಶಾಂತಿ ರೀತಿಯಾಗಿ ಆ ರೆಪ್ಪೆಗಳಿಗೆ ಹೆಸರು. ಆ ನಿಮಿ ಇದ್ದಾನಲ್ಲಿ, ನಿಮಿ ಈಶ ಅಲ್ಲಿದ್ದಾನ, ಆದರೆ ನಿಮಿರಾಜ ಇದ್ದಾನಾದ್ದರಿಂದ ನಿಮೇಶ ಅಂತ ರೆಪ್ಪೆಗಳಿಗೆಲ್ಲ ಹೆಸರಿದೆ ಅಂತ. ಈ ರೀತಿಯಾಗಿ ನಿಮಿ ಮಹಾರಾಜ ಎಲ್ಲರಲ್ಲೂ ಕೂಡ ಹಾಗೆ ಉಳ್ಕೊಂಡಿದ್ದಾನೆ ಅಂತ ಮಹಾನುಭಾವ ಅಂತ ಅವನು. ಆಮೇಲೆ ವಿಕುಕ್ಷಿ ಇವನು ರಾಜನಾಗಿದ್ದ. ರಾಜನಾಗಿದ್ದ ಮುಂಚೆ ಯುವರಾಜನಾಗಿದ್ದ. ಈ ಇಕ್ಷ್ವಾಕು ರಾಜ ಪೂರ್ವಿಕರ ತಮ್ಮ ಪೂರ್ವಜರ ಶ್ರಾದ್ದಕ್ಕೋಸ್ಕರ ಶಶ ಬೇಕು, ಮಾಂಸ ಬೇಕು, ಮಲದ ಮಾಂಸ ಬೇಕು. ಆದ್ದರಿಂದ ಮಲದ ಮಾಂಸ ಏನು ಮಾಡ್ತಾರೆ ಈ ರೀತಿಯಾಗಿ ಯಾರು ವಸಿಷ್ಠ ಋಷಿಗಳು ಹೇಳಿದ್ರು ತರಲಿಕ್ಕೆ ಅಂತ ಹೋದ. ಹೋದ್ರೆ ಇವನಿಗೆ ಬರ್ತಾ ಹಸಿವೆ ಆಗ್ಬಿಡ್ತು. ಕಾಡಿನಲ್ಲಿ ತಿಂದುಬಿಟ್ಟ. ತಿಂದು ಆಮೇಲೆ ತಂದು ಕೊಟ್ಟ ಮಲಾನ. ವಸಿಷ್ಠ ಋಷಿಗಳು ನೋಡಿ, ನೀನು ಉಚ್ಚಿಷ್ಟವಾದದ್ದನ್ನು ಮಾಡಿಸ್ತಾ ಇದ್ದೀನಿ, ನನಗೆ ಬೇಡ ಅಂದ್ಬಿಟ್ಟು. ಇಕ್ಷ್ವಾಕು ರಾಜ ಕರೆದು ಕೇಳಿದಂತೆ ವಿಕುಕ್ಷನ, ಏನೋ ಹೆಂಗೆ ಮಾಡಿದೆ ಅಂತ. ಅದಕ್ಕೆ ಅವ್ನು ಹಿಂದೆ ಅಂತ ಹೇಳಿಬಿಟ್ಟ. ಆಗ ನೀನು ರಾಜ್ಯ ಬಹಿರ್ಭೂತನಾಗಿರೋದು ಬಹಿಷ್ಕಾರ ಹಾಕ್ಬಿಟ್ಟು ರಾಜ್ಯದಿಂದ ಅವನನ್ನು ಇಕ್ಷ್ವಾಕು ರಾಜ. ಆಗ ವಿಕುಕ್ಷಿ ಬಹಿರ್ಭೂತನಾಗಿ ಮಲವನ್ನು ತಿಂದ ಕಾರಣ ಶಶಾದ ಅಂತ ಹೆಸರು ಬಂತವನಿಗೆ. ಅವನು ಯಾರು ಬೇರೆ ಅಲ್ಲ, ಸಾಮಾನ್ಯ ಅಲ್ಲ, ಇಂದ್ರದೇವರದೇ ಇನ್ನೊಂದು ಅವತಾರ. ವಿಕುಕ್ಷಿ ಶಶಾದ ಎಂಬುವಂತಹದ್ದು ಇಂದ್ರದೇವರೇ ಇನ್ನೊಂದು ಇಕ್ಷ್ವಾಕು ರಾಜನ ಮಗನಾಗಿ ಅವತಾರ ಮಾಡಿದ್ರು ಅವರು. ಆದ್ದರಿಂದ ಅವರಿಗೆ ಯಾವ ದೋಷ ತಟ್ಟಲಿಲ್ಲ. ದೊಡ್ಡವರು ಅಪರಾಧ ಮಾಡಿದರೆ ಸಣ್ಣವರಿಗೆ ಅದು ದೊಡ್ಡ ತಟ್ಟೋದಿಲ್ಲ. ಅಪರೋಕ್ಷ ಜನಗಳಿಗೆ ಸ್ವೋತ್ತಮಾಪರಾಧ ಒಂದೇ ಅವರಿಗೆ ಬಾಧಕ ಆಗೋದು ಅಂತ ರೀತಿ ಹೇಳಿದ್ದಾರೆ. ಅದಾದಮೇಲೆ ಇಕ್ಷ್ವಾಕು ರಾಜ ದೇಹ ತ್ಯಾಗ ಆದ ಕೂಡಲೇ ಅವನೇ ಬಂದು ರಾಜ ಆದ. ಯಾರು ವಿಕುಕ್ಷಿನೇ ರಾಜ ಆದ. ಆ ವಿಕುಕ್ಷಿ ರಾಜನ ಮಗ ಪುರಂಜಯ ಅಂತ ಈ ರೀತಿಯಾಗಿ ಆದ. ಆ ಪುರಂಜಯನ ಒಂದು ವಿಚಿತ್ರವಾದ ಕಥೆಯನ್ನು ಹೇಳ್ತಾರೆ. ಅವ ನಾಗಲೋಕಕ್ಕೆ ಹೋಗಿ ಅಲ್ಲಿ ನಾಗಲೋಕಕ್ಕೆ ಗಂಧರ್ವರ ಕಾಟ ಜಾಸ್ತಿ ಆಗಿತ್ತಂತ. ಅವ್ರನ್ನೆಲ್ಲ ಕೊಂದು ನಾಗಕನ್ನಿಕೆಯನ್ನು ಮದುವೆ ಆದ. ಅಲ್ಲಿ ಅವನಿಗೆ ಒಬ್ಬ ಮಗ ಹುಟ್ಟಿದ, ಪುರುಕುತ್ಸ ಅಂತ. ಆ ಪುರುಕುತ್ಸ ಮಗ ಇದ್ದಾನಲ್ಲ ಅವನೇ ಕಾಕುಸ್ತ ಅಂತ ಆಗ್ತಾನೆ. ಅವನ ಎಂಥವ ಅಂತಂದರೆ ಅವನಲ್ಲಿ ವಿಶೇಷ ಭಗವಂತನ ಆವೇಶ ಇತ್ತಾನೆ. ದೇವಾಸುರರ ದೇವತೆಗಳಂದರೂ ಕೂಡ
ನೀನು ಸಹಾಯಕ್ಕ ಅಂತ ಕೇಳಿದ್ರಂತೆ. ಆಗ ಹೇಳಿದಂತೆ ನನಗೊಂದು ಒಳ್ಳೆ ವಾಹನ ಬೇಕು ಅಂತ. ಇಂದ್ರದೇವರೇ ವಾಹನ ಆದ್ರಂತೆ, ಎತ್ತಾದ್ರಂತೆ ಇಂದ್ರದೇವರು. ಆ ಇಂದ್ರದೇವರ ಕಪುತ್ ಮೇಲೆ, ಆ ಎತ್ತಿನ ಡುಬ್ಬದ ಮೇಲೆ ಕೂತು ಯುದ್ಧ ಮಾಡಿ ದೇವತೆಗಳು ಜಯ ತಂದು ಕೊಟ್ಟ. ಆದ್ದರಿಂದ ಇವನಿಗೆ ಕಕುಸ್ತ ಅಂತ ರೀತಿಯಾಗಿ ಅವನು ಸ್ಥಳದ ಮೇಲೆ ಕೂತು ಯುದ್ಧ ಮಾಡಿದ ರಾಜ ಅದು ಕಕುಸ್ತ ಅಂತ ಆದ ಅಂತ ಅವನು ವಿಶೇಷ. ಇಂತಹ ಮಹಾರಾಜರೆಲ್ಲರೂ ಕೂಡ ಅವರ ವಂಶದಲ್ಲಿ ಆಗಿ ಬರ್ತಾ ಇದ್ದಾರೆ. ಅದಾದ ಮೇಲೆ ಅಂತಹ ವಂಶದಲ್ಲಿ ಒಂದೊಬ್ಬ ರಾಜ ಯುವನಾಶ್ವ ಅಂತ ಬಂದ. ಆ ಯುವನಾಶ್ವ ರಾಜ ಮಕ್ಕಳಾಗಲಿ ಅಂತ ಯಜ್ಞ ಮಾಡ್ತಾ ಇದ್ದ. ಯಜ್ಞ ಮಾಡ್ತಿರೋ ಕಾಲಕ್ಕೆ ಅವನಿಗೆ ಮಕ್ಕಳಾಗುವಂಥ ಮಂತ್ರವನ್ನು ಅಭಿಮಂತ್ರಣ ಮಾಡಿ ನೀರಿನೆಲ್ಲವನ್ನೂ ಕೂಡ ಅವನ್ನ ಇಟ್ಟಿದ್ರು ಯಜ್ಞದಲ್ಲಿ. ಇವನಿಗೆ ನೀರಡಿಕೆ ಆಗೋಗಿತ್ತು, ಬಂದ ಆ ನೀರು ಕುಡಿದು ಬಿಟ್ಟ. ಅವರು ಮುಂದಿನ ಮಾರನೇ ದಿನ ಯಜ್ಞ ಮಾಡಲಿಕ್ಕೆ ಅಂತ ಆ ನೀರು ತೊಗೊಳ್ಬೇಕು ಅಂತ ಬಂದು ರಾಣಿ ಕೊಡಬೇಕು ಅಂತ ಅವ್ರು ಬಂದು ನೋಡ್ತಾರೆ. ನೋಡಿದ್ರೆ ಅಲ್ಲಿ ಏನು ನೀರೇ ಇಲ್ಲ, ನೀವು ಕುಡ್ದು ಹಾಕ್ಬಿಟ್ಟಿದ್ದಾನೆ. ಕೇಳಿದ್ರೆ ಎಲ್ಲಿದೆ ನೀರು ಅಂತ, ನಾನು ಕುಡ್ದೆ ಅಂತ ಹೇಳಿಬಿಟ್ಟ. ಹಾಗಾದ್ರೆ ನೀನು ಹೊಟ್ಟೆಯಲ್ಲೇ ಗರ್ಭ ಬೆಳೀತಾ ಇದೆ ಅಂತ ಅಂದ್ಬಿಟ್ಟು ಮುಂದೇನು ಗತಿ ಇದೆ? ಏನೇನೇ ಇಲ್ಲ, ನಿನ್ನ ಹೊಟ್ಟೆಯನ್ನು ಸೆಳ್ಕೊಂಡೆ ಮಗ ಹುಡ್ತಾನೆ ಅಂತ ಈ ರೀತಿಯಾಗಿ ಹೇಳಿದರು. ಆಗ ಅವನು ಮಾಡಿರೋ ಯಜ್ಞಕ್ಕೆ ಪ್ರಸನ್ನರಾಗಿದ್ದ ದೇವತೆಗಳಂದರೂ ಕೂಡ ಆ ಸಮಯವನ್ನು ಕಾಯ್ದು 9 ತಿಂಗಳು ಎಲ್ಲ ಹೆಣ್ಮಕ್ಳ ಹೊಟ್ಟೆಯಲ್ಲಿ ಹೇಗಿರಬೇಕು ಹಾಗೆ ಇವನ ಹೊಟ್ಟೆಯಲ್ಲೇ ಇದ್ದು ಮಗ ಹುಟ್ಟಿ ಬಂದ ಕೂಡಲೇ ಅಳ್ಲಿಕ್ಕೆ ಶುರು ಮಾಡಿದ್ದಂತ ಅವನು. ಯಾಕೆಂದ್ರೆ ಈ ಗಂಡಸಿನ ಹೊಟ್ಟೆನ ಹುಟ್ಟು ಬಂದ ಮೇಲೆ ದೇವತೆಗಳಂದರೂ ಕೂಡ ಅವನ ಕರುಣೆಯಿಂದ ಅವನನ್ನು ಮತ್ತೆ ಬದುಕಿಸಿದ್ರು. ಆ ರಾಜನನ್ನು, ಯುವನಾಶ್ವನನ್ನು ಬದುಕಿಸಿದ ಮೇಲೆ ಇವನಿಗೆ ಹಾಲಿಲ್ದಂಗೆ ಆಯ್ತಲ್ಲ, ಇವನಿಗೆ ತಾಯಿ ಎದೆ ಹಾಲಿಲ್ಲ. ಅದಕ್ಕೆ ಏನು ಮಾಡಬೇಕು, ನಾನು ಧಾರಣ ಮಾಡೋರು ಯಾರು ನನಗೆ ಹಾಲು ಕೊಟ್ಟು ಅಂತ ನೀವು ಪ್ರಶ್ನೆ ಮಾಡಿದ್ದಂತೆ ಹುಟ್ಟಿದ ಕೂಡಲೇ. ಅದಕ್ಕೆ ಇಂದ್ರದೇವರು ನಾನೇ ನಿನಗೆ ಅಮೃತ ಉಣಿಸ್ತೀನಿ ಅಂತ ತಿಳ್ಕೊಂಡು ತಮ್ಮ ಬಟ್ಟನ್ನು ಅವನ ಬಾಯಲ್ಲಿಟ್ರಂತೆ, ಅಮೃತದ ಬಟ್ಟನ್ನು. ಅದನ್ನು ಚೀಪಿ ಬೆಳೆದ ಅವನಿಗೆ ಮಾಂಧಾತ ಮಹಾರಾಜ ಅಂತ. ಈ ಮಾಂಧಾತ ಮಹಾರಾಜನ ಮಕ್ಕಳೇ 3 ಜನ ಇವರು. ಮುಚುಕುಂದ ಅಂತ ಅವನ ಮಗ ಮೊದಲನೇದ. ಆ ಮುಚುಕುಂದ ರಾಜ ಅವನು ದೇವತೆಗಳಿಗೆ ಸಹಾಯ ಮಾಡಲಿಕ್ಕೆ ಅಂತ ರೀತಿಯಾಗಿ ಯುದ್ಧಕ್ಕೆ ಅಂತ ಹೋಗಿದ್ದ. ಹೋದರೆ ಆ ಮುಚುಕುಂದ ರಾಜನಿಗೆ ಹೊರ ಕೇಳ್ಕೊಂಡು ದೇವತೆಗಳು ಹೇಳಿದರೆ ಅವನಿಗೆ ನಿದ್ರೆ ಬೇಕು ಅಂತ ಕೇಳ್ಕೊಂಡಿದ್ದ. ಆಯ್ತು ಅಂತ ಹೊರ ಕೊಟ್ಟರು ದೇವತೆಗಳು. ಆ ನಿದ್ರೆಯಿಂದ ಅವನಿಗೆ ಪರಮಾತ್ಮನ ದರ್ಶನ, ಮುಂದೆ ಕೃತಪರಮಾತ್ಮನ ದರ್ಶನ ಆಗಿ ಉದ್ಧಾರ ಆದ. ದೇವ ದರ್ಶನ ವ್ರತ ಅಂತ ಈ ರೀತಿಯಾಗಿ ದೇವತೆಗಳು ಸಂತೋಷಪಡಿಸಿದ್ರೆ ಅದು ವ್ಯರ್ಥ ಆಗೋದಿಲ್ಲ ಎಂಬುದಕ್ಕೆ ಮುಚುಕುಂದ ರಾಜ ಅವನು ಸಾಕ್ಷಿ. ಅದಾದ್ಮೇಲೆ ಇವನು ಮಾಂಧಾತನಿಗೆ 50 ಜನ ಹೆಣ್ಮಕ್ಳಿದ್ರಂತೆ. ಸೌಬರಿ ಎಂಬುವಂಥ ಋಷಿ ಇದ್ದಾರೆ. ಈ ಋಷಿಗಳು ಏನು ಮಾಡಿದ್ರಪ್ಪ ಅಂದರೆ, ನೀರಿನಲ್ಲಿ ಯಮುನಾ ತೀರದಲ್ಲಿ ಇವರು ಜಪ ಮಾಡ್ತಾ ಇದ್ರು. ಅಲ್ಲಿ 2 ಗಂಡು ಹೆಣ್ಣು ಮೀನುಗಳು ಆಟ ಆಡ್ತಾ ಇದ್ವು. ಈ ಗರುಡ ದೇವರು ಬಂದು ಏನು ಮಾಡಿದ್ರಪ್ಪ ಅಂದರೆ ಆ ಗಂಡು ಮೀನನ್ನು ತಿಂದ್ಕೊಂಡು ಹೋಗ್ಬಿಟ್ಟು ಹೆಣ್ಣು ಮೀನು ಒದ್ದಾಡ್ತಾ ಇತ್ತು. ಅದನ್ನು ನೋಡಿ ಸೌಬರಿ ಋಷಿಗಳಿಗೆ ಆ ಅನುಕಂಪ ಬಂದು ಗರುಡದೇವ ಶಾಪ ಕೊಟ್ರಂತೆ, ನೀ ಇಲ್ಲಿ ಬಂದಿ ಅಂತಂದರೆ ನಿನ್ನ ತಲೆ ಸಹಸ್ರ ಹೋಳಾಗಲಿ ಶಾಪ ಕೊಟ್ಟರು. ಇದನ್ನು ಕಾಳಿಯನಾಗ ಕಳಿಸ್ಕೊಂಡಿದ್ದ. ಆ ಗರುಡದೇವರಿಗೆ ಕೊಡಬೇಕಾಗಿರ್ತಕ್ಕಂಥ ನಮ್ಮ ಪರಿವಾರದ ಒಂದು ಏನು ಬಲಿ ಕೊಡಬೇಕಾದ ದಿನ ಬಂತು, ಅದನ್ನು ಕೊಡದೇನೆ ಯುದ್ಧ ಮಾಡಿಕೊಂಡು ಗರುಡದೇವರ ಜೊತೆಗೆ ಇಲ್ಲಿ ಬಂದು ಸೇರ್ಕೊಂಡ್ಬಿಟ್ಟ ಯಮುನಾ ಮಡವಿಗೆ. ಬ್ರಾಹ್ಮಣನ ಶಾಪ ನಾಯಕ ಹೋಗಬೇಕು ಅಂತ ಗರುಡದೇವರು ಅಲ್ಲಿಗೆ ಹೋಗಿರಲಿಲ್ಲ. ಹಿಂಗಾಗಿ ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ದ. ಪರಮಾತ್ಮ ಮುಂದೆ ತಲೆ ಮೇಲೆ ಹೆಜ್ಜೆಯನ್ನು ಮೂಡಿಸಿ ಅಭಯವನ್ನು ಕೊಟ್ಟು ಕಳಿಸಿದ ಅಂತ ಕಥೆ ಮುಂದೆ ಬರ್ತದೆ. ಈ ಸೌಬರಿ ಋಷಿಗಳಿದ್ದಾರಲ್ಲ, ಇವರಿಗೆ ಆ ಮತ್ಸ್ಯಸಂಗವನ್ನು ನೋಡಿದ ಮೇಲೆ ಇವರಿಗೂ ಕೂಡ ಮದುವೆ ಆಗಬೇಕು ಅಂತ ಅನಿಸ್ತಾ ಇರ್ತೀವಿ. ಲಗ್ನ ಆಗಬೇಕು ಅಂತ ಅನಿಸಿ ಮಂದಾದ ಹತ್ರ ಬಂದು ಕೇಳ್ತಾ ಇದ್ದಾರೆ ನನಗೆ ಕಣ್ಣೆ ಕೊಡು ಅಂತ. ಇವರು ಮುದುಕರಾಗಿದ್ದಾರೆ. ಅವನು ನೋಡ್ದ, ಕೊಡಲ್ಲ ಅಂದ್ರೆ ಶಾಪ ಕೊಡ್ತಾರೆ. ಕೊಡ್ತೀನಿ ಅಂದ್ರೆ ನನ್ನ ಮಕ್ಕಳು ಒಪ್ಪಲ್ಲ. ಅದಕ್ಕೆ ಅವನು ಉಪಾಯ ಮಾಡಿದ, ನಮ್ಮ ಮಕ್ಕಳಿದ್ದಾರೆ ಅಂತಪುರದಲ್ಲಿ ಹೆಣ್ಮಕ್ಳು, ನೀವು ಹೋಗ್ರಿ, ಅಲ್ಲಿ ಯಾವ ಮಗಳು ನಿಮ್ಮ ಮದುವೆ ಆಗ್ತೀನಿ ಹೇಳ್ಕೊಂಡು ನಾನು ಕೊಡ್ಲಿಕ್ಕೆ ರೆಡಿ ಇದ್ದೀನಿ ಅಂದ್ಬಿಟ್ಟ. ಅಭಿಪ್ರಾಯ ಅರ್ಥ ಆಯ್ತು ಅವರಿಗೆ. ಅವರು ಒಳ್ಳೆ ಯುವಕರಾಗಿ 16 ವರ್ಷ ತರುಣ ಹೇಗಿರಬೇಕು ಹಾಗೆ ರೂಪವನ್ನು, ಮನೋತಾಕಾರ ರೂಪವನ್ನು ಸ್ವೀಕಾರ ಮಾಡ್ಕೊಂಡು ಒಳಗೆ ಅಂತಃಪುರಕ್ಕೆ ಪ್ರವೇಶ ಮಾಡಿದರೆ 50 ಜನ ಹೆಣ್ಮಕ್ಳು ನಾವು ಮದುವೆ ಆಗ್ತೀವಿ ಅಂತ ಬಂದ್ಬಿಟ್ರು. ಮುಂದೆ ಮಾಂಧಾತ ನೋಡಿದ 50 ಜನರನ್ನು ಧಾರೆ ಎರೆದು ಕೊಟ್ಬಿಟ್ಟ ಅವ್ರಿಗೆ. 50 ಜನರ ಧಾರೆ ಎರೆದು ಕೊಟ್ಟಾಗ ಆಗ ಸೌಬರಿ ಋಷಿಗಳು ಈ 50 ಜನರ ಜೊತೆ ಲಗ್ನ ಮಾಡಿಕೊಂಡ್ರು. 50 ದೇಹ ತಗೊಂಡ್ರಂತವ್ರು ಪ್ರಾರಬ್ಧ ತಿದ್ದುಕೊಳ್ಬೇಕು ಅಂತ. 50 ದೇಹ ತಗೊಂಡು 50 ಮಂದಿ ಹೆಣ್ಮಕ್ಳ ಜೊತೆಗೂ ಕೂಡ ಸಂಸಾರ ಮಾಡ್ತಾ ಒಬ್ಬೊಬ್ಬ ಹೆಣ್ಮಗಳಲ್ಲಿ 100 ಗಂಡಸು ಮಕ್ಕಳನ್ನು ಪಡೆದ್ರಂತ. 5,000 ಜನ ಅವರಿಗೆ ಮಕ್ಕಳಾದ ಸೌಬರಿ ಋಷಿಗಳಿಗೆ. ಇದಾದ್ಮೇಲೆ ವಿರಕ್ತಿ ಬಂತು. ಹೆಣ್ಣದನ್ನು ಕರ್ಕೊಂಡು ತಪಶ್ಚರ್ಯವನ್ನು ಮಾಡಿ ದೇಹತ್ಯಾಗ ಮಾಡಿ ಪರಮಾತ್ಮನನ್ನು ಹೊಂದಿದ್ರು ಅಂತ ಈ ರೀತಿಯಾಗಿ ಅವ್ರ ಕಥೆ. ಅವ್ರ ವೈಭವವನ್ನು ನೋಡಿ ಮಾಂಧಾತನೇ ಆಶ್ಚರ್ಯಪಟ್ಟಬಿಟ್ಟನಂತೆ. ಈ ರೀತಿಯಾಗಿರ್ತಕ್ಕಂಥ ಸೌಬರಿ ಋಷಿಗಳ ಚರಿತ್ರೆ. ಇದಾದ್ಮೇಲೆ ಇವನ ವಂಶದಲ್ಲಿ ಮುಂದೆ ತ್ರಿಶಂಕು ರಾಜ ಬಂದ. ತ್ರಿಶಂಕು ಅಂತ ಅವನ ಹೆಸರು. ಅವನು ವಸಿಷ್ಠರಿಗೆ ವಿಶ್ವಾಮಿತ್ರರಿಗೆ ಏನೋ ಗದ್ದಲು ತಿಳ್ಕೊಂಡಿದ್ದ. ವಸಿಷ್ಠರ ಕಡೆಗೆ ಆಗಲಿಲ್ಲ ಅಂತ ಗೊತ್ತಾದ ತಕ್ಷಣ ಅಲ್ಲಿಗೆ ಹೋಗ್ಬಿಟ್ಟ. ವಸಿಷ್ಠ ಋಷಿಗಳು ಸದೇ ಸ್ವರ್ಗಕ್ಕೆ ಹೋಗ್ಬೇಕು ಅಂತೇಳಿ ಕಳಿಸ್ರಿ ಬಹಳ ಬೇಕಾಷ್ಟು ಪ್ರಯತ್ನ ಮಾಡಿದ. ಹೇಳಿದ, ಅವರು ಶಾಪ ಕೊಟ್ಬಿಟ್ರೆ ಚಂಡಾಲ ಆಗು ಅಂತೇಳಿ. ಕಡೆಗೆ ವಿಶ್ವಾಮಿತ್ರ ಹತ್ರ ಬಂದ. ಕೇಳಿದ್ಕೊಳ್ಳಿ ವಿಶ್ವಾಮಿತ್ರ ತಮ್ಮ ತಪಸ್ಸನ್ನು 10,000 ವರ್ಷ ತಪಸ್ಸು ಮಾಡಿದ್ರು. ಆ ತಪಸ್ಸಿನ ಪುಣ್ಯ ಧಾರೆ ಎರೆದು
ಕಳಿಸಿದ್ರು ಅವನನ್ನು. ಕಳಿಸಿದ್ರೆ ದೇವತೆಗಳನ್ನು ನೂಕಿಬಿಟ್ರು ಅವನಲ್ಲಿಂದ. ನೂಗಿದ್ಬಿಟ್ಟು ಅಂತರಿಕ್ಷ ಲೋಕ ತಲೆ ಕೆಳಗಾಗಿ ನಿಂತ್ಕೊಂಡ್ಬಿಟ್ಟೆ ತ್ರಿಶಂಕು. ವಿಶ್ವಾಮಿತ್ರರು ಅಂದರು, ಯಾರು ನೂಗ್ತಾರೆ ನಾನು ನೋಡ್ತೀನಿ, ಅವ್ರು ಹೆಂಗಿದ್ದಾರೋ ಹಂಗೆ ಸ್ವರ್ಗ ನಿರ್ಮಾಣ ಮಾಡ್ತೀನಿ ತಿಳ್ಕೊಂಡು ಇನ್ನೊಂದು ಸ್ವರ್ಗ ನಿರ್ಮಾಣ ಮಾಡಿಬಿಟ್ರು ವಿಶ್ವಾಮಿತ್ರರು. ನಿರ್ಮಾಣ ಮಾಡಿ ಇವನೊಂದು ತ್ರಿಶಂಕು ರಾಜನನ್ನಾಗಿ ಕೂಡಿಸಿದ್ರು. ಅವನಿಗೆ ಬೇಕಾದ ಪದಾರ್ಥಗಳೆಲ್ಲವನ್ನು ಕೂಡ ಸೃಷ್ಟಿ ಮಾಡಿದರು. ಎಲ್ಲ ಕ್ರೋಧದಿಂದ ಸೃಷ್ಟಿ ಮಾಡಿದರು. ಅವನು ತಿನ್ಕೊಂಡು ಅಲ್ಲೇ ಇರಲಿ ಅಂತ. ಐಶ್ವರ್ಯ ತನಕ ಇದ್ದ ತಿಂದ. ಆಮೇಲೆ ಸ್ವರ್ಗಲೋಕನೂ ಹೋಯಿತು. ಆ ಬೆಳೆಗಳೆಲ್ಲ ಕೆಳಗೆ ಬಿದ್ದುಬಿಟ್ರು. ಆ ಕೆಳಗೆ ಬಿದ್ದಿರುವಂಥ ಬೆಳೆಗಳೇ ಇವೆಲ್ಲ ಟೊಮೆಟೊ, ಈ ಈರುಳ್ಳಿ, ಇವೆಲ್ಲ ನಫಲಾಂಡ, ಇವೆಲ್ಲ ಭಕ್ಷ್ಯ ವೇದಗಳಲ್ಲಿ ನಿಷಿದ್ಧ ಇದೆಲ್ಲ ಪದಾರ್ಥಗಳು ಕೂಡ ವಿಶ್ವಾಮಿತ್ರರು ಸೃಷ್ಟಿ ಮಾಡಿರುವಂಥ ಕ್ರೋಧ ಸೃಷ್ಟಿ. ಮುಂದೆ ವಿಶ್ವಾಮಿತ್ರರು ಪರಮಾತ್ಮನಂತ ಕೇಳ್ಕೊಂಡ್ರಂತ. ಇಂದ್ರದೇವರಂತರ್ಯಾಮಿಯಾದ ಪರಮಾತ್ಮನನ್ನ ಕೇಳ್ಕೊಂಡಾಗ ಭಗವಂತ ಆಯ್ತು ಅಂತ ಒಂದು ಸ್ವೀಕಾರ ಮಾಡಿದ. ಅದೇ ಪೂರ್ಣ ಫಲ ತೆಂಗಿನಕಾಯಿ. ಭಗವಂತನಿಗೆ ಅದು ಅತ್ಯಂತ ಇಷ್ಟ. ವಿಶ್ವಾಮಿತ್ರ ಸೃಷ್ಟಿ ಮಾಡಿದ್ರೂ ಕೂಡ ಅತ್ಯಂತ ಭಗವಂತನಿಗೆ ಪ್ರಿಯಕರ ಅಂತ ಆಯ್ತು. ಆಮೇಲೆ ಕೆಲವೊಂದನ್ನ ಸ್ವೀಕಾರ ಮಾಡಲಿಕ್ಕೆ ಜ್ಞಾನಿಗಳು ಕೂಡ ಅದಕ್ಕೆ ಆಶ್ವಾಸನ ಕೊಟ್ಟು ಅಂತ ಹೇಳ್ತಾರೆ. ಅದಾದ ಮೆಣಸಿನಕಾಯಿ, ಈ ಜೋಳ ಇದೆಲ್ಲವನ್ನು ಕೂಡ ಸ್ವೀಕಾರ ಮಾಡಲಿಕ್ಕೆ ಜ್ಞಾನಿಗಳು ಕೂಡ ಅದಕ್ಕೆ ಮುಂದೆ ಸಮಸ್ಯೆ ಕೊಟ್ಟಿದ್ದಾರೆ. ಇದು ಇಲ್ಲ ವಿಶ್ವಾಮಿತ್ರರ ಸೃಷ್ಟಿ. ಇದು ವಸಿಷ್ಠರು ಮಾಡಿರೋ ಸೃಷ್ಟಿಗೆ ಪ್ರತಿಯಾಗಿ ಮಾಡಿದ ಸೃಷ್ಟಿ ಅದೆಲ್ಲವೂ. ಇದು ವಿಶ್ವಾಮಿತ್ರ ಗತಿ ತಿಳ್ಕೊಂಡು ತ್ರಿಶಂಕು ರಾಜ ಮಾಡಿರತಕ್ಕಂಥ ಗಲಾಟೆ ಇದು. ಇದಾದ ಅವ್ರ ಮಗ ಹರಿಶ್ಚಂದ್ರ. ಈ ಹರಿಶ್ಚಂದ್ರ ಇವನಿಗೆ ಮಕ್ಕಳಾಗಲಿಲ್ಲ. ಇವನು ವರ್ಣದೇವರನ್ನು ಕೂಡ ತ್ಯಾಗ ಮಾಡಿದ. ವರ್ಣದೇವರ ಮಗನನ್ನು ಕೊಡ್ತೀನಿ, ಆದರೆ ಕೊಟ್ಟ ತಕ್ಷಣ ಆ ಮಗನ ಬಲಿ ಕೊಡಬೇಕು ಅಂತ ಹೇಳಿಬಿಟ್ರು. ಆಯ್ತು, ಮಗನನ್ನು ಕೊಟ್ಟರೆ ಬಲಿ ಕೊಡ್ತೀನಿ ತಂದುಬಿಟ್ಟ ಇವನು. ಯಾರೋ ಹರಿಶ್ಚಂದ್ರ ಮಗನೂ ಹುಟ್ಟುಬಿಟ್ಟ. ರೋಹಿತಾಶ್ವ ಹುಟ್ಟಿದ ಕೂಡಲೇ ಬಲಿ ಕೇಳಲಿಕ್ಕೆ ಬಂದರು ವರ್ಣದೇವರು. ಅವನಿಗೆ ಇನ್ನೂ ಹಲ್ಲು ಬಂದಿಲ್ಲ, ಮಗನಿಗೆ ಹೆಂಗೆ ಬಲಿ ಕೊಡಲಿ ಅಂದ. ಸಂಸ್ಕಾರ ಆಗಿಲ್ಲ, ಮೊದಲು ಕೊಡಲ್ಲ ಅಂದ. ಹಲ್ಲು ಬರ್ಲಿಕ್ಕೆ ಕೊಡಲ್ಲ, ಬರ್ತೀನಿ ಬರ್ಲಿಕ್ಕೆ ಕೊಡ್ತೀನಿ ಅಂತ ಅವ್ರಿಗೂ ಕೊಡಲಿಲ್ಲ. ಯಾಕೆ ಹಲ್ಲು ಬಂದ ಮೇಲೆ ದೇಹಕ್ಕೆ ಸಂಸ್ಕಾರ ಆಗಿಲ್ಲ, ಉಪನಯನ ಸಂಸ್ಕಾರ ಆಗಬೇಕು, ಬಲಿ ಕೊಡಬೇಕು ಅಂತ. ಹೇಗೆ ಕೊಡಲಿ, ಉಪನಯನ ಸಂಸ್ಕಾರ ಆಗಬೇಕು ಅಂದಾಗ ಆಯ್ತು ಉಪನಯನ ಹತ್ತಿಗೆ ಬರ್ತೀನಿ ಅಂತ ರೀತಿಯಾಗಿ ವರ್ಣದೇವರು ಹೋದರು. ಉಪನಯನ ಹತ್ತಿಗೆ ಬಂದರು. ಅಷ್ಟೊತ್ತಿಗೆ ಕ್ಷತ್ರಿಯರಿಗೆಲ್ಲ 12 ವರ್ಷಕ್ಕೆ ಉಪನಯನ. ಆದ್ದರಿಂದ 12 ವರ್ಷಕ್ಕೆ ಬಂದರು. ಉಪನಯನ ಮಾಡಿದ್ರು. ಉಪನಯನ ಮಾಡಿದ ಕೂಡಲೇ ಬಲಿ ಕೊಡುವಂಥ ಅಷ್ಟೊತ್ತಿಗೆ ಕೊಡಲಿಲ್ಲ. ವರ್ಣದೇವರು ಸಿಟ್ಟು ಬಂತು. ನಿನ್ನ ಉದರ ರೋಗ ಬರಲಿ ಶಾಪ ಕೊಟ್ಟರು ಹೋಗ್ಬಿಟ್ಟು. ಈ ರೋಹಿತಾಶ್ವ ಬಲಿ ಕೊಡ್ತಾರೆ ಅಂತ ಗೊತ್ತಾದ ಕೂಡಲೇ ಏನು ಮಾಡಿಬಿಟ್ಟ ಅಂದರೆ ಮನೆ ಬಿಟ್ಟು ಓಡಾಬಿಟ್ಟ. ಓಡೋದ ಕೂಡಲೇ ವರ್ಣದೇವರು ಶಾಪ ಕೊಟ್ಟು ಹೋಗಿದ್ದಾರೆ. ಕೊಟ್ಟು ಹೋದ ತಕ್ಷಣ ತಂದೆಗೆ ಉದರ ರೋಗ ಬಂತು, ರಾಜ್ಯದಲ್ಲಿ ಹೀಗಾಗಿದೆ ಅಂತ ಗೊತ್ತಾಯಿತು ರೋಹಿತಾಶ್ವನಿಗೆ. ವಿಚಾರ ಮಾಡಿದ. ಇದಕ್ಕೆ ಬ್ರಾಹ್ಮಣರನ್ನ ಕೇಳಿದ. ಬ್ರಾಹ್ಮಣರು ಅಂತಾರೆ, ಇಲ್ಲಪ್ಪ ಒಬ್ಬ ಬ್ರಾಹ್ಮಣ ಕುಮಾರನನ್ನು ತಂದು ನೀನು ಬದಲು ಬಲಿ ಕೊಟ್ಬಿಟ್ರೆ ವರ್ಣದೇವರು ಶಾಂತರಾಗ್ತಾರೆ ಅಂತ ರೀತಿಯಾಗಿ ಹೇಳಿಬಿಟ್ಟು. ಹೇಳಿದಾಗ ಈ ರೋಹಿತಾಶ್ವ ಏನು ಮಾಡಿದ, ಯಾವ ಬ್ರಾಹ್ಮಣರು ನನ್ನ ಮಗನನ್ನು ಕೊಡ್ತಿರೋ ಅವರಿಗೆ ಇಷ್ಟು ಧನ ಕೊಡ್ತೀನಿ ಹಾಗೆ ಅಂತ ಡಂಗುರ ಸರಿಸಿದ ಕೂಡಲೇ ಆಗ ರಚಿಕ ಪ್ರಜಾಪತಿ ಅಂತ ಒಬ್ಬರು ಇದ್ದಾರೆ. ಆ ಗಾದಿರಾಜನ ಅಳಿಯ ಗಾದಿರಾಜ ಅಂತ ಒಬ್ಬ ಇಂದ್ರದೇವರ ಅವತಾರ. ಗಾದಿರಾಜ ಅವನು ಕೌಶಿಕ ವಂಶದಲ್ಲಿ ಅವತಾರ ಮಾಡಿದ. ಅವನಿಗೆ ಗಂಡು ಮಕ್ಕಳಾಗಿರಲಿಲ್ಲ. ಆಗ ತನ್ನ ಮಗಳಿದ್ಲು ಸತ್ಯವತಿ ಅಂತ. ಆಕೆಯನ್ನು ಕೊಟ್ಟು ಮದುವೆ ಮಾಡಿದ್ದ ರಚಿಕ ಪ್ರಜಾಪತಿಗಳಿಗೆ. ಆ ರಚಿಕ ಪ್ರಜಾಪತಿಗಳಿದ್ದಾರಲ್ಲ, ಅವರಿಗೆ ಸತ್ಯವತಿ ದೇವಿಯಲ್ಲಿ ಮಕ್ಕಳಾಗಬೇಕಾಗಿತ್ತು. ಅವ್ರು ಏನು ಮಾಡಿದ್ರಪ್ಪ ಅಂದರೆ ಚರೋ ವಿಮಂತ್ರಣ ಮಾಡಲಿಕ್ಕೆ ಯಜ್ಞ ಮಾಡಲಿಕ್ಕೆ ಆರಂಭ ಮಾಡಿದರು. ಇದನ್ನು ತಿಳ್ಕೊಂಡಿರುವಂಥ ಗಾದಿರಾಜನ ಹೆಂಡತಿ ಬಂದು ಹೇಳಿದ್ದು, ನನಗೂ ಕೂಡ ಮಕ್ಕಳಾಗಿಲ್ಲ, ಗಂಡು ಮಕ್ಕಳಾಗಿಲ್ಲ, ನನಗೂ ಅಭಿಮಂತ್ರಣ ಮಾಡ್ಕೊಡ್ಲಿಕ್ಕೆ ಹೇಳಿ ನಿಮ್ಮ ಮನೆಯವರಿಗೆ ಅಂತ ಹೇಳಿದ್ರು. ಸರಿ ಅಂತೇಳಿ ಪಾಪ ಅವರು ಎರಡನ್ನೂ ಅಭಿಮಂತ್ರಣ ಮಾಡ್ತಾ ಇದ್ದಾರೆ. ಆವಾಗ ಮಾಡಿಟ್ಟು ಸ್ನಾನಕ್ಕೆ ಹೋಗಿದ್ದಾರೆ. ನೀವಿಬ್ಬರು ಭಕ್ಷಣ ಮಾಡಿರಿ ಅಂತೇಳಿ. ಈಕೆ ಅಂದಳ, ಎಷ್ಟೇ ಆಗಲಿ ತಮ್ಮ ಮಗ ಹೆಂಗಿರಬೇಕು ಅಂತ ಅವರಿಗೆ ಅಪೇಕ್ಷೆ ಇದ್ದೇ ಇರ್ತದೆ, ಮೋಹ ಅಮೋಹ ಅಂತ ಅಂದ್ಬಿಡ್ತಾರೆ. ಆಕೆ ಈ ಗಂಡಂಗಂದಿದ್ದು ಸಿಟ್ಟು ಬಂತು ಆಕೆಗೆ, ಆ ಸತ್ಯವತಿಗೆ. ನೀನೇ ತಗೋ ಇದನ್ನು ಚರು ನಾನು ಚರು ಅಂತ ತನ್ನ ಚರು ಅವಳಿಗೆ ಕೊಟ್ಟಲು, ಅವಳು ಚರು ತಾ ತೊಗೊಂಡು ತಿಂದ್ಬಿಟ್ರು ಇಬ್ಬರು. ಇವರು ಸ್ನಾನ ಮಾಡ್ಕೊಂಡ್ಬಂದು ನೋಡ್ತಾರೆ ರುಚಿ ಪ್ರಜಾಪತಿಗಳು. ನೋಡಿದರೆ ಈಕೆ ಮುಖದ ಮೇಲೆ ರೌದ್ರ ಕಳೆ ಇದೆ, ಹೆಂಡತಿ ಮುಖದ ಮೇಲೆ. ಆ ಅತ್ತೆಯ ಮುಖದ ಮೇಲೆ ಒಳ್ಳೆ ಬ್ರಾಹ್ಮಣ ಕಳೆ ಇದೆ. ಯಾರು ಅಂತ ಗೊತ್ತಾಗಲಿಲ್ಲ ಅವರಿಗೆ. ಸರಿ ಇಷ್ಟು ಹೇಳಿದ ಮೇಲೆ ಅವ್ರು ಹೇಳಿಬಿಟ್ರು, ನಿನ್ನ ಮಗ ಲೋಕಕಂಟಕನಾಗಿ ಬಿಡ್ತಾನೆ ಅಂತ ಹೇಳಿಬಿಟ್ರು ಸತ್ಯವತಿ ದೇವಿಗೆ. ಅಕ್ಕಿ ಗಾಬರಿ ಆಯಿತು. ನನ್ನ ಮಗ ಕ್ಷತ್ರಕುಲಾಂತಕ ಲೋಕಕಂಟಕ ಆಗೋದು ಬೇಡ ಅಂತ ಕೇಳ್ಕೊಂಡಾಗ ಆಗ ಅವರು ವರ ಕೊಟ್ಟಿದ್ದಾರೆ. ಹೆಂಡತಿ ಮೇಲೆ ಕರುಣ ಬಂತು, ವರ ಕೊಟ್ಟಿದ್ದಾರೆ. ನಿನ್ನ ಮೊದಲನೇ ಮಗ ಈಗೇನಿದ್ದಾನಲ್ಲ ಕ್ಷತ್ರಕುಲಾಂತಕ ಆಗಬೇಕಾದವನು ಅವನು ಆಗೋದಿಲ್ಲ, ಆದರೆ ಅವನ ಮಗ ಇದ್ದಾನಲ್ಲ ಅವನು ಆಗ್ತಾನೆ ಅಂತ ರೀತಿಯಾಗಿ ಹೇಳಿಬಿಟ್ರು. ಹಾಗಾಗಿ ಅವರ ಮೊದಲನೇ ಮಗ ಜಮದಗ್ನಿ ಮಹರ್ಷಿಗಳು. ಈ ಮಧ್ಯದವ ಶುನಶ್ಶೇಪ ಅಂತ ಹೆಸರು. ಕಡೆಯವನ್ನ ಸತ್ಯವತಿ ದೇವಿ ತನಗೆ ಬೇಕು ಅಂತ ಇಟ್ಕೊಂಡ್ಬಿಟ್ರು. ಆ ಶುನಶ್ಶೇಪನನ್ನು ಏನು ಮಾಡಬೇಕು ಅಂತೇಳಿ ಇವ್ರು ಏನು ಮಾಡಿಬಿಟ್ರಪ್ಪ, ಶುನಶ್ಶೇಪನನ್ನು ಆ ರೋಹಿತಾಶ್ವನಿಗೆ ಮಾರಿಬಿಟ್ಟಿದ್ದಾರೆ. ದನ ಇಸ್ಕೊಂಡು ಅವನಿಗೆ ಕೊಟ್ಟುಬಿಟ್ರು. ರೋಹಿತಾಶ್ವ ಶುನಶ್ಶೇಪನನ್ನು ಕರ್ಕೊಂಡು ಹೋಗ್ತಾ ಇದ್ದ. ಆ ಕಡೆ ಏನಾಯಿತು ಅಂದರೆ ಅತ್ತೆಗೆ ಗರ್ಭ ಇತ್ತಲ್ಲ, ಬ್ರಹ್ಮಗರ್ಭ. ಅದು ಒಳಗೆ ಸಾತ್ವಿಕ ಕಳೆ ಇತ್ತು. ಹುಟ್ಟಿ ಬಂದಿದ್ದು ಕ್ಷತ್ರಿಯ ಯೋನಿಯಲ್ಲಿ, ಆದರೆ ಒಳಗಿರೋದು ಬ್ರಹ್ಮ ತೇಜಸ್ಸು. ಅದು ಯಾವುದು, ಅದು ಅದೇ ವಿಶ್ವಾಮಿತ್ರ ಋಷಿಗಳು. ಅವರು ಈ ರಾಜರಾಗಿದ್ದಾಗ ವಸಿಷ್ಠ ಋಷಿಗಳಿಗೂ ಅವ್ರಿಗೂ ಗಲಾಟೆ ನಡೆದು ಅವರು ದಿಗ್ಬಲಂ ಕ್ಷತ್ರಿಯ ಬಲಂ ಅಂತ ರಾಜ್ಯ ಎಲ್ಲ ಬಿಟ್ಟು ಬ್ರಾಹ್ಮಣರಾಗ್ತೀನಿ ಅಂತ ಬಸ್ ಮಾಡಿ ಅವ್ರು ಏನು ಮಾಡಿ ಬ್ರಾಹ್ಮಣರಾದ್ರು. ಆಮೇಲೆ ವರೇಣ ವಿಪ್ರತ್ಮ ವಾಪ ಇವತ್ತು ಅವ್ರು ಇರೋ ಬ್ರಹ್ಮ ಸ್ವರೂಪ ಇತ್ತು. ಬ್ರಹ್ಮದೇವರು ಬಂದು ಅವ್ರಿಗೆ ಬ್ರಹ್ಮ ಸ್ವರೂಪ ಅನ್ಕೊ ಬ್ರಹ್ಮ ಋಷಿ ಅಂತ ರೀತಿಯ ನಾಮಕರಣ ಮಾಡಿ ವಿಶ್ವಾಮಿತ್ರರಿಗೆ
ಅವರು ಸತ್ಯವತಿಯ ಅಣ್ಣ ಸತ್ಯವ್ರತ ಆದವನು ವಿಶ್ವಾಮಿತ್ರರು ಆದರೂ ಗಾಯತ್ರಿಯನ್ನು ಕಂಡರು, ಜಗತ್ತಿಗೆಲ್ಲ ಅನುಗ್ರಹ ಮಾಡಿದರು, ಮಹಾನುಭಾವರಾದರು. ಈ ರೀತಿಯಾಗಿ ಅವರಿಂದ ವಿಶ್ವಾಮಿತ್ರ ಗೋತ್ರ ಬೆಳೀತು. ಇವರು ತಪಸ್ ಮಾಡ್ತಾ ಕೂತಿದ್ರಂತ ಆ ಸರಸ್ವತಿ ದಂಡೆಯ ಮೇಲೆ. ಈ ಶುನಶ್ರೇಪ ಮಾವ ಆಗಬೇಕಲ್ಲ, ನಮ್ಮ ಮಾವ ವಿಶ್ವಾಮಿತ್ರರು. ಅವರ ಹತ್ರ ಹೋಗಿ ನಮಸ್ಕಾರ ಮಾಡಿ ನಾ ಇನ್ನು ದೇಹತ್ಯಾಗ ಮಾಡಬೇಕು, ನಾನು ಹೋಗ್ತಾ ಇದ್ದೀನಿ ಅಂತಂದಾಗ ವಿಶ್ವಾಮಿತ್ರರು ನೋಡಿದ್ರಂತ, ಅವನಿಗೆ ಮಂತ್ರೋಪದೇಶ ಮಾಡಿದ್ರಂತ, ವರ್ಣಮಂತ್ರವನ್ನು ಉಪದೇಶ ಮಾಡಿಬಿಟ್ಟು ನೀನೇ ಅದಕ್ಕೆ ಋಷಿ ಆಗುವಂತ ವರ ಕೊಟ್ಬಿಟ್ರು. ವರ್ಣಮಂತ್ರ ಕಂಡುಕೊಂಡ್ಬಿಟ್ಟ, ವರ್ಣಮಂತ್ರ ಋಷಿ ಆಗ್ಬಿಟ್ಟು ಶುನಶ್ರೇಪ ಋಷಿ ಆಗ್ಬಿಟ್ಟ. ಇದನ್ನು ನೀ ಜಪ ಮಾಡು, ನೀವು ವರ್ಣದೇವರು ನಿಂಗೆ ಅನುಗ್ರಹ ಮಾಡಿದ್ರು ಅಂತ ಹೇಳಿ ಕಳಿಸ್ಬಿಟ್ರು ವಿಶ್ವಾಮಿತ್ರ. ಸರಿ ಆಯಿತು ಅಂತ ಅವನು ಬಂದ ಮೇಲೆ ಬಲಿ ಕೊಡಬೇಕಾಗಿತ್ತು, ಬಲಿ ಕೊಡ್ಲಿಕ್ಕೆ ಬಲಿ ಸ್ತಂಭಕ್ಕೆ ಕಟ್ಟಿದ್ರು ಅವನನ್ನು. ಆಮೇಲೆ ವರ್ಣದೇವರು ಬಂದರು, ಇವನು ಜಪ ಮಾಡಿದ್ದನ್ನು ನೋಡಿ ಸಂತೋಷಪಟ್ಟು ಹರಿಶ್ಚಂದ್ರ ಉದರ ರೋಗವನ್ನು ಕಡಿಮೆ ಮಾಡಿಬಿಟ್ರು. ಇವನು ಬಲಿನೂ ತಗೊಳ್ಳಿಲ್ಲ, ಅವನಿಗೆ ಅನುಗ್ರಹ ಮಾಡಿ ಹೋಗ್ಬಿಟ್ರು ವರ್ಣದೇವರು. ಹೀಗಾದ್ಮೇಲೆ ಶುನಶ್ರೇಪ ಮುಕ್ತನಾಗಿ ಬಿಟ್ಟ, ಒಳ್ಳೆ ಗಂಧಕೃತ ಋಷಿ ಅಂತ ಆದ. ಹರಿಶ್ಚಂದ್ರ ಬಂದ, ನೀನು ಕೊಂಡ್ಕೊಂಬಂದಿರೋ ನಮ್ಮ ಮಗ, ನನ್ನ ಮಗ ಆಗ್ಬೇಕು, ನೀನು ಬಾ ಅಂತ ರೀತಿಯಾಗಿ ಕರೆದ. ನಿನ್ನ ಮಗ ನಾನಲ್ಲ, ನೀನು ಕೊಂಡ್ಕೊಂಬಂದಿದ್ದಕ್ಕೆ ಬಲಿ ಕೊಡ್ಲಿಕ್ಕೆ, ನೀನು ಕೊಟ್ಟಿದ್ದಾಯ್ತು ಮಾಡಿದ್ದಾಯ್ತು, ನಾನು ಬದುಕಿದ್ದೀನಿ, ಹಂಗಾಗಿ ನೀನು ನನ್ನ ಬಾ ಅಂತ ಕರಿತಾ ಇದ್ದೀಯಾ, ನಾನು ಹೋಗಿದ್ದೆ ಬಲಿ ಹೋಗಿದ್ರೆ ನಿನಗೆಲ್ಲ ಇಡ್ತಿದ್ದೆ, ನಿನ್ನ ಮಗ ಅಲ್ಲ ಅಂದ. ಕಡೆ ಮಂತ್ರದ್ರಷ್ಟಾರನಾದ ಮಗ ಇದ್ದಾನಲ್ಲ ಅಂತ ಹೇಳಿ ಮತ್ತೆ ಅವ್ರು ರುಚಿಕರು ಬಂದು ಕರೆದ್ರ, ನನ್ನ ಮಗ ನೀವು ಅಂತ, ನೀವು ಮಾರಿದ್ಮೇಲೆ ನಿಮ್ಮ ಮಗ ಅಲ್ಲ ಅಂತ. ಅಂದ್ರೆ ನೀನು ಯಾರ ಮಗ ಅಂತ ಕೇಳಿದ್ರು ಅವನನ್ನ. ನನಗೆ ಮಂತ್ರೋಪದೇಶ ಮಾಡಿರ್ತಕ್ಕಂಥ ವಿಶ್ವಾಮಿತ್ರ ಗುರುಗಳಿದ್ದಾರಲ್ಲ, ಅವ್ರು ನಂಗೆ ಪುನರ್ಜನ್ಮ ಕೊಟ್ಟಿರ್ತಕ್ಕಂಥವ್ರು, ಅವರು ನನ್ನ ತಂದೆ ಅಂತ ರೀತಿಯಾಗಿ ಸೋದರ ತಂದೆ ಸಮಾನ ತಂದೆಯೇ ಆದರು ಅಂತ ಹೇಳಿ ಹೋಗಿ ಅವ್ರ ಹತ್ರ ಕೇಳ್ಕೊಂಡು ನಮಸ್ಕಾರ ಮಾಡಿದ್ನಂತ. ವಿಶ್ವಾಮಿತ್ರ ಋಷಿಗಳು ಬಾ ಇಲ್ಲಿ ಅಂತ ಕರೆದು, ನನ್ನ ಮಗ ಇವ ಇನ್ಮೇಲಿಂದ, ಇವ ನಮ್ಮ ವಿಶ್ವಾಮಿತ್ರ ಗೋತ್ರದವರು. ಅವ್ರಿಗೆ 100 ಜನ ಮಕ್ಕಳಿದ್ರು ವಿಶ್ವಾಮಿತ್ರರಿಗೆ. ಅವ್ರನ್ನೆಲ್ಲ ಕರೆದ್ರಂತ. ಕರೆದುಬಿಟ್ಟು ಇವನನ್ನು ನೀವು ಹಿರಿಯ ಅಣ್ಣ ಅಂತ ಗೌರವ ಮಾಡಬೇಕು ಅಂತ. 50 ಜನ ಮಕ್ಕಳಿದ್ದವರು ತಂದೆಯ ಮೇಲೆ ಗೌರವದಿಂದ ಹಿರಿಯ ಅಣ್ಣ ಅಂತ ಅವನನ್ನು ಒಪ್ಕೊಂಡ್ಬಿಟ್ರು. ಇನ್ನು 50 ಜನ ಮಕ್ಕಳು ಒಪ್ಕೊಳ್ಳಿಲ್ಲ. ಒಪ್ಕೊಳ್ಳದೆ ಇದ್ದಾಗ ವಿಶ್ವಾಮಿತ್ರ ಶಾಪ ಕೊಟ್ಬಿಟ್ರೆ, ನೀವೆಲ್ಲ ಮ್ಲೇಂಚರಾಗಿ ಶಾಪ ಕೊಟ್ಬಿಟ್ರು. ಮ್ಲೇಂಚರಾಗಿ ಶಾಪ ಕೊಟ್ಟ ತಕ್ಷಣ ಅವರೆಲ್ಲ ಮ್ಲೇಂಚರಾಗಿ ವಿಷ್ಣುಪಾದ ಪೂಜೆ ಮಾಡ್ತಾ ಮೆಕ್ಕಾದಲ್ಲಿ ಇವತ್ತು ಇದ್ದಾರೆ. ಅವ್ರೇನಪ್ಪ ಜನವರ ಹಾಕೊಂಡಿರ್ತಾರೆ, ಗಡ್ಡ ಬಿಟ್ಟಿರ್ತಾರೆ ಅವರು. ಅವರಲ್ಲಿ ಮ್ಲೇಂಚರು, ಮುಸಲ್ಮಾನರು, ಮೊಘಲರು ಅಂತ 3 ಥರ ಇದು ಪ್ರಭೇದ ಇದೆ ಇವರಲ್ಲಿ. ಆ ಮ್ಲೇಂಚರು ಅವರೆಲ್ಲ ವಿಶ್ವಾಮಿತ್ರ ಗೋತ್ರರು ಹೇಳ್ಕೊತಾರೋ, ನಾವೇ ವಿಶ್ವಾಮಿತ್ರ ಗೋತ್ರರು, ನಾವು ಬೊಮ್ಮನಂತ ಹೇಳ್ಕೊತಾರೋ, ಮೆಕ್ಕಾದಲ್ಲಿದ್ದಾರೆ ವಿಷ್ಣುಪಾದ ಪೂಜೆ ಮಾಡ್ಕೊಂಡು ವಿಶ್ವಾಮಿತ್ರ ಗೋತ್ರದವರು. ಹೀಗೆಲ್ಲ ಅವ್ರದ್ದು ಅವ್ಯವಸ್ಥೆ ಆಗೋದು. ಇನ್ನು 50 ಜನ ಮಾತ್ರ ಇವರೆಲ್ಲ ಶುನಶ್ರೇಪ ಅನುಯಾಯಿಗಳಾಗಿ ಬ್ರಾಹ್ಮಣರಾಗಿ ಒಳ್ಳೆ ಮಂತ್ರದ್ರಷ್ಟಾರರಾಗಿದ್ದಾರೆ ವಿಶ್ವಾಮಿತ್ರ ಅನುಗ್ರಹದಿಂದ. ಅವ್ರು ಕಂಡುಕೊಂಡಿರೋ ಮಂತ್ರಗಳೇ ಇವೆಲ್ಲ 600 ಮಂತ್ರಗಳಲ್ಲಿ 50 ಮಂತ್ರಗಳು ಬಹುಮಾನದಲ್ಲಿ ಸೇರ್ಕೊಂಡಿದ್ದಾವೆ ಅಂತ ರೀತಿ ಹೇಳ್ತಾರೆ ಅಂತ ಮಹಾನುಭಾವರಾದ. ಇದಾದ್ಮೇಲೆ ಹರಿಶ್ಚಂದ್ರನ ಪರೀಕ್ಷೆ ಮಾಡಲಿಕ್ಕೆ ವಿಶ್ವಾಮಿತ್ರರು ಮತ್ತು ವಸಿಷ್ಠರು ಇಬ್ಬರು ಕೂಡ ಬಂದಾಗ ಸತ್ಯ ಹರಿಶ್ಚಂದ್ರ ಅಂತ ಆಮೇಲೆ ಆದ. ಎಲ್ಲವನ್ನು ಕಳ್ಕೊಂಡು ರೋಹಿತಾಶ್ವನನ್ನು ಮಾರ್ಕೊಂಡು ಎಲ್ಲವನ್ನು ಕಳ್ಕೊಂಡಿದ್ದ ಮತ್ತೆ ಪರಮಾತ್ಮನ ಪ್ರತಿನಿಧಿಗಳ ಸಂಪಾದನೆ ಮಾಡಿದ ಹರಿಶ್ಚಂದ್ರ ವಿಶೇಷ ಅಶ್ವಮೇಧ ಯಾಗವನ್ನು ಮಾಡಿ ಇಂದ್ರಲೋಕದಲ್ಲಿ ಮೆರಿತಾ ಇದ್ದಾನೆ. ಇದಾದ್ಮೇಲೆ ಅವನ ವಂಶದಲ್ಲಿ ಮುಂದೆ ಒಬ್ಬ ರಾಜ ಹೊಂದಿದ್ದಾನೆ. ಅವನ ಹೆಸರು ಬಾಹುಕ ಅಂತ. ಆ ಬಾಹುಕ ರಾಜ ಶತ್ರುಗಳಿಗೆ ಸೋತು ಬಿಟ್ಟ. ಇಬ್ಬರು ಹೆಣ್ಣಂದ್ರನ್ನು ಕರ್ಕೊಂಡು ವನ ಪ್ರವೇಶ ಮಾಡಿಬಿಟ್ಟ. ವನ ಪ್ರವೇಶ ಮಾಡಿದಾಗ ಅಲ್ಲಿ ಔರವ ಮುನಿಗಳು ಆಶ್ರಮ ಇತ್ತು, ಅಲ್ಲಿ ಪ್ರವೇಶ ಮಾಡಿ ಅಲ್ಲೇ ಇದ್ದ. ಇರೋ ಕಾಲಕ್ಕೆ ಔರವ ಮುನಿಗಳು ಒಂದು ಹಣ್ಣನ್ನು ಮಂತ್ರಿಸಿ ಕೊಟ್ಟರು. ಮೊದಲನೇ ಹೆಂಡತಿಗೆ ಕೊಟ್ಟ, ಅವಳು ತಿಂದು ಗರ್ಭಿಣಿ ಆಗ್ಬಿಟ್ಟು. 2ನೇ ಹೆಂಡತಿಗೆ ಸಿಟ್ಟು ಬಂತು. ಆಕೆ ಏನು ಮಾಡಿದ್ದಪ್ಪ ಅಂದರೆ ಅವ್ರಿಗೆ ವಿಷ ಕೊಟ್ಬಿಟ್ಲು. ವಿಷ ಕೊಟ್ಟ ತಕ್ಷಣ ಒಳಗೆ ವಿಷ ಸೇರ್ಕೊಂಡ್ಬಿಡ್ತು. ಆದರೆ ಔರವ ಮುನಿಗಳ ತಪಸ್ಸು ಪ್ರಭಾವದಿಂದ ಆ ಗರ್ಭ ಏನು ಸಾಯಲಿಲ್ಲ. ಕಡೆಗೆ ಬಾವುಕ ದೇಹತ್ಯಾಗ ಮಾಡಿಬಿಟ್ಟ. ದೇಹತ್ಯಾಗ ಆದ ಕೂಡಲೇ ಅವನನ್ನು ಸಾಗಮನ ಹೋಗಬೇಕು ಅಂತ ಹೋಗ್ತಿರೋ ಕಾಲಕ್ಕೆ ಔರವ ಮುನಿಗಳು ಬಂದು ಮೊದಲನೇ ಹೆಂಡತಿ ತಡೆದ್ರಂತೆ, ನಿನಗೆ ಗರ್ಭ ಇದೆ, ನಿನಗೆ ವಿಷ ಹಾಕಿದ್ರೂ ಕೂಡ ಗರ್ಭದ ಅನುಗ್ರಹದಿಂದ ಇದೆ, ನೀನು ಬದುಕಿರಬೇಕು, ಅವಳು ಬೇಕಾದ್ರೆ ಚಿಕ್ಕವಳು ಬೇಕಾದ್ರೆ ಹೋಗ್ಲಿ ಅಂತಂದ್ರೆ ಚಿಕ್ಕವಳು ಹೋಗ್ಬಿಟ್ಟು ಸಾಗಮನ. ದೊಡ್ಡವಳು ಹಾಗೆ ಬದುಕಿದ್ಲು. ಬದುಕಿದಾಗ ಗರ್ಭ ಅಂಬೋದು ಮತ್ತೆ ಯಾವಾಗ ಪ್ರಸವ ಕಾಲ ಬಂತು ಅವಾಗ ಹಡಿದ್ರೆ ಆವಾಗ ಹುಟ್ಟು ಬಂದ ಅವ. ಆ ವಿಷ ಹಾಕಿದ್ರೂ ಕೂಡ ಗರ ಸಮೇತವಾಗಿ ಹುಟ್ಟು ಬಂದ, ವಿಷ ಸಮೇತವಾಗಿ ಹುಟ್ಟು ಬಂದ ಅವ. ಹಾಗಾಗಿ ಗರ ಸಮೇತ ಹುಟ್ಟು ಬಂದ, ಅದರಿಂದ ಗರ ಸಹಿತ ಸಗರ ಅಂತ, ಸಗರ ಚಕ್ರವರ್ತಿ ಅಂತ ಆದ. ಅವನಲ್ಲಿ ವಿಶೇಷವಾಗಿ ಔರವ ಮುನಿಗಳ ಅನುಗ್ರಹ ಇತ್ತು. ಈ ಔರವ ಮುನಿಗಳು ಸಾಮಾನ್ಯ ರುದ್ರದೇವರ ಇನ್ನೊಂದು ಅವತಾರ ಇವರು, ಅವ್ರವರು ಅಂತ. ಇವರು ಭೃಗುವಂಶದಲ್ಲಿ ಹುಟ್ಟಿರ್ತಕ್ಕಂಥವ್ರು. ಇವ್ರಿಗೇನಾಯ್ತು ಅಂತಂದ್ರೆ ಭೃಗುವಂಶದ ಬ್ರಾಹ್ಮಣರನ್ನ ಕ್ಷತ್ರಿಯರ ಕೊಲ್ಲಿಕ್ಕೆ ಆರಂಭ ಮಾಡಿದ್ರಂತ. ಆಗ ಇವರ ತಾಯಿ ಏನು ಮಾಡಿಬಿಟ್ಲಪ್ಪ ಅಂದರೆ ಗರ್ಭವನ್ನು ತೊಡೆ ತಂದುಕೊಂಡು ಓಡಿದ್ಲಂತ ಆ ಪರ್ವತದಲ್ಲಿ. ಇವರು ಒಳಗಿದ್ದವರು ಬ್ರಹ್ಮಜ್ಞಾನಿಗಳು ಕ್ಷತ್ರಿಯರಿಗೆಲ್ಲ ಮಲಮೂತ್ರ ನಿರೋಧನ ಆಗ ಕಣ್ಣು ಕಾಣದಿರಂಗೆ ಮಾಡಿಬಿಟ್ರಂತೆ ಇವರು. ಆಗ ಅವರಿಗೆಲ್ಲ ಪಶ್ಚಾತ್ತಾಪ ಆಗಿ ಬಂದು ತಾಯಿ ಹತ್ರ ಕೇಳ್ಕೊಂಡಾಗ ಕಣ್ಣು ಕಾಣ ಮಾಡಿ ಬಿಟ್ಟುಬಿಟ್ರು. ಆಮೇಲೆ ತೊಡೆಯಿಂದ ಹುಟ್ಟಿ ಬಂದುಬಿಟ್ರು. ಹುಟ್ಟಿ ಬಂದ ಕೊಳ್ಳೆ ಉರುವಿನಿಂದ ಹುಟ್ಟು ಬಂದ್ರಿಂದ ಇವ್ರಿಗೆ ಅವ್ರು ಅಂತ ಹೆಸರು ಬಂತು ಇವರಿಗೆ, ಯಾರಿಗೆ ಈ ಋಷಿಗಳಿಗೆ. ಇವರು ತಪಸ್ಸು ಮಾಡಿದರು. ತಪಸ್ಸು ಮಾಡಿ ಎಲ್ಲ ಈ ಕ್ಷತ್ರಿಯರನ್ನ ಕೊಂದುಬಿಡ್ತೇನೆ ಅಂತ ಅವರು ಅಗ್ನಿ ಬಳಸ್ಕೊಂಡ್ಬಿಟ್ರಂತೆ. ಅವ್ರವಾಗ್ನಿ ಅಂತ ಅದು ಅವ್ರವಾಗ್ನಿ, ಅವಾಗ ಔಡವಾಗ್ನಿ ಒಡವಾಗ್ನಿ ಅಂತ ಆಗಿದೆ. ಅಗ್ನಿ ಬಳಸ್ಕೊಂಡ್ಕೊಳ್ಳೆ ಅವಾಗ ಭೃಗಋಷಿಗಳ ವಂಶಸ್ಥರು ಏನಿದ್ರಲ್ಲ ಇವರು ಒಂದು ಪೂರ್ವಜರೆಲ್ಲ ಬಂದ್ರಂತೆ.
ನೀ ಮಾಡಿದ ಈ ಕಾರ್ಯ ತಪ್ಪಪ್ಪ, ಯಾಕೆಂದರೆ ನಾವೇ ನಮ್ಮ ಸ್ವಇಚ್ಛೆಯಿಂದ ದೇಹತ್ಯಾಗ ಮಾಡಿ ಹೋಗಿರುವಂಥದ್ದು, ಕ್ಷತ್ರಿಯರ ನಿಮಿತ್ತ ಮಾತ್ರ. ಅದಕ್ಕೆ ಪರಮಾತ್ಮನ ಇಲಾಖೆ ನೀ ಯಾಕೆ ಅಡ್ಡ ಮಾಡ್ತಿದ್ದಂದಾಗ, ಹಾಗಾದ್ರೆ ಈ ಅಗ್ನಿಯನ್ನು ಏನು ಮಾಡಲಿ ಅಂತ ರೀತಿಯಾಗಿ ಕೇಳಿದ್ರನು. ನಿನ್ನ ಅನುಗ್ರಹದಿಂದ ಮುಂದೆ ಸಗರ ಅಂತ ಹುಡ್ತಾನಲ್ಲ, ಅವನಿಗೆ ಕೊಟ್ಟು ಬಿಡು ಅಂತ ಹೇಳಿದ್ರನು. ಅದಕ್ಕೆ ಆ ಅಗ್ನಿ ಸಗರನಿಗೆ ಕೊಟ್ಟರು. ಸಗರನಿಗೆ ಕೊಟ್ಟುಕೊಳ್ಳಿ ಆ ಸಗರ ಏನು ಮಾಡಿದ ಅಂತಂದರೆ, ತನ್ನ ಪುತ್ರರೆಲ್ಲರೂ ಕೂಡ ಈ ಸಾಗರಕ್ಕೆ ಅಂದರೆ ಈ ಸಮುದ್ರಗಳಿಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಭೂಮಿಯಲ್ಲಿ ಅವಕಾಶ ಮಾಡಿಕೊಟ್ಟಾಗ ಆಗ ಈ ಸಗರ ಈ ಅಗ್ನಿಯನ್ನು ಆ ಭೂಮಿಯಲ್ಲಿ ಹಾಕಿದ್ದಾನೆ. ಆದ್ದರಿಂದ ಅವನ ಅಗ್ನಿ ಹಾಕಿರೋದ್ರಿಂದ ಸಾಗರ ಅಂದರೆ ಈ ಸಮುದ್ರ ದಂಡೆ ಮೀರಿ ಬರೋದಾಗಲಿ ಮಾಡೋದಿಲ್ಲ. ಯಾಕೆಂದರೆ ಆ ಅಗ್ನಿಯನ್ನು ಎಳೆದು ಬಿಡ್ತದೆ ಒಳಗೆ, ಹೊರವಾಗ್ನಿ ಅಂತ. ಅದಕ್ಕೆ ಸಮುದ್ರದಲ್ಲಿ ಹೊರವಾಗ್ನಿ ಬೆಂಕಿ ಎಂಬುದಿದೆ ಅಂತ ರೀತಿಯಾಗಿ ಹೇಳ್ತಾರೆ. ಇದೇ ಅಗ್ನಿ ಅದು. ಈ ಸಗರ ಮಹಾರಾಜ ಹುಟ್ಟಿದ ಕೂಡಲೇ ಮಹಾಪರಾಕ್ರಮಿಯಾಗಿದ್ದ. ತಂದೆ ರಾಜ್ಯವನ್ನು ಕಳಿಸಿರ್ತಕ್ಕ ಶತ್ರುಗಳೆಲ್ಲರನ್ನು ಕೂಡ ಹೊಡೆದು ಓಡಿಸಿದ. ಚಕ್ರವರ್ತಿಯಾಗಿಬಿಟ್ಟ ಇವನು. ಅವನಿಗೂ ಮತ್ತೆ ಅವರ ಮುನಿಗಳ ಅನುಗ್ರಹದಿಂದ ಇಬ್ಬರು ಹೆಂಡಂದ್ರಿಗೆ ಮಕ್ಕಳಾದ ಕಾಲಕ್ಕೆ ಅವರು ಹೇಳಿದ್ರಂತ, ಮಪ್ಪನಿಗೆ ಒಬ್ಬರಿಗೆ ಕೊಟ್ಟಿದ್ದಕ್ಕೆ ಅನರ್ಥ ಆಗಿದೆ, ಇಬ್ಬರಿಗೂ ಕೊಡ್ತೀನಿ, ಇಬ್ಬರಿಗೂ ಅನುಗ್ರಹ ಮಾಡಿದ್ರು. ಆದರೆ ಒಂದು ಕಂಡೀಷನ್, ಒಬ್ಬ ಯೋಗಿಯಾಗಿರ್ತಕ್ಕಂಥ ಮಗ ಒಬ್ಬ ಹೆಂಡತಿಗೆ ಕೊಡ್ತಾಳೆ. ಇನ್ನೊಬ್ಬನ ಹೆಂಡತಿಗೆ 60,000 ಜನ ಮಹಾಪರಾಕ್ರಮಗಳಾಗಿರ್ತ ಮಕ್ಕಳು ಹೊಡ್ತಾರೆ. ಯಾರ್ಯಾರು ಬೇಕು ಕೇಳ್ಕೊ ಅಂತ ಹೇಳ್ಬಿಟ್ಟು. ಆಗ ಸಣ್ಣವಳು ನನಗೆ 60,000 ಜನ ಬೇಕು ಅಂತ ಕೇಳ್ಕೊಂಡು, ದೊಡ್ಡವಳು ನನಗೆ ಯೋಗಿ ಆಗಬೇಕು ಮಗ ಬೇಕು ಅಂತ ಕೇಳ್ಕೊಂಡು, ಆ ಪ್ರಕಾರ ಇಬ್ಬರಿಗೂ ಮಗ ಹುಟ್ಟಿದ್ದಾರೆ. ಮೊದಲನೇ ಹೆಂಡತಿ ಹುಟ್ಟಿರ್ತಕ್ಕಂಥ ಮಗನೇ ಅಸಮಂಜಸ ಅಂತ ರೀತಿಯಾಗಿ ಮಹಾಯೋಗಿಯಾದ. ಎರಡನೇ ಹೆಂಡತಿ ಹುಟ್ಟಿರ್ತಕ್ಕಂತಹ ಮಕ್ಕಳು 60,000 ಜನ, ಅವರು ಮಹಾಪರಾಕ್ರಮಿಗಳು. ಸಗರ ಚಕ್ರವರ್ತಿ ಅಶ್ವಮೇಧ ಯಾಗ ಮಾಡ್ತಾ ಇದ್ದ. ಮಾಡೋ ಕಾಲಕ್ಕೆ ಅವನ ಕುದುರೆಯನ್ನು ಈ ಇಂದ್ರದೇವರು ಕದ್ಕೊಂಡೋಗಿ ಕಪಿಲನಾಪುರ ಪತಾಳದಲ್ಲಿ ಕೂತಾಗ ಅವನ ಹತ್ರ ಈ ಕುದುರೆ ಇಟ್ಟು ಇಂದ್ರದೇವರು ಅದೃಷ್ಟ ಆಗಿತ್ತು. ಆ ಕುದುರೆ ಹುಡ್ಕೊಂಡ್ಬರ್ತೀವಿ ಅಂತ ಇವರು 60,000 ಜನ ಹೊರಟರು ಮಕ್ಕಳು. ಹೊರಟಾಗ ಅವರು ಭೂಮಿಯನ್ನೆಲ್ಲ ಬಗದಾಗ ಪಾತಾಳಕ್ಕೆ ದಾರಿ ಮಾಡಿಕೊಂಡಾಗ ಅಲ್ಲಿಗೆ ಏನು ಮಾಡಿದ್ರಪ್ಪ ಅಂತಂದರೆ, ಈ ಸಗರ ಚಕ್ರವರ್ತಿ ಹೇಳಿದಾಗ ಎಲ್ಲ ಸಮುದ್ರಗಳು ಕೂಡ ಅವ್ರು ಬಗ್ಗಿದಿರೋ ಭೂಮಿಯಲ್ಲಿ ಬಂದು ಸೇರ್ಕೊಂಡ್ಮೇಲೆ ಅವ್ರು ಅಗ್ನಿ ಸ್ಥಾಪನೆ ಮಾಡಿದ. ಬಡವಾಗ್ನಿ ನಿಂತಾಯಿತು. ಆಮೇಲೆ ಯಜ್ಞ ಮಾಡ್ತಾ ಇದ್ದ. ಪಾತಾಳ ಲೋಕಕ್ಕೆ ಇವ್ರು ಹೋಗಿದ್ದಾರೆ. ಹೋದ್ಕೊಂಡು ಕಪಿಲ ಮುನಿಯನ್ನು ನೋಡಿದ್ರು. ಇವನೇ ಕಳ್ಳ ಅಂತ ತಿಳ್ಕೊಂಡ್ಬಿಟ್ರು. ಕಳ್ಳ ವೇಷ ಹಾಕೊಂಡು ಕೂತಿದ್ದ ಅಂತ ತಿಳ್ಕೊಂಡು, ಕುದುರೆ ಅಲ್ಲೇ ಇತ್ತಲ್ಲ, ಕಳ್ಳ ಅಂತ ತಿಳ್ಕೊಂಡು ಹೊಡಿಲಿಕ್ಕೆ ಹೋಗ್ಬಿಟ್ರು. ಪರಮಾತ್ಮ ಕಂಡುಬಿಟ್ಟು ನೋಡಿದ. ಅವನ ಲೋಚನ ಶಕ್ತಿಗೆ ಸಗರ ಪುತ್ರರೆಲ್ಲ ಸುಟ್ಟು ಭಸ್ಮ ಆಗೋದು. ಆಮೇಲೆ ಈ ಅಸಮಂಜಸದ ಒಂದು ಕಥೆ ಆಗಿತ್ತು ಇದಕ್ಕಿಂತ ಪೂರ್ವದಲ್ಲಿ. ಅಸಮಂಜಸ ಮಹಾಯೋಗಿ, ರಾಜ್ಯ ಆಳ್ಲಿಕ್ಕೆ ಇವನಿಗೆ ಇಷ್ಟ ಇರಲಿಲ್ಲ. ಯುವರಾಜ ಆಗಿದ್ದ. ಆವಾಗ ಏನು ಮಾಡಿಬಿಟ್ಟ ಅಂತಂದರೆ, ಇವನು ಅಯೋಧ್ಯಾಪುರದಲ್ಲಿರ್ತಕ್ಕಂಥ ಕೆಲವು ಜನರನ್ನೆಲ್ಲ ಕರ್ಕೊಂಡು ಹೋಗಿ ನೀರಿನೆಲ್ಲ ಮುಳುಗಿಸ್ಬಿಟ್ಟ. ಅವರೆಲ್ಲ ದೂರು ಕೊಟ್ಟರು ರಾಜನಿಗೆ. ಸಗರ ರಾಜ ನನ್ನ ಮಗನಾಗಿ ಅಯೋಗ್ಯ ಕೆಲಸ ಮಾಡಿದ್ರೆ ಗಡಿಪಾರ ಆಗುವಂತ ಶಾಪ್ ಕೊಟ್ಟು ಅವನಿಗೆ ಹೊರಗೆ ಹಾಕ್ಬಿಟ್ಟ. ಹೊರಗೆ ಹಾಕಿದ್ಕೊಳ್ಳಿ ಆಯ್ತು ಅಂತ ಎಲ್ಲ ಮಕ್ಕಳನ್ನ ಎಲ್ಲ ಮುಳುಗಿಸಿದ್ದು ಅಲ್ಲಿಂದ ಎಬ್ಸ್ಕೊಂಬಂದು ಅವ್ರಿಗೆ ಕೊಟ್ಬಿಟ್ಟ. ಅವರಿಗೆಲ್ಲ ಆಮೇಲೆ ಅರ್ಥ ಆಗ್ತೀವಿ ಮಹಾಯೋಗಿ ಅಂತೇಳಿ. ಕಳ್ಕೊಂಡ್ಬಿಟ್ಟಿವಿ ರಾಜನನ್ನ ಅಂತ ಅನ್ಕೊಂಡು ಅವರು ಹೋಗ್ಬಿಟ್ಟು, ಭಗವಂತನ ಕಾಣಬೇಕು ಅಂತೇಳಿ ಯೋಗಿ ಆದವನು ಕಾಡಿಗೆ ಹೋಗಿ ತಪಸ್ ಮಾಡ್ಲಿಕ್ಕೆ ಹೋಗ್ಬಿಟ್ಟ. ಅವನ ಮಗ ಒಬ್ಬ ಇದ್ದ, ಅಂಶುಮಾನ ಅಂತ ಅವನ ಹೆಸರು. ಅಸಮಂಜಸನ ಮಗ ಅಂಶುಮಾನ. ಆ ಅಂಶುಮಾನ ಏನು ಮಾಡಿದ ಅಂತಂದರೆ, ಈಗ ಯುವರಾಜನಾಗಿದ್ದ. ಅವನು ಚಿಕ್ಕಪ್ಪಂದ್ರಲ್ಲ ಇವರೆಲ್ಲ 60,000 ಜನ ಹೋಗಿ ಭಸ್ಮ ಆಗಿಬಿಟ್ಟಿದ್ದಾರೆ. ಅವನು ಹುಡ್ಕೊಂಡ್ಬರ್ತೀನಿ ಅವನ ಪಾತಾಳಕ್ಕೆ ಬಂದ. ಕಪಿಲ ಮುನಿಗಳನ್ನು ನೋಡಿಬಿಟ್ಟು, ಯೋಗಿ ಪುತ್ರ ಎಷ್ಟೇ ಆಗಲಿ ತಮ್ಮ ನಮಸ್ಕಾರ ಮಾಡಿದ. ಕಪಿಲ ಋಷಿಗಳನ್ನು ಕೇಳಿದ, ನನ್ನ ಚಿಕ್ಕಪ್ಪಂದ್ರೆಲ್ಲ ಇದ್ದಾರಲ್ಲ ಎಲ್ಲಿ ಹೋದ್ರು, ಇಲ್ಲಿ ಭಸ್ಮ ಬಿಟ್ಟಿದೆಯಲ್ಲ ಇದೇ ಅವ್ರು ಚಿಕ್ಕಪ್ಪಂದ್ರು ಅಂತ ಹೇಳಿಬಿಟ್ರು. ಇವರೆಲ್ಲ ಯಾಕೆ ಹೆಂಗೆ ಉದ್ಧಾರ ಆಗಬೇಕು, ಇವರು ನಿಮ್ಮ ದ್ರೋಹ ಮಾಡಿದ್ದಾರೆ, ಹೆಂಗೆ ಉದ್ಧಾರ ಆಗಬೇಕು ಅಂತ ಕೇಳಿದಾಗ, ಗಂಗಾದೇವಿಯನ್ನು ಕರ್ಕೊಂಡ್ಬಂದು ಇಲ್ಲಿ ಹರಿಸಿ ಇವ್ರ ಮೇಲೆ ಇವರೆಲ್ಲ ಉದ್ಧಾರ ಆಗ್ತಾರೆ ಅಂತ ಈ ರೀತಿಯ ಪರಮಾತ್ಮ ಹೇಳಿಬಿಟ್ಟು ಕಪಿಲನ ಪರಮಾತ್ಮ. ಆಯಿತು ಅಂತಿಮ ಅಂಶಮಾನ ಕುದುರೆ ತೊಗೊಂಡ್ಬಂದ. ತಾತನ ಯಜ್ಞ ಪೂರ್ತಿ ಆಯಿತು. ಆಮೇಲೆ ಇವ್ನಿಗೆ ಒಂದೇ ಚಿಂತೆ, ಪಿತೃಗಳ ಉದ್ಧಾರ ಮಾಡಬೇಕು, ಗಂಗಾ ತರಬೇಕು ಅಂತೇಳಿ. ಅಂಶಮಾನ ರಾಜ್ಯ ಆಳೋ ಕಾಲಕ್ಕೆ ತಪಸ್ ಮಾಡ್ಲಿಕ್ಕೆ ಒಂದು ಕೈಲಿ ಆಗಲಿಲ್ಲ. ಆ ಅಂಶಮಾನನಿಗೆ ಮಗ ಹುಟ್ಟಿದ. ಆ ಮಗನೇ ಅವನಿಗೆ ದಿಲೀಪ ಮಹಾರಾಜ ಅಂತ ಈ ರೀತಿಯಾಗಿ ಹೆಸರು. ಆ ಅಂಶಮಾನನ ಮಗ ದಿಲೀಪನಿಗೆ ಹೇಳ್ದ, ನೋಡಪ್ಪ ನಾ ಈ ಥರ ತಪಸ್ ಮಾಡ್ಲಿಕ್ಕೆ ಹೊರಟಿದ್ದೇನೆ, ಪಿತೃಗಳ ಉದ್ಧಾರ ನನ್ನ ತಪಸ್ಸಿಗೆ ಗಂಗಾ ಬರ್ತಾಳೆಲ್ಲ ಗೊತ್ತಿಲ್ಲ, ನೀ ಮಾಡಬೇಕು, ಆ ಕರ್ತವ್ಯವನ್ನು ಪೂರ್ಣ ಮಾಡಬೇಕು ಅಂತ ಈ ರೀತಿಯಾಗಿ ಹೇಳಿಬಿಟ್ಟು ತಪಸ್ಸಿಗೆ ಹೋದ. ಇವ ತಪಸ್ ಮಾಡಿದ, ಗಂಗಾ ಬರಲಿಲ್ಲ, ದೇಹ ತ್ಯಾಗ ಮಾಡಿದ, ಭಗವಂತನ ಸೇರ್ಕೊಂಡ್ಬಿಟ್ಟ. ಅಂಶಮಾನ ಆದ್ಮೇಲೆ ದಿಲೀಪನು ಕೂಡ ಹಂಗೆ ರಾಜ್ಯ ಶಾಸನ ಮಾಡಿದ. ಅವನು ದೇವತೆಗಳಿಗೆ ಸಹಾಯ ಮಾಡಬೇಕು ಅಂತ ಹೋಗಿದ್ದಂತೆ. ಯುದ್ಧಕ್ಕೆ ಹೋದಾಗ ಅಲ್ಲೊಂದು ಘಟನೆ ಆಯಿತು. ಒಂದೊಂದು ಘಟನೆ ಆ ದೇವತೆಗಳ ಸಹಾಯ ಮಾಡಿಕೊಂಡು ಅವನು ದಿಲೀಪ ಮಹಾರಾಜ ಬರ್ತಿರೋ ಕಾಲಕ್ಕೆ ಆ ಗಂಗಾ ನದಿಯ ಘೋಷದಲ್ಲಿ ಕಾಮಧೇನು ಕೂತಿತ್ತು. ಆ ಕಾಮಧೇನು ನೋಡಿ ಇವ ಬಲ ಪ್ರದಕ್ಷಿಣೆ ಹಾಕೊಂಡ್ಬರ್ದೆ ಎಡ ಪ್ರದಕ್ಷಿಣೆ ಹಾಕೊಂಡು ಬಂದ್ಬಿಟ್ಟ ದಿಲೀಪ. ಇನ್ನು ಮಕ್ಕಳೇ ಆಗದೆ ಹೋಗಲಿ ಶಾಪ್ ಕೊಟ್ಬಿಡ್ತ ಕಾಮಧೇನು. ಆಮೇಲೆ ಅದು ಗೊತ್ತಾಯ್ತು ವರ್ಷಗಳಿಂದ. ಆಮೇಲೆ ಬಂದು ನಂದಿನಿ ಸೇವೆ ಮಾಡಿದ. ನಂದಿನಿ ಸೇವೆ ಮಾಡಿದಾಗ ಆಗ ಅವನಿಗೊಬ್ಬ ಮಗ ಹುಟ್ಟಿದ. ಅವನೇ ರಘುರಾಜ ಅಂತ ಈ ರೀತಿಯಾಗಿ ಪ್ರಸಿದ್ಧನಾದ. ಈ ರೀತಿಯಾಗಿ ಅವನು ಪ್ರಸಿದ್ಧನಾದ ವಂಶ ಆದ್ದರಿಂದ ರಘುವಂಶ ಅಂತ ರೀತಿಯ ಪ್ರಸಿದ್ಧಿ ಆಯಿತು.
ಈಗೇನು ದಿಲೀಪ ಅಂತ ನಾವು ಹೇಳಿದೀವಲ್ಲ, ಇವು ದಿಲೀಪನಿಗೆ ಇವನಿಗೆ ಖಟ್ವಾಂಗ ಅಂತ ರೀತಿಯಾಗಿ ಹೆಸರು ಇವನಿಗೆ. ಇವನು ಮತ್ತೊಂದು ದೇವತೆಗಳ ಸಭಾಗೆ ಹೋದಾಗ ಅವನೇನು ಮಾಡಿದ ಅಂತಂದರೆ, ಅಲ್ಲಿ ನನ್ನ ಆಯುಷ್ಯ ಎಷ್ಟು ಅಂತ ಕೇಳಿದ್ನಂತೀವಿ. ಆಯುಷ್ಯ ಎಷ್ಟು ಅಂತ ಕೇಳಿಕೊಳ್ಳೆ ಒಂದು 30 ಆಯುಷ್ಯ ಅಂತ ಅಂದ್ಬಿಟ್ರು. ಸೀದಾ ಬಂದ, ರಘುರಾಜನ ಪಟ್ಟ ಕಟ್ಟಿದ, ವನಕ್ಕೆ ಹೋಗಿ ತಪಶ್ಚರ್ಯ ಮಾಡಿದ, ಭಗವಂತನನ್ನು ಒಂದು ಮುಹೂರ್ತದೊಳಗೆ ಕಂಡ, ಪರಮಾತ್ಮ ಲೋಕಕ್ಕೆ ಹೋಗ್ಬಿಟ್ಟ. ಆಮೇಲೆ ರಘುರಾಜ ರಾಜ ಆದ. ಈ ರಘುರಾಜ ಮತ್ತು ಈ ದಿಲೀಪ ಇವರಾದ್ಮೇಲೆ ಇವರು ಮಗನಾಗಿ ಬಂದ ಅವನು ಭಗೀರಥ. ಆ ಭಗೀರಥ ಮಹಾರಾಜ ಅವ ಏನು ಮಾಡಿದ ಅಂತಂದರೆ, ತಪಸ್ ಮಾಡ್ತಾ ಮೊದಲೇ ಶುರು ಮಾಡ್ಕೊಂಡ. ರಾಜ್ಯನೇ ಅವನು ಆಳ್ಲಿಕ್ಕೆ ಹೋಗಲಿಲ್ಲ, ಮಂತ್ರಿಗಳಿಗೆ ಬಿಟ್ಟ, ತಪಸ್ ಮಾಡ್ಲಿಕ್ಕೆ ಆರಂಭ ಮಾಡಿದಾಗ ಇವ್ರ ಕಾಲದಲ್ಲೆಲ್ಲ ಗಂಗಾ ಬರದೇ ಇರೋದು, ಇವನ ಕಾಲದಲ್ಲಿ ಗಂಗಾ ಪ್ರತ್ಯಕ್ಷ ಆದವು ಈ ತಪಸ್ಸಿನಿಂದ. ನಡಿಲಿಕ್ಕೆ ಒಬ್ರು ಬೇಕು, ಋತುದೇವರನ್ನ ಕರೆ ಅಂತ ಹೇಳೋಗ್ಬಿಟ್ಟು ಅವ್ರು ಋತುದೇವರು ತಪಸ್ ಮಾಡಿದ್ದಾರೆ. ಋತುದೇವರು ಬಂದಿದ್ದಾರೆ. ಗಂಗಾ ಬರೋ ಕಾಲಕ್ಕೆ ವೇಗದಿಂದ ಬಂದಂತೆ ಗಂಗಾದೇವಿ ಋತುದೇವರು ಜಟೆಯಲ್ಲಿ ಆಕಿನ ಒಂದು ಹುಲ್ಲಿನ ಮೇಲೆ ನೀರು ಹೆಂಗಿರ್ತಾವೋ ಹಂಗೆ ಆಗ್ಬಿಡ್ತಂತೆ ಗಂಗಾದೇವಿ. ಆ ಋತುದೇವ ಜಟೆಯಲ್ಲಿ ಹಿಡ್ಕೊಂಡ್ಬಿಟ್ರು. ಆ ಭಗೀರಥ ಕೇಳಿದಾಗ ಆವಾಗ ಒಂದು ಹನಿಯನ್ನು ಮನಸರೋವರದಲ್ಲಿ ಬಿಡ್ತಾ ಇದ್ದಾರೆ. ಅಲ್ಲಿಂದ ಗಂಗಾ ಹರ್ಕೊಂಡು ಬರ್ತಾ ಇದೆ. ದಾರಿ ಮಾಡ್ತಾ 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 ಬಂದ. ಬರೋ ಕಾಲಕ್ಕೆ ದಾರಿಯಲ್ಲಿ ಜನ ಋಷಿಗಳ ಆಶ್ರಮ ಸಿಕ್ತು. ಗಂಗಾದೇವಿ ನನ್ನ ಮದುವೆ ಆಗಲಿ ಅಂತಂದು. ಜನ ಋಷಿಗಳ ಮದುವೆ ಆಗಲ್ಲ ಅಂತಂದ್ರು. ಆಗಲ್ಲ ಅಂತ ನಿಮ್ಮ ಆಶ್ರಮ ಮುಳುಗಿಸ್ಬಿಟ್ಲಂತ ಗಂಗಾದೇವಿ. ಮುಳುಗಿಸಿಬಿಟ್ರೆ ಜನ ಋಷಿಗಳು ನನಗೆ ಮುಳುಗಿಸ್ತೀಯ ಮಾಡ್ತೀನಿ ನಿನಗೆ ಅಂತೇಳಿ ಅವಳು ನೀರನ್ನು ತೊಗೊಂಡು ಆಪೋಷಣ ಮಾಡ್ಕೊಂಡು ಕುಡಿದ್ಬಿಟ್ರು. ಇವು ಭಗೀರಥ ಮುಂದೆ ದಾರಿ ಮಾಡ್ಕೊಂಡು ಹೋಗಿದ್ದಾನೆ. ಮುಂದೆ ನೋಡ್ತಾನೆ, ಅಲ್ಲಿ ಎಲ್ಲೂ ಗಂಗಾನೇ ಕಾಣಲಿಲ್ಲ ಅವನಿಗೆ. ವಾಪಸ್ ಮತ್ತೆ ತಿರುಗಿ ಬಂದ. ಜನ ಋಷಿಗಳನ್ನು ಕೇಳ್ತಾ ಇದ್ದಾನೆ, ಗಂಗಾ ಒಂದಿಂದ ಇಲ್ಲಿ ಎಲ್ಲರೂ ಕಾಣಲಿಲ್ಲ ನಿಮಗೆ ಅಂತಂದಾಗ, ಇಲ್ಲ ನಾನು ಹೊಟ್ಟೆಲಿದ್ದಾಳೆ ಅಂತ ರೀತಿಯಾಗಿ ಅಂದರು ಜನ ಋಷಿಗಳು. ಅಂದಾಗ ಆವಾಗ ದಯವಿಟ್ಟು ಕಳಿಸಿ ನಮ್ಮ ಪಿತೃಗಳು ಉದ್ಧಾರ ಆಗಬೇಕು ಅಂತಂದಾಗ ಜನ ಋಷಿಗಳು ಕಿವಿಯಿಂದ ಆಕಿನ ಬಿಟ್ರಂತ. ಆಕೆಗೆ ಮಗಳಾಗುವಂತ ಒಪ್ಪುಕೋ ಅಂತ ಹೇಳ್ತಾರೆ ಅಂದಾಗ ಮಗಳಾಗ್ತಂದು ಅಂದ್ಲು. ಆದ್ದರಿಂದ ಕಿವಿಯಿಂದ ಆಕಿನ ಬಲಗಿವಿಯಿಂದ ಬಿಟ್ರಂತ. ಅವತ್ತಿಂದ ಎಲ್ಲ ಶ್ರೋತ್ರಿಯ ಬ್ರಾಹ್ಮಣರ ಬಲಗಿವಿಯಲ್ಲಿ ಗಂಗಾ ಸಂಧಾನ ಬಂದ್ಬಿಡ್ತು. ಕಿವಿಯಿಂದ ಬಂದಿರುವಂತಹ ಗಂಗಾ ಜಾಹ್ನವಿ ಅಂತ ರೀತಿಯಾಗಿ ಆಕೆ ಪ್ರಸಿದ್ಧಿ ಆದ. ಜನ ಋಷಿಗಳ ಮಗಳು ಜಾಹ್ನವಿ ಅಂತ ಆಗಿ ಹರಿದು ಬರ್ತಾ ಇದ್ದಾಳೆ. ಆ ಜಾಹ್ನವಿಯನ್ನು ಕರ್ಕೊಂಡು ನೀವು ಹೊರಟ ಭಗೀರಥ ಮುಂದೆ ಹೋಗಿ ಕಡೆಗೆ ಪಾತಾಳ ಲೋಕಕ್ಕೆ ದಾರಿ ಮಾಡಿದಾಗ ಅಲ್ಲಿ ಹೋಗಿ ಗಂಗಾದೇವಿ ಪಿತೃಗಳ ಮೇಲೆಲ್ಲ ಹರಿದ್ಲು. ಅವರೆಲ್ಲ ಮುಕ್ಕೊಂಡು ವೈಕುಂಠಕ್ಕೆ ಪಿತೃಗಳೆಲ್ಲರೂ ಕೂಡ ಹೋದರು. ಈ ರೀತಿಯಾಗಿ ಮಾಡಿದ ಭಗೀರಥನ ಪ್ರಯತ್ನ ಅದು ಅತ್ಯಂತ ಶ್ಲಾಘನೀಯ ಅಂತ ರೀತಿ ಹೇಳ್ತಾ, ಅವನ ಪ್ರಯತ್ನದಿಂದ ಬಂದಿರತಕ್ಕಂಥ ನದಿ ಆದ್ದರಿಂದ ಭಾಗೀರಥಿ ಏನು ಪ್ರಸಿದ್ಧಿಯಾಯಿತು. ಈ ಭಗೀರಥನ ಮಗನೇ ಮುಂದೆ ಅವನು ಅಜರಾಜ ಅಂತ ರೀತಿಯಾಗಿ ಪ್ರಸಿದ್ಧ ಆದ. ಅಜರಾಜ ಅಂತ, ಅಜರಾಜನ ಮಗ ದಶರಥ ಮಹಾರಾಜ. ಆ ದಶರಥನ ಮಹಾರಾಜನ ಮಗನೇ ಸಾಕ್ಷಾತ್ ನಾರಾಯಣ ರಾಮಚಂದ್ರ ಅವತಾರ ಮಾಡಿದ್ದಾನೆ. ಅವತಾರ ಮಾಡಿ ಭಗವಂತ ಪಿತೃಾಜ್ಞಾ ಪರಿಪಾಲನೆ ಮಾಡೋ ದೃಷ್ಟಿಯಿಂದ ವನಕ್ಕೆ ಹೋದ. ಅಲ್ಲಿ ಸೀತಾಕೃತಿ ಅಪಹರಣ, ಸೀತಾದೇವಿ ಅಪಹರಣ ಅಲ್ಲ, ಸೀತಾಕೃತಿ ಅಪಹರಣ ಆಗಿದ್ದಕ್ಕೋಸ್ಕರ ರಾಜ್ಯದ ಸಂಧಾನ ಮಾಡ್ತೀನಿ ಭಗವಂತ ಹೊರಟ. ಕಪಿಗಳಿಂದ ಕೂಡಿಕೊಂಡು ಸೇತುವೆಯನ್ನು ಕಟ್ಟಿಸಿದ. ಆಮೇಲೆ ರಾವಣನನ್ನು ವಧ ಮಾಡಿ ರಾಜ್ಯಾಭಿಷೇಕ ಮಾಡಿಸಿಕೊಂಡು ರಾಜ್ಯವನ್ನು ಪರಮಾತ್ಮ 13,000 ವರ್ಷ ಆಳಿ ಎಲ್ಲರಿಗೂ ಮೋಕ್ಷವನ್ನು ಭಗವಂತ ಕೊಟ್ಟಿದ್ದಾನೆ ರಾಮಾವತಾರದಲ್ಲಿ ಅಂತ. ಇದಾದ್ಮೇಲೆ ಚಂದ್ರವಂಶವನ್ನು ಹೇಳಲಿಕ್ಕೆ ಆರಂಭ ಮಾಡಿದ್ದಾರೆ. ಚಂದ್ರವಂಶದಲ್ಲಿ ಅಪ್ಸರಷಿಗಳ ಮಗ ಚಂದ್ರ, ಚಂದ್ರನ ಮಗ ಬುಧ, ಬುಧನ ಮಗ ಈ ಇಲಾದೇವಿಯ ಮಗ ಹಿಂದೆ ಪುರೂರವ ಅಂತ ಹೇಳಿದ್ನಲ್ಲ ಮಹಾರಾಜ. ಆ ಪುರೂರವನ ಮಗ ಪುರೂರವನಿಗೆ ಪೂರ್ವಶಿ ದೇವಿಯಲ್ಲಿ ಆಯು ದತ್ತಾಯು ಮಕ್ಕಳು ಹುಟ್ಟಿದ್ದಾರೆ. ಆ ಆಯುವಿನ ಮಗ ನಹುಷ. ಈ ನಹುಷ ಇಂದ್ರಪದವಿಗೆ ಹೋಗಿ ಕೆಳಗೆ ಬಿದ್ದ ಕಥೆಯನ್ನು ಹಿಂದೆ ಹೇಳಿದ್ದೇವೆ. ಅದಾದ ಮೇಲೆ ನಹುಷನ ಮಗ ಯಯಾತಿ ಮಹಾಧರ್ಮಿಷ್ಠನಾಗಿದ್ದ. ಆ ಯಯಾತಿ ರಾಜ ದೇವಯಾನಿಯನ್ನು ಮದುವೆಯಾದ. ಆ ದೇವಯಾನಿ ದಾಸಿಯಾಗಿ ಶರ್ಮಿಷ್ಠೆ ಬಂದಿದ್ದಾಳೆ. ಆಕೆಯನ್ನು ಮದುವೆಯಾದ. ಇಬ್ಬರಿಗೂ ಮಕ್ಕಳಾಗಿದ್ದಾರೆ. ಯದು ತುರ್ವಸು ದೇವಯಾನಿ ಮಕ್ಕಳು, ದೃಶ್ಯ ಅನುಪೂರ್ವ ಶರ್ಮಿಷ್ಠ ದೇವಿ ಮಕ್ಕಳಾಗಿದ್ದಾರೆ. ಇವರಾದ ಮೇಲೆ ಮುಂದೆ ಯದು ವಂಶ ಬೆಳೀತು. ಅಲ್ಲೇ ಪರಮಾತ್ಮ ಪ್ರಾದುರ್ಭೂತನಾಗಿದ್ದಾನೆ ಅಂತ ರೀತಿಯಾಗಿ ಶುಕಾಚಾರ ಕಥೆಯನ್ನು ಹೇಳಿದರು. ಮತ್ತು ಪೂರ್ವವಂಶದಲ್ಲಿ ಮುಂದೆ ಕುರುರಾಜ ಬಂದ. ಹಸ್ತಿರಾಜ ಅಂತ ಹಸ್ತಿನಾಪುರ ನಿರ್ಮಾಣ ಮಾಡಿರ್ತಕ್ಕಂಥವ ಬಂದ. ಅವನ ವಂಶದಲ್ಲಿ ಕುರುರಾಜ, ಅವನ ಮಗ ಪ್ರದೀಪ ರಾಜ ಬಂದ. ಆ ಪ್ರದೀಪ ರಾಜನ ಮಗನೇ ಇವು ಶಂತನು ರಾಜ. ಶಂತನುವಿನ ಮಕ್ಕಳೇ ಈ ವಿಚಿತ್ರವೀರ ಚಿತ್ರಾಂಗದ ಎಂಬುವಂಥವ್ರು. ಆ ವಿಚಿತ್ರವೀರನ ಮಕ್ಕಳೇ ಪಾಂಡುರಾಜ ಮತ್ತು ಧೃತರಾಷ್ಟ್ರ. ಆ ಪಾಂಡುರಾಜನ ಮಕ್ಕಳು ಪಾಂಡವರು. ಆ ಪಾಂಡವರ ಮಗ ಅಭಿಮನ್ಯು ಮಗ ನೀನು ಅಂತ ರೀತಿಯಾಗಿ ಆ ವಂಶವನ್ನು ಹೇಳಿದ್ದಾರೆ. ಆ ಪರೀಕ್ಷಿತ ಮಹಾರಾಜ ಕೇಳಿದ, ನನಗೆ ಯದು ವಂಶದಲ್ಲಿ ಬಂದಿರತಕ್ಕಂಥ ಪರಮಾತ್ಮನ ಚರಿತ್ರೆ, ಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ನನಗೆ ವಿಶೇಷವಾಗಿ ಹೇಳಬೇಕು, ನಾನು ಅದನ್ನು ಕೇಳಬೇಕು. ಯಾಕಂದ್ರೆ ನನ್ನ ರಕ್ಷಣೆ ಮಾಡಿರ್ತಕ್ಕಂತಹ ಸ್ವಾಮಿಯವ. ನಾನು ಗರ್ಭದಲ್ಲಿದ್ದಾಗಲೇ ಅವನಿಂದ ರಕ್ಷಿತನಾಗಿದ್ದ. ದ್ರೋಣ್ಯಸ್ತ್ರ ವಿಪ್ಲಷ್ಟ ಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನ ಜುಗೋ ಕುಕ್ಷಂಗತ ಆತ್ಮಚಕ್ರ ವಾನಷ್ಟಮೇ ಶರಣಂಗತಾಯ. ಆದ್ದರಿಂದ ನನ್ನ ತಾಯಿ ಶರಣಾಗತಳಾಗಿದ್ದಾಗ ನನ್ನನ್ನು ರಕ್ಷಣೆ ಮಾಡಿರುವಂಥ ಸ್ವಾಮಿಯನ್ನು, ಆ ಕಥೆಯನ್ನು ಪೂರ್ಣ ಕೇಳಬೇಕು ಅಂತ ರೀತಿಯಾಗ ಅಪೇಕ್ಷೆ ತೋರಿಸಿದಾಗ
ಆ ಕೃಷ್ಣಾವತಾರ ಕಥೆಯನ್ನು ಶುಕಾಚಾರ್ಯರು ಹೇಳಲಿಕ್ಕೆ ಆರಂಭ ಮಾಡಿದ್ದಾರೆ. ಆ ದಶಮಸ್ಕಂದದ ಕಥಾ, ಆ ಭಗವಂತನ ಕಥಾ ಕೃಷ್ಣಾವತಾರ ಮುಗಿತು ಅಂದರೆ ಭಾಗವತ ಮುಗಿತು ಅಂತ. ಆದ್ದರಿಂದ ಆ ಕಥಾವನ್ನು ನಾಳಿನ ದಿವಸ ಯಥಾಯೋಗ್ಯವಾಗಿ ಹೇಳಿ ಅದರ ಶ್ರವಣವನ್ನು ಮಾಡಿ ಈ ಭಾಗವತದ ಮಂಗಳ ಮಹೋತ್ಸವವನ್ನು ಮಾಡೋಣ ಅಂತ ರೀತಿ ಹೇಳ್ತಾ ಅದ್ಯ ಯಥಾಮತಿಗತಾಭಿಪ್ರಾಯ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಪರಿಪಾಲಯಂತಾಂ.